ಹಾಯ್ ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಐ ಹೋಪ್ ಯು ಆರ್ ಹ್ಯಾವಿಂಗ್ ಎ ಗ್ರೇಟ್ ಡೇ. ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ನಾವು ಈ ಸೀರೀಸಲ್ಲಿ ಕ್ವಶನ್ ಪೇಪರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಮಾಡೆಲ್ ಕ್ವಶನ್ ಪೇಪರ್. ಆ್ಯಂಡ್ ಟುಡೇ ಐ ಆಮ್ ಹಿಯರ್ ವಿತ್ PW ಮಾಡೆಲ್ ಕ್ವಶನ್ ಪೇಪರ್. ಆಲ್ಮೋಸ್ಟ್ ಯೂನಿಕ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಜೊತೆ ನಾನು ಇಲ್ಲಿದ್ದೀನಿ. ಓಕೆ, ಸೊ 4ನೇ ಕ್ವಶನ್ ಪೇಪರ್ನ ಇವತ್ತು ಡಿಸ್ಕಸ್ ಮಾಡೋಣ. ಯಾರ್ಯಾರು ಹಿಂದಿನ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂತ ಹೇಳಿದ್ರೆ, there are 3 model question papers we have discussed. Please go through them. ಎಲ್ಲವನ್ನ ಒಂದ್ಸಲ ನೋಡಿ. ಸೊ ಖಂಡಿತ ನೀವು 60 to 65 or 70ಗೂ ಕೂಡ ನೀವು ಮಾರ್ಕ್ಸ್ ಅನ್ನ ತಗೊಬಹುದು. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. And you know this pattern, every time I'm displaying this part A, part B, part C, part D. ಸೊ ಅದ್ರ ಜೊತೆಗೆ ಯಾವ ಸೆಗ್ಮೆಂಟ್ ಇಂದ ಎಷ್ಟು ಮಾರ್ಕ್ಸ್ಗೆ ಬರುತ್ತೆ, ನೀವು ಎಷ್ಟನ್ನು ಅಟೆಂಡ್ ಮಾಡಬೇಕು ಅಂತ ಇಲ್ಲಿದೆ. ಜಸ್ಟ್ ಗೋ ಥ್ರೂ ದ್ಯಾಟ್. So and the very first question is here, multiple choice question ಅಲ್ಲಿ ಝುವಾಲಜಿ ಪಾರ್ಟ್ ಅನ್ನ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಾಟನಿ ಪಾರ್ಟ್ ಅನ್ನ ದಯಾನಂದ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆನಾ? ಸೊ ಕ್ವಶನ್ ಇಸ್ ಹಿಯರ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಗ್ಯಾಮಿಟ್ಸ್ ಆರ್ ರಿಲೀಸ್ಡ್ ಇನ್ ದ ಸರೌಂಡಿಂಗ್ ಮೀಡಿಯಂ? In which of the following gametes are released into the or in the surrounding medium ಅಂತ ಕೇಳ್ತಿದ್ದಾರೆ. ಸೊ ಅದರ ಅರ್ಥ, so where the external fertilization happen, where the fertilization takes place outside the body. Okay, ಎಲ್ಲ ಆಗುತ್ತೆ. Fishes, amphibians, earthworm, both A and B. So you know that. ಈಗ ನಾರ್ಮಲ್ ಆಗಿ ಏನಪ್ಪ ಅಂತ ಹೇಳಿದ್ರೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. Few organisms, they release the gametes to the outside environment. That may be the water medium. Water medium ಗೆ ರಿಲೀಸ್ ಮಾಡುತ್ತೆ. ಯಾವ್ದಿರ್ಬೋದು? Yes, they are fishes and amphibians. So the answer is both A and B is the right one. So right one ಯಾವ್ದಾಗಿರುತ್ತೆ? So this is the right one. So where the external fertilization takes place. Okay, fusion of male and female gametes takes place outside the body or in any medium, or it may be in the water medium or it may be in the air medium. ಆರ್ಗ್ಯಾನಿಸಮ್ಸ್ಗಳಲ್ಲಿ, ಅನಿಮಲ್ಸ್ಗಳಲ್ಲಿ ಏರ್ ಮೀಡಿಯಂ ಅಲ್ಲಿ ಆಗೋಲ್ಲ, ಅದು ವಾಟರ್ ಮೀಡಿಯಂ ಅಲ್ಲೇ ಆಗೋದು. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಬೋತ್ A and B ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಸ್ಪೊಮ್ಯಾಟಿಡ್ಸ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಸ್ಪೊಮ್ಯಾಟೋಝೋವಾ ಬೈ ದ ಪ್ರಾಸೆಸ್ ಕಾಲ್ಡ್. ಓಕೆ, ಫ್ಯೂ ವರ್ಡ್ಸ್ ಯು ನೀಡ್ ಟು ರಿಮೆಂಬರ್. ಯಾವ್ಯಾವ ವರ್ಡ್ಸ್ಗಳನ್ನ ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ ಇಲ್ಲೇ ಇದೆ. ಕನ್ಫ್ಯೂಸಿಂಗ್ ವರ್ಡ್ಸ್ಗಳು ಇದು. ಸ್ಪರ್ಮಿಯೇಷನ್, ಸ್ಪೊಮ್ಯಾಟೋಜೆನೆಸಿಸ್, ಸ್ಪರ್ಮಿಯೋಜೆನೆಸಿಸ್, ಸ್ಪೊಮ್ಯಾಟೋಲೈಸಿಸ್ ಎಲ್ಲ ಒಂದೇ ಥರ ಇದೆ. ಓಕೆ, ಆದರೆ ಒಂದು ಪರ್ಫೆಕ್ಟ್ ಆನ್ಸರ್ ಯಾವುದದು? ದ ಸ್ಪೊಮ್ಯಾಟಿಡ್ಸ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಸ್ಪೊಮ್ಯಾಟೋಝೋವಾ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದ ಮೆಚ್ಯೂರ್ಡ್ ಸ್ಪರ್ಮ್. ಮೆಚ್ಯೂರ್ಡ್ ಸ್ಪರ್ಮ್ ಆಗಿ ಕನ್ವರ್ಟ್ ಆಗೋದು. ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್, ಡೈರೆಕ್ಟ್ಲಿ ಐ ಆಮ್ ಸೇಯಿಂಗ್, ಸ್ಪರ್ಮಿಯೋಜೆನೆಸಿಸ್. ವಾಟ್ಸ್ ದಟ್? ಸ್ಪರ್ಮಿಯೋಜೆನೆಸಿಸ್. ದೆನ್ ಆಗಿದ್ರೆ ಇವು ಮೂರು ಯಾವುದನ್ನು ಇಂಡಿಕೇಟ್ ಮಾಡುತ್ತೆ? ಅಬ್ಸರ್ವ್ ಹಿಯರ್. Spermiation. After spermiogenesis, once the spermatids are transformed into mature sperms or spermatozoa, they have to release from the seminiferous tubules, right? So seminiferous tubules ಅಂತ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಲೈನ್ಡ್ ಬೈ ಸ್ಪೊಮ್ಯಾಟೋಗೋನಿಯಂ, ರೈಟ್? ಸ್ಪೊಮ್ಯಾಟೋಗೋನಿಯಂ ಇರುತ್ತೆ. ಸ್ಪೊಮ್ಯಾಟೋಗೋನಿಯಾ ಯು ಕ್ಯಾನ್ ಸೇ ಇನ್ ಪ್ಲೂರಲ್. And there is a Sertoli cell or the nurse cell that provides the nourishing or nutrients to the spermatids. ಸೊ ಇದನ್ನ ನೋಡಿರ್ತೀರಾ ನೀವು, ಹೌದಲ್ವಾ? ಸೊ ಇಲ್ಲಿ ಈ ಸ್ಪರ್ಮ್ಯಾಟಿಡ್ಸ್ಗಳು ಸ್ಪೊಮ್ಯಾಟೋಝೋವಾ ಆದ್ಮೇಲೆ ದೇ ಹ್ಯಾವ್ ಟು ರಿಲೀಸ್ ಫ್ರಮ್ ದ ಸೆಮೈನಿಫೆರಸ್ ಟ್ಯೂಬ್ಯೂಲ್. ದಿಸ್ ಪ್ರಾಸೆಸ್ ಈಸ್ ಕಾಲ್ಡ್ ಸ್ಪರ್ಮಿಯೇಷನ್. ಸೊ ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ರಿಲೀಸ್ ಆಫ್ sperms from the seminiferous tubules. Spermatogenesis, that means you know that the formation of sperms. Spermatogenesis ಹೆಸರು ಹೇಳ್ತಾ ಇದೆ, ಸಾರಿ, ಅದು ಸ್ಪೊಮ್ಯಾಟೋಜೆನೆಸಿಸ್. ಸ್ಪೊಮ್ಯಾಟೋಸೈಟೋಜೆನೆಸಿಸ್ ಅಂತ ಬಂದಾಗ there you can observe, so where the immature sperms are being transformed into sperm by the process called mitosis and meiosis, ಅಲ್ಲಿ ಸ್ಪೊಮ್ಯಾಟೋಸೈಟೋಜೆನೆಸಿಸ್ ಅಂತ ಒಂದು ವರ್ಡ್ ಬರುತ್ತೆ. Spermatogenesis is the formation of sperm from the spermatogonia. Spermatocytogenesis, here the immature is becoming mature with the help of what? Mitosis and meiosis, that undergoes mitosis and meiosis. Spermatolysis, dissolution of the sperm ಅಂತ ಹೇಳ್ತೀವಿ. ಮೇನ್ ಆಗಿ ನೀವು ನೆನ್ಪಿಟ್ಕೊಬೇಕಾಗಿರೋದು ಮೂರೇ ವರ್ಡು: ಸ್ಪರ್ಮಿಯೇಷನ್,
release of sperm from the seminiferous tubule, spermiogenesis, transformation of the spermatid into the mature spermatozoa or the sperm, and the next one is spermatogenesis. It's a process of formation of a sperm from the spermatogonia. Haploid sperm from the diploid spermatogonia. So you need to remember that. Okay. Next ನೋಡೋಣ ಈಗ ಆನ್ಸರ್ ಗೊತ್ತಾಯ್ತಲ್ಲ ಯಾವುದು ಅಂತ. ಎಸ್, ದ ಆನ್ಸರ್ ವಾಸ್ ಸ್ಪರ್ಮಿಯೋಜೆನೆಸಿಸ್. ನೆಕ್ಸ್ಟ್, embryo with more than 16 blastomeres formed due to in vitro fertilization is transferred into. ಸೊ ಇದನ್ನ ನಾವಿವಾಗ ಹ್ಯೂಮನ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಅಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ 16 ಬ್ಲಾಸ್ಟೋಮಿಯರ್ಸ್ ಇರೋ ಒಂದು ಝೈಗೋಟ್ ಇದೆ. ಓಕೆ, ಅದು ಯು ಕ್ಯಾನ್ ಕಾಲ್ ಇಟ್ ಆಸ್ ಎಂಬ್ರಿಯೋ. ಓಕೆ, ವಿ ಆರ್ ಟ್ರಾನ್ಸ್ಫರಿಂಗ್ ಇನ್ ಟು ವಿಚ್ ಪಾರ್ಟ್ ಆಫ್ ದ ಫೀಮೇಲ್ ಜೆನೆಟಲ್ ಟ್ರ್ಯಾಕ್ಟ್ ದೇ ಆರ್ ಆಸ್ಕಿಂಗ್, ಅಂಡ್ ಬೈ ದ ಪ್ರೊಸೆಸ್ ಕಾಲ್ಡ್ ಇನ್ ವಿಟ್ರೋ. ಇನ್ ವಿಟ್ರೋ ಅಂತ ಹೇಳಿದ್ರೆ fertilization takes place outside the maternal body in the laboratory in aseptic condition. Okay, in vitro outside the body ಆಗ್ತಾ ಇರೋದು. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಸಿ 8 to 16 blastomeres ಇರೋ ಎಂಬ್ರಿಯೋನ we are directly introducing that into the uterus. ಯುಟರಸ್ಗೆ ಡೈರೆಕ್ಟ್ ಆಗಿ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. If it is still in the condition of less than 8, we can drop that into the fallopian tube. Fimbriae and cervix. Fimbriae, these are the finger-like projections present near the ovary. So, andre terminal part of the fallopian tube anta heltivi. Cervix, it's a birth canal. Idu matte vagina eradu seri birth canal form agutte. So, hagagi the right answer is uterus. So, we are introducing the 16 blastomere embryo directly into the uterus. Next, ಹಿಜಾರ್ಡೇಲ್ ಈಸ್ ಎ ನ್ಯೂ ಬ್ರೀಡ್ ಆಫ್. ಫಸ್ಟ್ ನಮಗೆ ಇದು ಯಾವುದು ಅಂತ ಗೊತ್ತಿರಬೇಕು. ಇದು ಬ್ರೀಡ್ ಅಂತ ಹೇಳ್ತಿದ್ದಾರೆ, ಆದರೆ ಇದು ಶೀಪ್ ಬ್ರೀಡ್ ಆಗಿರುತ್ತಾ ಇಲ್ಲ ಗೋಟ್ ಬ್ರೀಡ್ ಆಗಿರುತ್ತಾ? ಸೊ ದಿಸ್ ಈಸ್ ಅ ಶೀಪ್ ಬ್ರೀಡ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಈಸಿಲಿ ನೆಗ್ಲೆಕ್ಟ್ ದೀಸ್ ಟೂ ಆಪ್ಷನ್ಸ್. ಈ ಎರಡು ಆಪ್ಷನ್ಸ್ಗಳನ್ನ ನೆಗ್ಲೆಕ್ಟ್ ಮಾಡ್ಬೋದು, ಯಾಕೆಂದ್ರೆ ಇಲ್ಲಿ ಗೋಟ್ ಮತ್ತೆ ಗೋಟ್ ಅಂತ ಇದೆ. ಸೊ ಅಬ್ಸರ್ವ್ ಮಾಡಿ, sheep developed by crossing bikinary ewes and merino rams. Sheep developed by crossing bikinary rams and merino ewes ಅಂತ ಕೊಟ್ಟಿದ್ದಾರೆ. ಓಕೆ, ಬಟ್ ಇಲ್ಲಿ ಈ ಸೆಕೆಂಡ್ ವರ್ಡ್ ಏನಿದೆ ಅದನ್ನ ಚೇಂಜ್ ಮಾಡಿದ್ದಾರೆ. ಯಾವ್ದಿರ್ಬೋದು ರೈಟ್ ಆನ್ಸರ್? ಎಸ್, ದಟ್ ಈಸ್ ನಥಿಂಗ್ ಬಟ್ bikinary ewes and merino rams is the right one. So by crossing them, they got Hizzardale sheep. That's a new variety of sheep, we can say. Next, yes, what is the source of eco or 1 or I in Roman? So ಅದು 1 ಆಗಿರುತ್ತಲ್ಲ. ಸೊ eco or I ಲಾಸ್ಟ್ ಕ್ಲಾಸಲ್ಲೂ ನಾವು ಡಿಸ್ಕಸ್ ಮಾಡ್ತಾ ಇದ್ದೋ. Escherichia coli R1 ಅಂತ ಹೇಳಿಬಿಟ್ಟು ಇಲ್ಲಿ E that indicates the genus name. Next 2 letters, second and third alphabet indicates the species name or indicates the strain of the bacteria, and 1 indicates so that order of bacteria from which we have isolated or discovered. ಯಾವುದು ಪರ್ಫೆಕ್ಟ್ ಆಗಿ ಇಂಡಿಕೇಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. and you must know the name. Escherichia coli RY13 is the right one. Okay, so this is the answer, option C. ಇದೇ ಕ್ವಶನ್ ಅನ್ನ 2 ಮತ್ತು 3 ಮಾರ್ಕ್ಸ್ ಅಲ್ಲಿ ನಾಮನ್ಕ್ಲೇಚರ್ ಅಲ್ಲಿ ಕೇಳ್ತಾರೆ. ಓಕೆ, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ನಾಮನ್ಕ್ಲೇಚರ್ ಅಲ್ಲಿ ಕೇಳಿದಾಗ ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, ಯಾವುದು ಏನನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಇದೊಂದು ಎಕ್ಸಾಂಪಲ್ ತೆಗೆದುಕೊಂಡು ಹಾಗೆ ಬರಿಬೇಕು. ಇ ಅಂದ್ರೆ ಜೀನಸ್, ದಟ್ ಈಸ್ ದ ಎಸ್ಚೆರಿಚಿಯಾ ಜೀನಸ್. ದೆನ್ ಕೋಲೈ ಇನ್ ದ ಸೆನ್ಸ್ ಸ್ಪೀಶೀಸ್, ಅದು ಸ್ಪೀಶೀಸ್ ಆಗಿರುತ್ತೆ. ದೆನ್ ದ ಆರ್ ಇಂಡಿಕೇಟ್ಸ್ RY, that is both. The first letter we are taking. So that is the strain of bacteria. And 1. So here, that is indicating the order from which we have isolated or discovered. Next, fill in the blanks. ತುಂಬಾ ಈಸಿ ಆಗಿರೋದು ಯಾವಾಗ್ಲೂ ಕೂಡ. ಇಲ್ಲೇ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅಂದರೆ ಆನ್ಸರ್ಸ್ ಅನ್ನ ಸೂಟಬಲ್ ಆಗಿರೋ ಯಾವುದಾದ್ರೂ ಎರಡನ್ನ ಅದಕ್ಕೆ ಆನ್ಸರ್ ಮಾಡಿಬಿಟ್ರೆ ಇನ್ನು ಉಳಿದ 3ಕ್ಕೆ ನಿಮ್ಗೆ ಈಸಿಯಾಗಿ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಸೊ ಯಾವುದಿದೆ ನೋಡಿ, ಬಾಟನಿ ಪಾರ್ಟ್ ಅನ್ನ ಸರ್ ಡಿಸ್ಕಸ್ ಮಾಡ್ತಾರೆ. ಸೊ ಹಾಗಾಗಿ ಜಸ್ಟ್ ಅಬ್ಸರ್ವ್ ದ ಝುವಾಲಜಿ ಪಾರ್ಟ್ ಹಿಯರ್. ದ ಲೇಟರ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿ ದ ಹಾರ್ಮೋನ್ ರಿಲ್ಯಾಕ್ಸಿನ್ ಈಸ್ ಪ್ರೊಡ್ಯೂಸ್ಡ್ ಬೈ. ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ.
and you know that spleen, ovary, surface area factors and plasmid. ಇಷ್ಟರಲ್ಲಿ ಇನ್ ಯಾವ್ದು ಬರೆಯೋದಿಕ್ಕೆ ಸಾಧ್ಯ? ಎರಡು ಆರ್ಗನ್ ಇದೆ, ಯಾವುದು? ಸ್ಪ್ಲೀನ್ ಮತ್ತೆ ಓವೇರಿ. ಇವೆರಡರಿಂದ ಪ್ರೊಡ್ಯೂಸ್ ಆಗಬೇಕು. ಆದರೆ ರೈಟ್ ಆನ್ಸರ್ ಯಾವುದಾಗಿರುತ್ತೆ? ಓವೇರಿ. ಸೊ ಐಮ್ ಜಸ್ಟ್ ರೈಟಿಂಗ್ ದ ರಿಲ್ಯಾಕ್ಸಿನ್, ಸೊ ದಟ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಓವೇರಿ in the later part of the pregnancy. Next, the organ that filters blood by trapping blood-borne microbes is spleen. Spleen. Okay. ಸೊ ಅಲ್ಲಿ ನೀವು ಲಿಂಫಾಯ್ಡ್ ಆರ್ಗನ್ಸ್ಗಳ ಬಗ್ಗೆ ತಿಳ್ಕೊಬೇಕಾದ್ರೆ ಅಲ್ಲಿ ಓದಿರ್ತೀರಾ. ಸ್ಪ್ಲೀನ್ ಅನ್ನೋದು ಬ್ಲಡ್ ಬಾರ್ನ್ ಮೈಕ್ರೋಬ್ಸ್ಗಳನ್ನು ಟ್ರ್ಯಾಪ್ ಮಾಡುತ್ತೆ ಮತ್ತು ಫಿಲ್ಟರ್ ಮಾಡುತ್ತೆ. ಸೊ ದಾಟ್ಸ್ ದ ಆನ್ಸರ್ ಆ್ಯಂಡ್ ರೆಸ್ಟ್ 3 sir ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸೆಗ್ಮೆಂಟ್. ಆ್ಯಂಡ್ ಆನ್ಸರ್ ಯಾವ ಥರ ಬರೀಬೇಕು ಅಂದರೆ 2 ಪ್ಯಾರಾಗ್ರಾಫಲ್ಲಿ ಅಥವಾ 2 ಮಾರ್ಕ್ಸ್ ಕೇಳಿದಾಗ ಇವೆಲ್ಲ 2 ಮಾರ್ಕ್ ಕ್ವಶನ್ಗಳು. ಸೊ ಮತ್ತೆ ಅದು ಪರ್ಫೆಕ್ಟ್ ಆಗಿರಬೇಕು. ಡೆಫಿನೇಷನ್ ಅಥವಾ ಲಾಸ್ಗಳನ್ನು ಯಾವುದೇ ಥರ ಚೇಂಜ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಕರೆಕ್ಟಾಗಿ ಓದ್ಕೊಂಡಿರಿ. ಸೊ ಹಾಗಾಗಿ ಯು ಕ್ಯಾನ್ ಈಸಿಲಿ ಗೆಟ್ ದ ಮಾರ್ಕ್ಸ್. ವಾಟ್ ಈಸ್ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್? ಹೌ ಇಟ್ ಹೆಲ್ಪ್ಸ್ ಇನ್ ಪಾರ್ಚುರಿಷನ್? ಸೊ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಹೇಳಿದ್ರೆ ಏನು, ಇದು ಪಾರ್ಚುರಿಷನಲ್ಲಿ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಜಸ್ಟ್ ರಿಮೆಂಬರ್ ಇಟ್ಸ್ ಎ ಸಿಗ್ನಲ್. ಇದೊಂದು ಸಿಗ್ನಲ್ ಆಗಿರುತ್ತೆ. ಬಟ್ ಎಲ್ಲಿಂದ ಬರುತ್ತೆ? ಇಟ್ಸ್ ಕಮಿಂಗ್ ಫ್ರಮ್ ದ ಕಂಪ್ಲೀಟ್ಲಿ ಡೆವಲಪ್ಡ್ ಫೀಟರ್ಸ್ ಆ್ಯಂಡ್ ಫ್ರಮ್ ದ ಪ್ಲೆಸೆಂಟಾ. ಪ್ಲೆಸೆಂಟಾಯಿಂದ ಮತ್ತೆ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರೋ ಎಂಬ್ರಿಯೋ ಇಂದ ಬರುತ್ತೆ. ಬಂದೇನು ಮಾಡುತ್ತೆ? ದಾಟ್ ಸ್ಟಿಮ್ಯುಲೇಟ್ಸ್, ಟ್ರಿಗರ್ಸ್ ದ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ದ ಯೂಟ್ರೈನ್ ಮಸಲ್ಸ್. ದಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಪಾರ್ಚುರಿಷನ್. ಪಾರ್ಚುರಿಷನ್ ಅಂತ ಹೇಳಿದ್ರೆ the act of expelling the completely developed fetus from the uterus of the mother. That is called parturition. Nodi illi the signal for the parturition originate from the fully developed fetus in the signal barta ide and the placenta inda barta ide, so which induce mild uterine contraction. Okay, this signal is very necessary for the parturition. Signal for the parturition originate from the fully developed fetus and the placenta, which cause mild uterine contraction. ಅಲ್ಲಿ ಸ್ನಾಯುಗಳ ಸಂಕುಚನ ಮತ್ತು ವಿಕಸನ ಆಗುತ್ತೆ. That way leads to the parturition. Next, ಇದರಿಂದ ಏನಾಗುತ್ತೆ ಅದ್ರ ಫಂಕ್ಷನ್ ಬರೀಬೇಕು ನೀವು. ಆಗ ಹೌ ಇಟ್ ಹೆಲ್ಪ್ಸ್ ಇನ್ ಪಾರ್ಚುರೇಷನ್ ಅಂತ ಹೇಳ್ಬಿಟ್ಟು. ಸೊ ಅಬ್ಸರ್ವ್ ಹಿಯರ್, ಇಟ್ಸ್ ಟ್ರಿಗರ್ಸ್ ರಿಲೀಸ್ ಆಫ್ ಆಕ್ಸಿಟೋಸಿನ್ ಫ್ರಮ್ ದ ಮ್ಯಾಟರ್ನಲ್ ಪಿಟ್ಯುಟರಿ. ಓಕೆ, ತಾಯಿಯ ಪಿಟ್ಯುಟರಿ ಗ್ಲ್ಯಾಂಡ್ ಇರುತ್ತೆ, ಅಲ್ಲಿಂದ ಏನಾಗುತ್ತೆ? ಒಂದು ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ದಟ್ ಹಾರ್ಮೋನ್ ಇಸ್ ಕಾಲ್ಡ್ ಆಕ್ಸಿಟೋಸಿನ್. ಇಟ್ಸ್ ಆಲ್ಸೋ ಕಾಲ್ಡ್ ಬರ್ತ್ ಹಾರ್ಮೋನ್. ಇದನ್ನ ಬರ್ತ್ ಹಾರ್ಮೋನ್ ಅಂತ ಹೇಳ್ತೀವಿ, ನೆನಪಿಟ್ಕೊಂಡಿರ್ಬೇಕು. ಸೊ ಯಾಕೆ ಬರ್ತ್ ಹಾರ್ಮೋನ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, it's very helpful for the contraction and relaxation of the uterine muscle during parturition. So this particular action, reflex action, what we are saying, reflex action anta helidre, so bere particular definition agbidutte, adu sudden involuntary action agbidutte. But illi fetal ejection reflex bandaga, this triggers the release of oxytocin from the maternal pituitary, acts on the uterine muscles and cause strong uterine contraction, and that helps in parturition. adu parturition ge help ಮಾಡುತ್ತೆ. ಓಕೆ, ಸೊ ಅಂದ್ರೆ 2 inches 3 inches ಮಾತ್ರ ಏನಾಗಿರುತ್ತೆ, ಅದು ಯುಟರಸ್ ಇರುತ್ತೆ. ಬಟ್ when the baby develops completely, so that will expands enormously. ತುಂಬ ಎಕ್ಸ್ಪ್ಯಾಂಡ್ ಆಗುತ್ತೆ. ಆ ಎಕ್ಸ್ಪ್ಯಾಂಡ್ ಆಗುವಾಗ ಆ ಮಸಲ್ಸ್ಗಳು ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗಬೇಕಲ್ಲ. ಸೊ ಅದಕ್ಕೆ ಮೇನ್ ಆಗಿ ಹೆಲ್ಪ್ ಮಾಡೋದೇ ಆಕ್ಸಿಟೋಸಿನ್. ಅದು ಪ್ರೊಡ್ಯೂಸ್ ಆಗೋದು ಮೆಟರ್ನಲ್ ಪಿಟ್ಯುಟರಿಯಿಂದ ಪ್ರೊಡ್ಯೂಸ್ ಆಗುತ್ತೆ. ಸೊ ದಾಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಪಾರ್ಚುರೇಷನ್ ಅಂತ ಹೇಳಬೇಕು. ನೆಕ್ಸ್ಟ್, ವಾಟ್ ಈಸ್ ಆಮ್ನಿಯೋಸೆಂಟೆಸಿಸ್? ಗಿವ್ ಒನ್ ರೀಸನ್ ಫಾರ್ ದ ಸ್ಟ್ಯಾಚ್ಯುಟರಿ ಬ್ಯಾನ್ ಫಾರ್ ಆಮ್ನಿಯೋಸೆಂಟೆಸಿಸ್. ಯಾಕೆ ಆಮ್ನಿಯೋಸೆಂಟೆಸಿಸ್ ಅನ್ನ ಬ್ಯಾನ್ ಮಾಡಲಾಗಿದೆ? So first we need to understand what's the meaning of amniocentesis. Okay, it's a fetal sex determination based on the chromosomal pattern present in the amniotic cell, which is found in the amniotic fluid inside the mother's uterus. So simple agi helona, it's a process or a technique of determining, okay, or you can say detection of fetal sex determination
ಆರ್ ಡೈರೆಕ್ಟ್ ಆಗಿ ನಾವು ಇದನ್ನೇ ಬರಿಬೋದು, ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಹೇಳ್ಬಿಟ್ಟು. ಸೆಕ್ಸ್ ಡಿಟರ್ಮಿನೇಷನ್ ಓಕೆ, ಡಿಟರ್ಮಿನೇಷನ್ ಬೇಸ್ಡ್ ಆನ್, ಯಾವ ಬೇಸಿಸ್ ಮೇಲೆ? ಬೇಸ್ಡ್ ಆನ್ ಕ್ರೋಮೋಸೋಮಲ್ ಪ್ಯಾಟರ್ನ್. ಕ್ರೋಮೋಸೋಮಲ್ ಪ್ಯಾಟರ್ನ್ ಎಲ್ಲಿರುತ್ತೆ? ಅದು ಪ್ರೆಸೆಂಟ್ ಇನ್ ಆಮ್ನಿಯೋಟಿಕ್ ಸೆಲ್. ಓಕೆ, ಈ ಆಮ್ನಿಯೋಟಿಕ್ ಸೆಲ್ ಎಲ್ಲಿರುತ್ತೆ? ದಟ್ ಇಸ್ ಪ್ರೆಸೆಂಟ್ ಇನ್ ದ ಆಮ್ನಿಯೋಟಿಕ್ ಫ್ಲೂಯಿಡ್. That's the fluid which surrounds the baby that act as a shock absorber and provides the nutrients. ಅದು ಶಾಕ್ ಅಬ್ಸಾರ್ಬರ್ ತರ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ದಿಸ್ ಈಸ್ ದ ಪ್ರಾಸೆಸ್ ಆಫ್ ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್ ಬೇಸ್ಡ್ ಆನ್ ದ ಕ್ರೋಮೋಸೋಮಲ್ ಪ್ಯಾಟರ್ನ್. ಕ್ರೋಮೋಸೋಮ್ ಪ್ಯಾಟರ್ನ್ ಅಂತ ಹೇಳಿದ್ರೆ XY, ಅಲ್ಲಿ ಗೊತ್ತಿರುತ್ತೆ ಎಕ್ಸ್ ಬಾಡೀಸ್. ಜಸ್ಟ್ ಬೈ ಲುಕಿಂಗ್ ಅಟ್ that sex chromosomes they can easily find out whether it is a male or female. So ಯಾಕೆ ಅದನ್ನ ಬ್ಯಾನ್ ಮಾಡಲಾಗಿದೆ? ಸೊ ಇಟ್ಸ್ ಲೀಗಲಿ ಬ್ಯಾನ್ಡ್. ಸೊ ಎಲ್ಲ ಕಡೆ ಬ್ಯಾನ್ ಮಾಡಲಾಗಿದೆ, ಇಂಡಿಯಾ ಅಂತ ಅಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ ದ ಮೈನ್ ಥಿಂಗ್ ಈಸ್ ಟು ಚೆಕ್ ಆರ್ ಟು ಪ್ರಿವೆಂಟ್. ಸೊ ಫೀಮೇಲ್ ಫೀಟಿಸೈಡ್. ವಾಟ್ಸ್ ದ ಮೀನಿಂಗ್ ಆಫ್ ಫೀಟಿಸೈಡ್? ಎಷ್ಟೋ ಸಲ ಕೇಳಿರ್ತೀರಾ ನೀವು, ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಅಂತ ಹೇಳ್ಬಿಟ್ಟು. ಸೊ ವೇರ್ ವಿ ಆರ್ ಜಸ್ಟ್ ಕಿಲ್ಲಿಂಗ್ ದ ಇನ್ಸೆಕ್ಟ್ಸ್ ಅಂಡ್ ಪೆಸ್ಟ್. ಫೀಮೇಲ್ ಫೀಟಿಸೈಡ್ ಅದು ಹೆಣ್ಣು ಅಂತ ಗೊತ್ತಾದ್ರೆ ಎಷ್ಟೋ ಸಲ ಏನು ಮಾಡ್ತಾರೆ? ಸೊ ದೇ ಆರ್ ಜಸ್ಟ್ ಟ್ರೈಯಿಂಗ್ ಟು ಚೆಕ್ ದಟ್ ಅಂಡ್ ಪ್ರಿವೆಂಟಿಂಗ್ ದಟ್ ಪ್ರೆಗ್ನೆನ್ಸಿ. ಸೊ ಹಾಗಾಗಿ ಲೀಗಲಿ ಟು ಚೆಕ್ ಇನ್ ದ ಸೆನ್ಸ್ ಟು ಕಂಟ್ರೋಲ್ ಫೀಮೇಲ್ ಫೀಟಿಸೈಡ್ ದೇ ಹ್ಯಾವ್ ಬ್ಯಾನ್ ದ ಆಮ್ನಿಯೋಸೆಂಟೆಸಿಸ್. ಇದನ್ನು ಬ್ಯಾನ್ ಮಾಡಲಾಗಿದೆ. ನೀವು ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ. ಓಕೆ, ಅಲ್ಲಿ ಯಾವುದೇ ಥರ ಸೆಕ್ಸ್ ಡಿಟರ್ಮಿನೇಷನ್ ಮಾಡಲ್ಲ, ಅದೊಂದು ಅಪರಾಧ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಓಕೆ, ಸೊ ದಟ್ಸ್ ಎನ್ ಅಫೆನ್ಸ್ ರೈಟ್ ನೌ. ಸೊ ವಿಚ್ ಆಫ್ ದ ಆರ್ಟ್ಸ್ ವಿಲ್ ಯು ಎಂಪ್ಲಾಯ್ ಇನ್ ದ ಫಾಲೋಯಿಂಗ್ ಕೇಸಸ್? 2 ಕೇಸ್ ಕೊಟ್ಟಿದ್ದಾರೆ. ಈ 2 ಕೇಸ್ಗಳಲ್ಲಿ ಯಾವ ಆರ್ಟನ್ನು ನೀವು ಇಂಪ್ಲಾಯ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಆರ್ಟ್ ಅಂತ ಹೇಳಿದ್ರೆ ಏನು? ಯು ನೋ that's assisted reproductive technologies or techniques. Assisted reproductive techniques ಅಂತ ಹೇಳ್ತೀವಿ. Means where the infertile couple also have ability to get a baby by different ways. ಸೊ ಅದರಲ್ಲಿ ಟೆಸ್ಟ್ ಟ್ಯೂಬ್ ಬೇಬೀಸ್ ಬರುತ್ತೆ, ಜಿಫ್ಟ್ ಮತ್ತೆ ಗಿಫ್ಟ್ ಬರುತ್ತೆ. ಜಿಫ್ಟ್ ಮತ್ತೆ ಗಿಫ್ಟ್ ಅಂತ ಹೇಳಿದ್ರೆ ಝೈಗೋಟ್ ಇಂಟ್ರಾಫಲೋಪಿಯನ್ ಟ್ರಾನ್ಸ್ಫರ್, ಗ್ಯಾಮಿಟ್ ಇಂಟ್ರಾಫಲೋಪಿಯನ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಅಂತ ಓದಿರ್ತೀವಿ. ಸೊ ಜೊತೆಗೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಅಷ್ಟರಲ್ಲಿ ಈ 2 ಕೇಸ್ಗಳಿಗೆ ಎಂಪ್ಲಾಯ್ ಆಗೋ ಆರ್ಟ್ಸ್ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆ, ಯಾವ್ದಿರ್ಬೋದು? ವೆರಿ ಲೋ ಸ್ಪರ್ಮ್ ಕೌಂಟ್ ಇನ್ ದ ejaculation. So low sperm count in the semen. This condition is called oligospermia. Oligospermia ಅಂತ ಹೇಳ್ತೀವಿ. Oligospermia. ಸೊ ಅದೇ ತರ ಎಜೂಸ್ಪರ್ಮಿಯಾ, absence of sperm in the semen, ಇಲ್ಲದೆ ಇರೋದು. ಸೊ ಈ ತರ ಬೇಕಾದಷ್ಟು ನೀವು ವರ್ಡ್ಸ್ಗಳನ್ನ ಕೇಳಿರ್ಬೋದು. ಇವಾಗ ಲೋ ಸ್ಪರ್ಮ್ ಕೌಂಟ್ ಇದೆ ಅಷ್ಟೇನೆ, ಸ್ಪರ್ಮ್ ಇದೆ. ಓಕೆ, ಬಟ್ ಆ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಸ್ಪರ್ಮ್ಸ್ ಆರ್ ಮೋಟೈಲ್, ಸಮ್ ಸ್ಪರ್ಮ್ಸ್ ಆರ್ ನಾನ್ ಮೋಟೈಲ್, ಆ್ಯಂಡ್ ಇಫ್ ದೇ ಆರ್ ನಾಟ್ ಏಬಲ್ ಟು ರೀಚ್ ದ ಓವಮ್, ರೀಚ್ ಆಗಲಿಲ್ಲ ಅಂತ ಹೇಳಿದಾಗ ಸೊ ಫರ್ಟಿಲೈಸೇಷನ್ ಆಗಲ್ಲ, ಸೊ ಅಲ್ಲಿ ಯಾವುದೇ ಥರ ಪ್ರೆಗ್ನೆನ್ಸಿ ಅಕರ್ ಆಗಲ್ಲ. ಆ ಕೇಸಲ್ಲಿ ಯೂಸ್ ಮಾಡೋ ಆರ್ಟ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ನಾವು ಯು ಕ್ಯಾನ್ ಈಸಿಲಿ ಮೆನ್ಷನ್, ಸೊ ಈ ಕೇಸಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಆಲ್ಸೋ ಕಾಲ್ಡ್ AI. ಸೊ ಆರ್ಟಿಫಿಷಿಯಲಿ ದೇ ಆರ್ ಇಂಟ್ರೊಡ್ಯೂಸಿಂಗ್ ಆರ್ ಅಡ್ಮಿನಿಸ್ಟ್ರೇಟಿಂಗ್ ದ ಸ್ಪರ್ಮ್ ಇಟ್ ದ ಫೀಮೇಲ್ ಜೆನೈಟಲ್ ಟ್ರ್ಯಾಕ್ಟ್. ಓಕೆ, ಡೈರೆಕ್ಟ್ ಆಗಿ ಓವಮ್ಗೆ ಇಂಜೆಕ್ಟ್ ಮಾಡೋದು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅದು. ಸೊ ಅದು ನಾರ್ಮಲ್ ಆಗಿ ICSI ಅಂತ ಹೇಳ್ತೀವಿ, ಅದು ಬೇರೆ. ಬಟ್ ಇದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮುಖಾಂತರ ನಾವು ಇಲ್ಲಿ ಇನ್ಫರ್ಟಿಲಿಟಿಯನ್ನ ಸೊ ಪ್ರಿವೆಂಟ್ ಮಾಡಬಹುದು. ನೌ ಲುಕ್ ಅಟ್ ದ ಸೆಕೆಂಡ್ ಕೇಸ್. A woman cannot produce ovum but can provide suitable environment for fertilization and further development. Okay, there is a woman, menstruation may or may not occur, but ovum is not producing. Okay, but can provide suitable environment for fertilization.
ಯೂಟರಸ್ ಫಂಕ್ಷನಲ್ ಆಗಿದೆ. ಓಕೆ, ಶಿ ಈಸ್ ಏಬಲ್ ಟು ಕ್ಯಾರಿ ಅ ಬೇಬಿ. ಹಾಗಿದ್ರೆ ಇಲ್ಲಿ ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಯಾವ ಟೆಕ್ನಿಕ್ ಇರ್ಬೋದು? ದಟ್ ಈಸ್ ಕಾಲ್ಡ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಸೊ ಹಿಯರ್ ವಿ ಆರ್ ಯೂಸಿಂಗ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಎಸ್ಪೆಷಲಿ ಈಗ ನಾವು ಫಸ್ಟ್ ಏನ್ ಮಾಡ್ಬೇಕಾದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್, ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಔಟ್ಸೈಡ್ ದ ಬಾಡಿ, means inside the laboratory, inside the petri dish or test tube. We are fusing them in a aseptic condition by providing a suitable temperature and whatever it is. So fuse ಆದ್ಮೇಲೆ zygote formation ಆಗುತ್ತೆ. So 8 to 16 ಇದ್ದಾಗ blastomeres ಏನ್ ಮಾಡ್ತಾರೆ? They are directly transferring that into the uterus. So then she is having a functional uterus and which provides a suitable environment for the developing baby. So that means you can say ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್ ಆಗಿರ್ಬೋದು. ಇದರಲ್ಲಿ ಜಿಫ್ಟ್ ಮತ್ತೆ ಗಿಫ್ಟ್ ಕೂಡ ಆಗಿರುತ್ತೆ. ಗಿಫ್ಟ್ ಅಂಡ್ ಜಿಫ್ಟ್ ಅಂತ ಹೇಳ್ತೀವಿ. ಓಕೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಗಿಫ್ಟ್ ಅಂಡ್ ಜಿಫ್ಟ್? ಇಯರ್ ಗ್ಯಾಮೆಟ್ ಇಂಟ್ರಾಫಲೋಪಿಯನ್ ಟ್ರಾನ್ಸ್ಫರ್, ಝೈಗೋಟ್ ಇಂಟ್ರಾಫಲೋಪಿಯನ್ ಟ್ರಾನ್ಸ್ಫರ್ ಅಂತ. ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಸೇ IVF ಅಂಡ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಓಕೆ, ಈ ತರ ಕೇಳ್ತಾರೆ. ಹಾಗಾಗಿ 4 ಟೆಕ್ನಿಕ್ಗಳಿದೆಯಲ್ಲ ಲಾಸ್ಟಲ್ಲಿ ಆರ್ಟ್ ಅಂತ, ಸೊ ಅದರಲ್ಲಿ ಎಕ್ಸಾಂಪಲ್ಸ್ಗಳನ್ನು ಕೂಡ ಓದ್ಕೊಂಡಿರಬೇಕು. ನೆಕ್ಸ್ಟ್ ಈ ಥರ ಆನ್ಸರ್ ಬರಿಬೇಕು ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ವಾಟ್ ಈಸ್ ಬಯೋಪೈರಸಿ? ಓಕೆ, ಎಕ್ಸ್ಪ್ಲೈನ್ ಇಟ್ ವಿತ್ ರೆಫರೆನ್ಸ್ ಟು ದ ಬಾಸ್ಮತಿ ರೈಸ್. ಬಯೋಪೈರಸಿ ಅಂತ ಹೇಳಿದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಯೂಸ್ ಆಫ್ ಬಯೋ ರಿಸೋರ್ಸ್ ಬೈ ಮಲ್ಟಿನ್ಯಾಷನಲ್ ಕಂಪನೀಸ್ ಆರ್ ಎನಿ ಅದರ್ ಆರ್ಗನೈಸೇಷನ್ಸ್ ವಿತೌಟ್ ಪ್ರಾಪರ್ ಆಥರೈಸೇಷನ್ ಫ್ರಮ್ ದ ಕಂಟ್ರೀಸ್ ಅಂಡ್ ಕನ್ಸರ್ನ್ಡ್ ಪೀಪಲ್ ವಿತೌಟ್ ಕಾಂಪನ್ಸೇಟರಿ ಪೇಮೆಂಟ್. ಓಕೆ, ಡೆಫಿನೇಷನ್ ತುಂಬ ಚೆನ್ನಾಗಿದೆ. ಓಕೆ, ಅಂದರೆ ಯೂಸ್ ಆಫ್ ಬಯೋ ರಿಸೋರ್ಸಸ್, ಯಾವುದೇ ಥರದ ಬಯೋ ರಿಸೋರ್ಸಸ್, ಜೈವಿಕ ಮೂಲ ಅಂತ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡೋದು ಬೈ ಎನಿ ಮಲ್ಟಿ ನ್ಯಾಷನಲ್ ಕಂಪನೀಸ್. ಓಕೆ, ಆ್ಯಂಡ್ ಅದರ್ ಆರ್ಗನೈಸೇಷನ್, ಯಾವುದಾದ್ರೂ ಕಂಪನಿ ಅಥವಾ ಆರ್ಗನೈಸೇಷನ್ಸ್ಗಳು. ಸೊ ಈ ಥರ ಬಯೋ ರಿಸೋರ್ಸಸ್ಗಳನ್ನು ಯಾವಾಗ ಯೂಸ್ ಮಾಡ್ತಾ ಇದ್ರೆ? ವಿತೌಟ್ ಪ್ರಾಪರ್ ಆಥರೈಸೇಷನ್, ಯಾವುದೇ ಥರ ಪರ್ಮಿಷನ್ ಇಲ್ಲದೆ ಯೂಸ್ ಮಾಡ್ತಾ ಇದ್ರೆ ಫ್ರಮ್ ದ ಎನಿ ಅದರ್ ಕಂಟ್ರೀಸ್ ಆರ್ ಕನ್ಸರ್ನ್ಡ್ ಪೀಪಲ್. ಓಕೆ, ನೆಕ್ಸ್ಟ್ ವಿತೌಟ್ ಕಾಂಪನ್ಸೇಟರಿ ಪೇಮೆಂಟ್, ಅವ್ರಿಗೆ ಯಾವುದೇ ಥರ ಪೇ ಮಾಡದೆ ನಾವು ಅವರ ಒಂದು ರಿಸೋರ್ಸಸ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ರೆ ಅದನ್ನು ನಾವೇನಂತ ಹೇಳ್ತೀವಿ? ಬಯೋ ಪೈರಸಿ. ಪೈರಸಿ ಅಂತ ಹೇಳಿದ್ರೇನೆ ಅದು ಕಾಮನ್ ವರ್ಡ್. ಬಯೋ ಅಂತ ಬಂದಾಗ ದಟ್ಸ್ ರಿಲೇಟೆಡ್ ಟು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಪ್ರಾಡಕ್ಟ್ಸ್. ಅವುಗಳ ಪ್ರಾಡಕ್ಟ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳೋದು, ಯೂಸ್ ಮಾಡ್ಕೊಳ್ಳೋದು ವಿತೌಟ್ ಗಿವಿಂಗ್ ಎನಿ ಕಾಂಪನ್ಸೇಟರಿ ಪೇಮೆಂಟ್. ನೆಕ್ಸ್ಟ್ ಬಾಸ್ಮತಿ ರೈಸ್ ಅನ್ನೋದು ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್. ಓಕೆ, ಆಕ್ಚುಲಿ ಬಾಸ್ಮತಿ ರೈಸ್ ಅನ್ನೋದು ಇಂಡಿಜಿನಸ್ ಆಗಿರುತ್ತೆ. ಅಂದರೆ ಇಂಡಿಯಾದಲ್ಲಿ ಫಸ್ಟ್ ಅದನ್ನೇನು ಮಾಡಿದ್ದು? ಡೆವಲಪ್ ಆಗಿದ್ದು. ಸೊ ಇಲ್ಲಿದೆ ನೋಡಿ, ಬಾಸ್ಮತಿ ರೈಸ್ ಇಸ್ ಆನ್ ಇಂಡಿಜಿನಸ್ ಕ್ರಾಪ್ ಆಫ್ ಇಂಡಿಯಾ, ಬಟ್ ಇಟ್ ವಾಸ್ ಪೇಟೆಂಟೆಡ್ ಬೈ ಅನ್ ಅಮೇರಿಕನ್ ಕಂಪನಿ ರೈಸ್ ಟೆಕ್ ಇನ್ಕಾರ್ಪೊರೇಷನ್ ಇನ್ 1997. ಇವತ್ತು ಬೇಕಾದಷ್ಟು ದೇರ್ ಆರ್ ಅಬೌಟ್ ಲ್ಯಾಕ್ ಟುಗೆದರ್ ವೆರೈಟೀಸ್ ಆಫ್ ರೈಸ್ ಈಸ್ ಅವೈಲಬಲ್ ಇನ್ ಇಂಡಿಯಾ. ಲ್ಯಾಕ್ ಟುಗೆದರ್. ಸೊ ಅಂದರೆ ಇವತ್ತು ಯಾರು ಬೇಕಾದರೂ ಹೈಬ್ರಿಡ್ ಮಾಡಿಬಿಡ್ಬೋದು. ಬ್ರೀಡ್ಗಳು ತುಂಬ ಇದೆ ಇವಾಗ. ಆದರೆ ಬಾಸ್ಮತಿ ರೈಸ್ ಅನ್ನೋದು ಇಂಡಿಜಿನಸ್ ಕ್ರಾಪ್ ಆಫ್ ಇಂಡಿಯಾ ಆಗಿತ್ತು. ಬಟ್ ಲೇಟರ್ ಇಟ್ ವಾಸ್ ಪೇಟೆಂಟೆಡ್ ಬೈ ಅನ್ ಅಮೇರಿಕನ್ ಕಂಪನಿ ರೈಸ್ ಟೆಕ್ ಇನ್ಕಾರ್ಪೊರೇಷನ್ ಇನ್ ದ ಇಯರ್ 1997. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಬಾಸ್ಮತಿ ವಿತ್ ರೆಸ್ಪೆಕ್ಟ್ ಟು ಬಯೋಪೈರಸಿ. ನೆಕ್ಸ್ಟ್, ನೇಮ್ ದ ಡಿಫರೆಂಟ್ ಗ್ರೂಪ್ಸ್ ಆಫ್ ಡ್ರಗ್ಸ್ ಆ್ಯಂಡ್ ದ ಪ್ಲಾಂಟ್ಸ್ ಫ್ರಮ್ ವಿಚ್ ದೇ ಎಕ್ಸ್ಟ್ರಾಕ್ಟ್. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಅಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ಆಲ್ಕೋಹಾಲ್ ಮತ್ತೆ ಡ್ರಗ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನೀವು ಓದ್ತೀರಾ. 3 group of drugs they are asking. Morphine, that is also called opioids. So 3 group ಗೆ ಬಂದಾಗ opioids, cannabinoids, coca alkaloids or cocaine ಅಂತ ಹೇಳ್ತೀವಿ. opioids, cannabinoids, coca alkaloids. ಇದು ನಾರ್ಮಲ್ ಆಗಿ ಏನಂತ ಹೇಳ್ತೀವಿ? ಮಾರ್ಫೈನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ? ದಟ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಪೆಪೆವಸ್ ಸಾಮ್ನಿಫೆರಮ್. Cannabinoids are extracted from cannabis sativa and coca alkaloids or cocaine are extracted from Erythroxylum coca. Okay, remember, Pepe was somniferum and second one cannabinoids are extracted from cannabis sativa and coca alkaloids are extracted from Erythroxylum coca. 3 groups of drugs they have provided in your textbook. Okay, with scientific name. Next 3 mark question. ತುಂಬಾ ಸಿಂಪಲ್ ಆಗಿರೋ ಕ್ವಶನ್ ಇದು. ಇಷ್ಟು ದೊಡ್ಡದಾಗಿದೆ ಆನ್ಸರ್ ಅನ್ಕೊಂಬೇಡಿ. ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಏನದು? ಮೊಯೆಟ್ ಹೆಲ್ಪ್ಸ್ ಟು ರೈಸ್
ಹರ್ಡ್ ಸೈಜ್ ಇನ್ ಶಾರ್ಟ್ ಟೈಮ್. ಎಲಾಬರೇಟ್. ಶಾರ್ಟ್ ಟೈಮಲ್ಲಿ ಹರ್ಡ್ ಸೈಜ್ ಅಂತ ಹೇಳಿದ್ರೆ ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಅವುಗಳ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡೋದು ಯಾವ ಥರ? ಮೊಯೆಟ್ ಅಂದ್ರೆ ಏನು? ಫಸ್ಟ್ ಮೊಯೆಟ್ ಇನ್ ದ ಸೆನ್ಸ್ ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ. ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ. ಓವ್ಯುಲೇಷನ್ ಅಂತ ಹೇಳಿದ್ರೆ ಕಾಮನ್ ಆಗಿ ಏನಾಗಿರುತ್ತೆ? ದೇ ಯೂಸ್ ಟು ಪ್ರೊಡ್ಯೂಸ್ ಓನ್ಲಿ ಒನ್ ಎಗ್ ಅಟ್ ಒನ್ಸ್. ಓಕೆ, ಕೆಲವು ಪ್ರಾಣಿಗಳಲ್ಲಿ ಏನಾಗುತ್ತೆ, ಅದು ಬೇರೆ ಬೇರೆ ಥರ, ಅದು ಡಿಫ್ರೆಂಟ್ ಸ್ಪೀಶೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಹಿಯರ್ ಇಲ್ಲಿ ನಾರ್ಮಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಆರ್ ಜಸ್ಟ್ ಇಂಡ್ಯೂಸಿಂಗ್ ದೇಮ್ ಟು ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಓವಮ್ ಆರ್ ಓವಾ. ಅಲ್ಲಿ ನಾವೇ ಇಂಡ್ಯೂಸ್ ಮಾಡ್ತಾ ಇದ್ದೀವಿ. ಅಬ್ಸರ್ವ್ ಹಿಯರ್, ಇಟ್ಸ್ ಅ ಪ್ರೋಗ್ರಾಮ್ ಫಾರ್ ಹರ್ಡ್ ಇಂಪ್ರೂವ್ಮೆಂಟ್ ಇನ್ ಅನಿಮಲ್ಸ್ ಲೈಕ್ ಕ್ಯಾಟಲ್, ಶೀಪ್, ರ್ಯಾಬಿಟ್ಸ್, ಬಫೆಲೋಸ್ ಆ್ಯಂಡ್ ಮೆರ್ಸ್ ಎಟ್ಸೆಟ್ರಾ. ಈ ಬೇರೆ ಬೇರೆ ಅನಿಮಲ್ಸ್ಗಳಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಹಿಯರ್ ಹೈ ಮಿಲ್ಕ್ ಈಲ್ಡಿಂಗ್ ಬ್ರೀಡ್ಸ್ ಆಫ್ ಫೀಮೇಲ್ ಹ್ಯಾವ್ ಬೀನ್ ಬ್ರೆಡ್ ವಿತ್ ಹೈ ಕ್ವಾಲಿಟಿ ಮೀಟ್ ಈಲ್ಡಿಂಗ್ ಬುಲ್ಸ್ ಟು ಇನ್ಕ್ರೀಸ್ ಹರ್ಡ್ ಸೈಜ್ ಇನ್ ಲೆಸ್ಸರ್ ಟೈಮ್. ಲೆಸ್ ಟೈಮಲ್ಲಿ ಸೊ ಅವುಗಳು ಮೀಟ್ ಪ್ರೊಡಕ್ಷನ್ಗೋಸ್ಕರ ಅದನ್ನು ಹರ್ಡ್ ಸೈಜ್ ಇಂಪ್ರೂವ್ ಮಾಡೋದಾಗಿರ್ಬೋದು, ಮಿಲ್ಕ್ ಈಲ್ಡಿಂಗ್ ಆಗಿರ್ಬೋದು, ನಾವು ಇದು ಒಂದು ಪ್ರೊಸೆಸ್ ಯೂಸ್ ಮಾಡ್ತಾ ಇದ್ದೀವಿ. ಪ್ರೊಸೀಜರ್ ಯಾವ ಥರ ಇರುತ್ತೆ? ಅಬ್ಸರ್ವ್ ಹಿಯರ್, in this method, a cow is administered hormones with FSH-like activity to induce the follicular maturation and superovulation. Ovulation anta ಹೇಳಿದ್ರೆ ಇದು ಕಾಮನ್ ವರ್ಡ್. The process of releasing of ovum from the ruptured Graafian follicle or from the ovary. But superovulation, we are just increasing the number of ovum which are producing from the ovary. ಸೊ ಇದಕ್ಕೆ ನಾವು ಸೂಪರ್ ಓವ್ಯುಲೇಷನ್ ಅಂತ ಹೇಳ್ತೀವಿ. ಇದಾಗಬೇಕು ಅಂತ ಹೇಳಿದ್ರೆ ದೇ ಹ್ಯಾವ್ ಟು ಅಡ್ಮಿನಿಸ್ಟ್ರೇಟ್ ಅ ಪರ್ಟಿಕ್ಯುಲರ್ ಹಾರ್ಮೋನ್ ಕಾಲ್ಡ್ FSH ಲೈಕ್ ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಓಕೆ, ಸೊ ಅದನ್ನು ಅಡ್ಮಿನಿಸ್ಟ್ರೇಟ್ ಮಾಡೋದ್ರ ಮುಖಾಂತರ ಸೊ ಸೂಪರ್ ಓವ್ಯುಲೇಷನ್ ಇಂಡ್ಯೂಸ್ ಮಾಡ್ತಾ ಇದ್ದಾರೆ. ದ ಕೌ ಪ್ರೊಡ್ಯೂಸ್ 6 to 8 ಇನ್ಸ್ಟೆಡ್ ಆಫ್ 1 egg ಪ್ರೊಡ್ಯೂಸ್ ನಾರ್ಮಲಿ. ನಾರ್ಮಲ್ ಆಗಿ 1 egg ಅನ್ನ ಪ್ರೊಡ್ಯೂಸ್ ಮಾಡೋ ಬದಲು ದೇ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ 6 to 8. ಓಕೆ, ಇಟ್ಸ್ ನಾರ್ಮಲ್ ಲೈಕ್ ಒಂಥರ ಈ ಬೂನ್ ಮತ್ತೆ ಬೇನ್ ಅಂತ ಹೇಳ್ತೀವಲ್ಲ, ವರ ಮತ್ತೆ ಶಾಪ ಅನ್ನೋ ಥರ ಆಗ್ಬಿಡುತ್ತೆ ಇದು ಕಾಮನ್ ಆಗಿ. ಅಂದರೆ ಅವುಗಳಿಗೆ ನೋವು ಆಗ್ತಾ ಇರುತ್ತೆ. ಬಟ್ ಆದರೂ ಕೂಡ ನಾವೇನು ಮಾಡ್ತಾ ಇದ್ದೀವಿ, ವಿ ಆರ್ ಜಸ್ಟ್ ಟು ಗೆಟ್ more milk as well as the meat. We are just doing all these stuffs here. Next, it is now either mated with a elite bull or artificial insemination carried out. ಎಲೈಟ್ ಬುಲ್ನ ಅಥವಾ ಕ್ರಾಸ್ ಮಾಡೋದ್ರ ಮುಖಾಂತರ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮುಖಾಂತರ ಅದನ್ನು ಕ್ಯಾರಿ ಔಟ್ ಮಾಡ್ತಾರೆ. ವೆನ್ ದ ಫರ್ಟಿಲೈಸ್ಡ್ ಎಗ್ಸ್ ಅಟೈನ್ 8 to 32 cell stage, they recovered non-surgically and transferred to the surrogate mother. The same procedure as just like a test tube baby. Surrogate mother ಅಂತ ಹೇಳಿದ್ರೆ ಬಾಡಿಗೆ ತಾಯಿ ಅಂತ ಹೇಳ್ತೀವಿ. ಸೊ ಆ ಥರ ಎಲ್ಲವನ್ನು ಕೂಡ ಫರ್ಟಿಲೈಸ್ ಮಾಡಿ ನಂತರ ಅದನ್ನು ಏನು ಮಾಡೋದು, ಸಾರೋಗೇಟ್ ಮದರ್ ಬಾಡಿ ಒಳಗಡೆಗೆ ಇಂಟ್ರಡ್ಯೂಸ್ ಮಾಡೋದು. ನೆಕ್ಸ್ಟ್, ದ ಜೆನೆಟಿಕ್ ಮದರ್ ಕ್ಯಾನ್ ನೌ ಬಿ ಅಗೈನ್ ಸೂಪರ್ ಓವ್ಯುಲೇಟೆಡ್. ಮತ್ತೆ ಅದು ರಿಪೀಟ್ ಆಗ್ತಾ ಇರುತ್ತೆ. ಸೊ ಮೊಯೆಟ್ ಹೇಗೆ ಅದು ಜಾಸ್ತಿ ಹರ್ಡ್ ಸೈಜನ್ನು ಇಂಪ್ರೂವ್ ಮಾಡೋದು ಅಂತ ಕೇಳಿದಾಗ ಇಷ್ಟು ಪ್ರೊಸೀಜರ್ನ ಬರೀಬೇಕಾಗತ್ತೆ. ಮೊಯೆಟ್ ಅಂತ ಹೇಳಿದ್ರೆ ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ ಅಂತ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ಎಕ್ಸ್ಪ್ಲೈನ್ ಹೌ ಎಲಿ ಲಿಲಿ ಸಿಂಥಸೈಸ್ಡ್ human insulin. It's an American company, right? So human insulin diagram ಇಲ್ಲಿದೆ, ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲೂ ಕೂಡ ಕೊಟ್ಟಿದ್ದಾರೆ. 2 marks ಕೇಳ್ತಾರೆ ಡಯಾಗ್ರಾಮ್ ಅನ್ನ. ಸೊ ಹಾಗಾಗಿ ಇಲ್ಲಿ ನೋಡಿ, ಇನ್ಸುಲಿನ್ ಕಂಟೈನ್ಸ್ 2 short polypeptide chains, chain A and chain B, linked by disulfide bridge. You can observe chain A and chain B linked by the disulfide. ಎರಡು ಸಲ್ಫೈಡ್ ಬಾಂಡ್ಗಳಿಂದ ಏನಾಗಿರುತ್ತೆ, ಅದು ಲಿಂಕ್ ಆಗಿರುತ್ತೆ. In mammals, including humans, insulin is synthesized as a prohormone, okay, that needs to be processed to become mature and functional hormone. It contains an extra stretch called C-peptide. Allondu extra stretch irutte, adenagirutte C-peptide anta heltivi. So that has to remove, right? C-peptide is absent in mature insulin and is removed during the maturation into insulin. Okay, ಈಗ ಇಲ್ಲಿ ನೋಡಿ ಮೇನ್ ಆಗಿ ಅವ್ರು ಕೇಳಿರೋ ಕ್ವಶನ್, ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಬೈ ರಿಕಾಂಬಿನೆಂಟ್ DNA ಟೆಕ್ನಿಕ್ ವಾಸ್ ಅಚೀವ್ಡ್ ಬೈ ಅನ್ ಅಮೆರಿಕನ್ ಕಂಪನಿ ಎಲಿ ಲಿಲಿ ಇನ್ 1983. ಇವಾಗ ಆಗಿರೋದಲ್ಲ, ಅದು 1983 ಅಲ್ಲೇನೆ. ಸೊ 50 years ಬ್ಯಾಕ್ ಅಲ್ಲೇ. ಸೊ ಹಿಯರ್
you can observe it prepared two DNA sequences corresponding to A and B chain. ಈ ಎ ಅಂಡ್ ಬಿ ಚೈನ್ ಕರೆಸ್ಪಾಂಡಿಂಗ್ ಆಗ್ತಕ್ಕಂಥ DNA ಸೀಕ್ವೆನ್ಸ್ಗಳನ್ನ ಪ್ರಿಪೇರ್ ಮಾಡಿ ಇನ್ಸುಲಿನ್ and of human insulin and introduce them to the plasmids of Escherichia coli for production. Okay, recombinant DNA technology andrene we are just introducing some product into the Escherichia coli or any other prokaryotic living organisms to produce more and more. So ಅದೇನು ಮಾಡುತ್ತೆ, ಮತ್ತೆ ಅದು ಆಂಪ್ಲಿಫಿಕೇಶನ್ ಮುಖಾಂತರ ರೆಪ್ಲಿಕೇಟ್ ಮಾಡುತ್ತೆ. ಸೊ by that way they will get. So next ಇಲ್ಲಾದ್ಮೇಲೆ the A and B chains are produced, were separated, extracted and combined by creating disulfide bonds to form human insulin. So e method mukantara they are making human insulin. American Ellie company. So you need to remember this. 3 marks ಕೇಳಿದ್ದಾರೆ. ಹೀಗಂದ್ರೇನು ಆ ಸ್ಟ್ರಕ್ಚರ್ ಅದು ಯಾವುದು ಮತ್ತೆ ಈ ಸೆಂಟೆನ್ಸ್ ಅನ್ನ ಬರಿಬೇಕು. ಡ್ರಾ a labeled diagram of female reproductive system. ಕಾಮನ್ ಆಗಿ ಈ ಚಾಪ್ಟರ್ ಇಂದ ಒಂದು ಸ್ಕಿಲ್ ಬೇಸ್ಡ್ ಕ್ವೆಶ್ಚನ್ ಇದ್ದೇ ಇರುತ್ತೆ. ದಟ್ ಸ್ಕಿಲ್ ಬೇಸ್ಡ್ ಕ್ವೆಶ್ಚನ್ ಈಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಪರ್ಮ್ ಆರ್ ದ ಮೆಮರಿ ಗ್ಲ್ಯಾಂಡ್, ಯಾವುದಾದ್ರೂ ಆಗಿರ್ಬೋದು. ಸೊ ಹಾಗಾಗಿ ಅವ್ರು ಕೇಳ್ತಾ ಇರೋದು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಸೊ ವೆರಿ ಫಸ್ಟ್ ಕ್ವೆಶ್ಚನ್ ಪೇಪರ್ಲಿ ನಾವು ಡಿಸ್ಕಸ್ ಮಾಡಿದ್ದು ಫಸ್ಟು ಯುಟ್ರೈನ್ ಫಂಡಸ್ನ ಬರಿತಾ ಇದ್ದೀವಿ. ದೇರ್ ಆಫ್ಟರ್ ಐ ಆಮ್ ಜಸ್ಟ್ ರೈಟಿಂಗ್ ದ ಔಟರ್ ಲೈನ್ ಆಫ್ ದ ಯುಟರಸ್. ಓಕೆ, ಯುಟರಸ್ದು ಔಟರ್ ಲೈನ್ ಅನ್ನು ಬರೆದು ಅದ್ರ ಜೊತೆಗೆ ಅಂದರೆ ಈಗ ಬೈಲ್ಯಾಟ್ರಲ್ ಸಿಮೆಟ್ರಿಕಲ್ ಆಗಿರುತ್ತಲ್ಲ, ನಾವು ಐ ಆಮ್ ಜಸ್ಟ್ ರೈಟಿಂಗ್ ದ 2 oval almond shaped ovaries here on the either side of the uterus. Okay, ಅದು ಯುಟರಸ್ ಪೆಲ್ವಿಕ್ ರೀಜನ್ಗೆ ಅಟ್ಯಾಚ್ ಆಗಿರುತ್ತೆ with the help of ovarian ligaments. Now I am just extending the fallopian tube towards the ovary that is having the number of finger-like folded structures and they are called fimbriae. Okay, we can write like this. Yes, these are the fimbriae, and now you can write the internal parts having the narrow cavity here. Okay, and label them. Label is very important. Only 1 mark for your diagram and 4 marks for your labeling. And this is called uterine fundus. Uterine fundus, this portion. And this one, the inverted triangle or pear-shaped structure is called uterus. Uterus, and these two are nothing but uterine cavity. So where the fallopian tube arise. And fallopian tube alli 3 part irutte. Remember that that's nothing but isthmus, narrow ampulla, broader ampulla, and here the infundibulum, bell-shaped infundibulum, and fimbriae. Here you can observe finger-like fimbriae, and these are ovary. So ನೀವು ಲೇಬಲ್ ಮಾಡುವಾಗ ದಯವಿಟ್ಟು ಒಂದು ಕಡೆ ಪ್ಯಾರಲಲ್ ಲೇಬಲಿಂಗ್ ಮಾಡಬೇಕು. ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ಹಿಯರ್, ದಟ್ಸ್ ವೈ ಐ ಆಮ್ ರೈಟಿಂಗ್ ಲೈಕ್ ದಿಸ್. And this is the vagina. Okay, and along with cervical canal that forms the birth canal. Okay, ಎರಡು ಸೇರಿ birth canal ಆಗುತ್ತೆ. ಇನ್ನು ಉಳಿದಾಗೆ here you can observe perimetrium, the outermost layer of the uterus, and the second one, middle one is highly muscular called myometrium, and the next one is endometrium. Okay, so these are the different parts of female reproductive system. I hope you got this right. Next ನೋಡೋಣ. Mention any 2 examples of evolution by anthropogenic action. ಅವಾಗಲೇ ಹೇಳಿದೆ ಯೂನಿಕ್ ಆಗಿರೋ ಕ್ವಶನ್ಸ್ಗಳು ತಗೊಂಡ್ಬಂದಿದ್ದೀವಿ ಇವಾಗ. ಅಂದರೆ ಆಲ್ಮೋಸ್ಟ್ ನೀವು ಬೇಡ ಅಂತ ಬಿಟ್ಟಿರೋ ಕ್ವಶನ್ಸ್ಗಳೇನಿರುತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆಂಥ್ರಪೋಜೆನಿಕ್ ಆಕ್ಷನ್ 2 ಎಕ್ಸಾಂಪಲ್ನ ಬರೆದು ನಾವು ಅದಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಒಂದು, ವಾಟ್ ಆರ್ ಅನಲಾಗಸ್ ಆರ್ಗನ್ಸ್, ಗಿವ್ ಎಕ್ಸಾಂಪಲ್ಸ್. ಯಾವಾಗಲೂ ಹೋಮಲಾಗಸ್ ಓದ್ತಿರ್ತೀರಾ, ಅನಲಾಗಸ್ ಅದಕ್ಕೆ ಆಪೋಸಿಟ್ ಆಗಿರೋದು ಎಕ್ಸಾಂಪಲ್ಸ್ಗಳನ್ನು ಕೂಡ ನಾವು ಕೊಡಬೇಕಾಗತ್ತೆ. ಸೊ ನೋಡೋಣ ಇವಾಗ ಆಂಥ್ರೋಪೋಜೆನಿಕ್ ಆಕ್ಷನ್ ದಟ್ ವಾಸ್ ಅಬ್ಸರ್ವ್ಡ್ ಆ್ಯಂಡ್ ಆಲ್ಸೋ ಗಿವನ್ ಬೈ ದ ಚಾರ್ಲ್ಸ್ ಡಾರ್ವಿನ್. ಯಾವ ಥರ ಇದು ನ್ಯಾಚುರಲ್ ಸೆಲೆಕ್ಷನ್ಗೆ ರಿಲೇಟೆಡ್ ಆಗಿರೋದು ಆಂಥ್ರೋಪೋಜೆನಿಕ್ ಆಕ್ಷನ್. ಅಬ್ಸರ್ವ್ ಹಿಯರ್ industrial melanism indicating the skin color or it may be the complex ion. ಅದರ ಬಾಡಿ ಕಲರ್ ಯಾವ ಥರ ಚೇಂಜ್ ಆಯಿತು ಅಂತ. It's a phenomenon depicted by light colored peppered moth that's called a biston
Butyllaria typica or typica, and dark colored moth called Biston Butyllaria carbonaria. ಇಲ್ಲಿ ಎರಡು moth ಇದೆ. ಒಂದು light colored peppered moth that's called Biston Butyllaria typica. Second one ಇದು dark ಆಗಿರೋದು, dark colored moth that's called Biston Butyllaria carbonaria. Now it's an evolutionary process in which darker individuals came to predominate. Darker individual came to predominate over the light individuals since the industrial revolution is a result of natural selection. Industrialization ಆಗುತ್ತೆ. ಇಂಡಸ್ಟ್ರಿಯಲೈಸೇಷನ್ ಆದಾಗ ಆ ಏರಿಯಾದಲ್ಲಿ ಅಲ್ಲಿದ್ದಂತಹ ಎಷ್ಟೋ ಮರಗಳಾಗಿರ್ಬೋದು ಅದರೆಲ್ಲ ಏನಾಗುತ್ತೆ, that converted into the dark, means the bark of the trees converted into dark color. Okay, these light colored moths are easily picked up by the predators. Okay, ಈಗ ಲೈಟ್ ಕಲರ್ ಇದೆ, ಈಗೆಲ್ಲ ಡಾರ್ಕ್ ಏರಿಯಾದಲ್ಲಿ ಲೈಟ್ ಆಗಿದ್ರೆ ಈಸಿ ಆಗಿ ಏನಾಗುತ್ತೆ ಅದು ಪಿಕ್ಡ್ ಅಪ್ ಆಗುತ್ತೆ. ಬಟ್ ದಿಸ್ ಒನ್ ಈಗ ಹೇಳ್ತಾ ಇರೋದಿಲ್ಲ ಯಾವುದು, ಡಾರ್ಕ್ ಇಂಡಿವಿಜುವಲ್ಸ್ ಕೇಮ್ ಟು ಪ್ರಿಡಾಮಿನೇಟ್. ಈಗ ಡಾರ್ಕ್ ಕಲರ್ಡ್ ಏನಾಗಿ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ. ದಟ್ ಈಸ್ ಸೆಲೆಕ್ಟೆಡ್ ಬೈ ದ ನೇಚರ್ ಬಿಕಾಸ್ ಇಟ್ ಹ್ಯಾಸ್ ಸಮ್ ಚೇಂಜಸ್. ಇದನ್ನೇ ನೀವು 10th ಅಲ್ಲಿ ಓದಿರ್ತೀರಲ್ಲ, ವೇರಿಯೇಷನ್ ಆಗಬೇಕಾದ್ರೆ ಯಾವ ಥರ ಆಗುತ್ತೆ, ನ್ಯಾಚುರಲ್ ಸೆಲೆಕ್ಷನ್ ಹೇಗೆ ಯೂಸ್ ಆಗುತ್ತೆ ಅದು ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ವೈ ದಟ್ ಬಿಕಮ್ ಪ್ರಿಡಾಮಿನೇಟ್ ಆ್ಯಂಡ್ ಸರ್ವೈವ್ಡ್. ಸೆಕೆಂಡ್ ಒನ್, ಓವರ್ ಯೂಸ್ ಆಫ್ weedicides and pesticides resulted in the evolution of many resistant varieties of weeds and pests respectively. ಸೊ ಇವಾಗ ನಾವು ತುಂಬಾನೇ ವೀಡಿಸೈಡ್ಸ್ಗಳು ಅಥವಾ ಪೆಸ್ಟಿಸೈಡ್ಸ್ಗಳು, ಕಳೆನಾಶಕ ಮತ್ತು ಕೀಟನಾಶಕವನ್ನು ಜಾಸ್ತಿ ಯೂಸ್ ಮಾಡ್ತಾ ಪೂತಿನಾಶಕ ಕೀಟನಾಶಕ ಅಂತ ಏನೋ ಹೇಳ್ತೀವಿ, ಅದನ್ನು ಜಾಸ್ತಿ ಯೂಸ್ ಮಾಡ್ತಾ ಏನಾಗುತ್ತೆ, ದೇ ಸ್ಟಾರ್ಟೆಡ್ ಟು ಅಡ್ಜಸ್ಟ್ ಟು ದಟ್ ಪರ್ಟಿಕ್ಯುಲರ್ ಆ್ಯಂಡ್ ದೇ ಡೆವಲಪ್ ದ ರೆಸಿಸ್ಟೆಂಟ್ ಅಗೇನ್ಸ್ಟ್ ದಾಟ್. ಅದಕ್ಕೆ ರೆಸಿಸ್ಟೆಂಟನ್ನು ಡೆವಲಪ್ ಮಾಡ್ಕೊಂಡ್ಬಿಡುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಂಥ್ರಪೋಜೆನಿಕ್ ಆ್ಯಕ್ಷನ್. ವಾಟ್ಸ್ ದಟ್? ಆಂಥ್ರಪೋಜೆನಿಕ್ ಆ್ಯಕ್ಷನ್. 2 ಎಕ್ಸಾಂಪಲ್ ಕೊಡಿ ಅಂತ ಕೇಳಿದಾಗ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಎಕ್ಸಾಂಪಲ್ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಅನಲಾಗಸ್ ಆರ್ಗನ್ಸ್. ದ ಆರ್ಗನ್ಸ್ ವಿಚ್ ಆರ್ ಡಿಫರೆಂಟ್ ಇನ್ anatomical structure. ಆರ್ಗನ್ಸ್ ವಿಚ್ ಆರ್ ಡಿಫರ್ ಇನ್ ದೇರ್ anatomical structure. ಒಳಭಾಗದಲ್ಲಿರೋ ಸ್ಟ್ರಕ್ಚರ್ಗಳು ಬೇರೆ ಬೇರೆ ಆ್ಯಂಡ್ ಹ್ಯಾವ್ ಎ ಡಿಫರೆಂಟ್ ಆರಿಜಿನ್. ಅವುಗಳ ಆನ್ಸಿಸ್ಟ್ರಲ್ ರಾಕ್ ಕೂಡ ಬೇರೆ ಬೇರೆ, ಅವುಗಳ ಮೂಲನೇ ಬೇರೆ. ಬಟ್ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್ಸ್. ಆದರೆ ಅವುಗಳು ಆ ಪಾರ್ಟ್ಸ್ಗಳು ಆರ್ಗನ್ಸ್ಗಳು ಒಂದೇ ಫಂಕ್ಷನ್ ಅನ್ನು ಮಾಡುತ್ತೆ. ಸಚ್ ಕೈಂಡ್ ಆಫ್ ಆರ್ಗನ್ಸ್ ಆರ್ ಕಾಲ್ಡ್ ಅನಲಾಗಸ್ ಆರ್ಗನ್ಸ್. ಕಂಪ್ಯಾರಿಟಿವ್ ಎವಲ್ಯೂಷನ್ ಅಲ್ಲಿ ಬರುತ್ತೆ ಅದು. ಸೊ ಇಲ್ಲಿ ನೋಡಿ, ಇವಾಗ ವಿಂಗ್ಸ್ ಆಫ್ ಬಟರ್ಫ್ಲೈಸ್ ಆ್ಯಂಡ್ ಬರ್ಡ್ಸ್. ಬಟರ್ಫ್ಲೈಸ್ ಆರ್ ಇನ್ವರ್ಟಿಬ್ರೇಟ್ಸ್, birds are vertebrates, but wings are performing the same function in both organisms. Howda? So this is analogous. Next, eye of octopus and mammals. Eye of octopus and mammals. Function ಒಂದೇ ಇರುತ್ತೆ, ಆದರೆ ancestral rock ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅವುಗಳ ಕಾಂಪೊನೆಂಟ್ ಕೂಡ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. Flippers of penguin and dolphin, you can easily say both are present in water. ಎರಡು ಅಕ್ವಾಟಿಕ್ಕೇನೆ, ಏನು ಡಿಫ್ರೆನ್ಸ್ ಇರ್ಬೋದು? ಸೊ ಬಟ್ ಪೆಂಗ್ವಿನ್ಸ್ ಆರ್ ಬರ್ಡ್ಸ್, ಫ್ಲೈಟ್ಲೆಸ್ ಬರ್ಡ್ಸ್ ಅಂತ ಹೇಳ್ತೀವಿ. ಡಾಲ್ಫಿನ್ಸ್ ಆರ್ ಮ್ಯಾಮಲ್ಸ್. ಸೊ ದೇ ಅಲ್ಲಿ ನೋಡ್ತೀರಾ ಫ್ಲಿಪ್ಪರ್ಸ್. ಓಕೆ, ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಸ್ವಿಮ್ಮಿಂಗ್. ಎರಡು ಸ್ವಿಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಪರ್ಫಾರ್ಮಿಂಗ್ ದ ಸೇಮ್ ಫಂಕ್ಷನ್. ಆನ್ಸಿಸ್ಟ್ರಲ್ ರಾಕ್ ಆರಿಜಿನೇಷನ್ ಇಸ್ ಡಿಫ್ರೆಂಟ್ ಆ್ಯಂಡ್ ದೇ ಆರ್ ಕಾಲ್ಡ್ ಅನಲಾಗಸ್. ಓಕೆ, ಅನಾಟಮಿಕಲ್ ಸ್ಟ್ರಕ್ಚರ್ ಕೂಡ ಬೇರೆ ಬೇರೆ ಇರುತ್ತೆ. ನೆಕ್ಸ್ಟ್, what is bioreactor? Explain its feature with a labeled diagram. ಡಯಾಗ್ರಾಮ್ ಇಲ್ಲಿದೆ. ಇಲ್ಲಿ ಸ್ಕಿಲ್ಗಿಂತ ಸ್ಕೇಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸ್ಕೇಲ್ ತಗೊಂಡು ನೀಟಾಗಿ ಎಲ್ಲ ಲೈನ್ಸ್ಗಳನ್ನು ಹಾಕಿ ಬರಿಬೇಕಾಗತ್ತೆ. ಫಸ್ಟ್ ಒಂದು ಟ್ಯಾಂಕ್ ಬರೀತೀರಾ, ಇಲ್ಲಿ ಒಂದು ಡಿಸ್ಕ್ ಶೇಪ್ ಸ್ಟ್ರಕ್ಚರ್ ಬರೀತೀರಾ, ಒಂದು ಮಿಡಲಲ್ಲಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಬರೆದು ಮೇಲ್ಭಾಗದಲ್ಲಿ ಯು ನೀಡ್ ಟು ರೈಟ್ ದಿಸ್ ಕಲ್ಚರ್ ಬ್ರಾತ್ ಆಸ್ ವೆಲ್ ಆಸ್ ದ ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್. ಸೊ ಬರಿಬೇಕಾಗುತ್ತೆ. ಮೇಲ್ಭಾಗದಲ್ಲಿ ಮೋಟಾರ್ ಬರೀತೀರಾ ಆ್ಯಂಡ್ ಯು ನೋ ದಟ್ ಇಂಡಿಕೇಟರ್ಸ್ ಆ್ಯಂಡ್ ಇಷ್ಟು ಕೂಡ ಬರಿಬೇಕು. ನೋಡಿ ಈಗ ಯಾವ್ಯಾವ ಪಾರ್ಟ್ಸ್ ಇದೆ. ಫಸ್ಟ್ ಮೋಟಾರ್ ಇದೆ ಟಾಪಲ್ಲಿ, ಫೋಮ್ ಬ್ರೇಕರ್ ಇದೆ, ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್, ಕಲ್ಚರ್ ಬ್ರಾತ್ ವೇರ್ ಇಟ್ ಈಸ್ ಕಲ್ಚರಿಂಗ್ ಮೀನ್ಸ್ ದ ಕಲ್ಟಿವೇಷನ್ is happening, formation or the production is happening, sterile here and here the steam for sterilization, acid base for pH control. ಓಕೆ, ಇಷ್ಟನ್ನು ಕೂಡ ಬರಿಬೇಕು.
ಈಗ ಇಲ್ಲಿ ಬಯೋರಿಯಾಕ್ಟರ್ ಫೀಚರ್ಸ್ ಏನು ಕೇಳ್ತಿದ್ದಾರೆ ಅವರು, ಏನು ಪ್ರೊವೈಡ್ ಮಾಡುತ್ತೆ? ಆ್ಯಕ್ಚುಲಿ ಇಟ್ ಪ್ರೊವೈಡ್ಸ್ ಟೆಂಪರೇಚರ್, ರೈಟ್? ಇಟ್ ಪ್ರೊವೈಡ್ಸ್ ಟೆಂಪರೇಚರ್, ಇಟ್ ಪ್ರೊವೈಡ್ಸ್ pH, ಇಟ್ ಪ್ರೊವೈಡ್ಸ್ ವಿಟಮಿನ್ಸ್, ಇಟ್ ಪ್ರೊವೈಡ್ಸ್ ಮಿನರಲ್ಸ್, ಸೊ ಎವ್ರಿಥಿಂಗ್. ಓಕೆ, ಸೊ ಇದನ್ನೆಲ್ಲ ನೀವು ಬರಿಬೇಕಾಗುತ್ತೆ. ಓಕೆ, ಮಿನರಲ್ಸ್, ಸಬ್ಸ್ಟ್ರೇಟ್ಸ್, ಟೆಕ್ಸ್ಟ್ ಬುಕ್ಕಿನಲ್ಲಿದೆ, ಸಬ್ಸ್ಟ್ರೇಟ್ಸ್, ಸಾಲ್ಟ್ಸ್, ಇದನ್ನೆಲ್ಲ ಪ್ರೊವೈಡ್ ಮಾಡುತ್ತೆ ಈ ಬಯೋರಿಯಾಕ್ಟರ್. ಇದನ್ನೆಲ್ಲ ತೆಗೆದುಕೊಂಡೇನೆ ನಾವು ಬಯೋಲಾಜಿಕಲ್ ಪ್ರಾಡಕ್ಟ್ನ ಪ್ರಿಪೇರ್ ಮಾಡೋದು. ಹಾಗಿದ್ರೆ ಬಯೋರಿಯಾಕ್ಟರ್ ಅಂದ್ರೆ ಏನು? ದೀಸ್ ಆರ್ ದ ವೆಸಲ್ಸ್ ಆಫ್ ಲಾರ್ಜ್ ವಾಲ್ಯೂಮ್, 100 to 1000 ml you can say. Next, in what is that, liter, okay, in which raw materials are biologically converted into specific products. So remember, these are the large vessels, okay, where the substances that we are taking, those are called raw materials, are biologically converted into specific products. So this is called bioreactor. Okay, simple bioreactor, spurged reactor, simple spurged reactor, ನಾರ್ಮಲ್ ಆಗಿ ಕೇಳ್ತಾರೆ, ಬಟ್ ಇದು ಎಕ್ಸಾಮಿನೇಷನ್ ಅಲ್ಲಿ ಕೇಳೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಡಿಸ್ಕಸ್ ದ ಹಾರ್ಮ್ಫುಲ್ ಎಫೆಕ್ಟ್ ಆಫ್ ಟೊಬ್ಯಾಕೋ ಯೂಸೇಜ್ ಆನ್ ಹ್ಯೂಮನ್ ಬಾಡಿ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದು ಕಷ್ಟ, ಹಾಗಾಗಿ ಇದನ್ನು ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಓದಿ. ಸೊ ಟೊಬ್ಯಾಕೋ ಇಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದು. ಟೊಬ್ಯಾಕೋ ಕಂಟೈನ್ಸ್ ನಿಕೋಟಿನ್ ವಿಚ್ ಕಾಸಸ್ ಹಾರ್ಮ್ಫುಲ್ ಎಫೆಕ್ಟ್ ಆನ್ ಹ್ಯೂಮನ್ ಬೀಯಿಂಗ್ಸ್. ಜಸ್ಟ್ ಅ ಲೈನ್. ಓಕೆ, ಅದು ಯಾವ ಥರ ಎಫೆಕ್ಟ್ ಮಾಡುತ್ತೆ ನೋಡಿ ಇಲ್ಲಿ. ಸ್ಮೋಕಿಂಗ್ ಆಫ್ ಟೊಬ್ಯಾಕೋ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಲಂಗ್ ಕ್ಯಾನ್ಸರ್, ಯು ನೋ ದಟ್. ಆ್ಯಂಡ್ ಟೊಬ್ಯಾಕೋ ಚೀಯಿಂಗ್ ಲೀಡ್ಸ್ ಟು ಓರಲ್ ಕ್ಯಾನ್ಸರ್. ಸಿನಿಮಾ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಫಸ್ಟು ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಹೌದಲ್ವಾ? ಅಡ್ವರ್ಟೈಸ್ಮೆಂಟಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ ಆನ್ಸರ್, ಒಂದು 2-3. ನೆಕ್ಸ್ಟ್, ನಿಕೋಟಿನ್ ಪ್ರೆಸೆಂಟ್ ಇನ್ ದ ಟೊಬ್ಯಾಕೋ ಕಾಸ್ ದ ಕನ್ಸ್ಟ್ರಿಕ್ಷನ್ ಆಫ್ ಬ್ಲಡ್ ವೆಸಲ್ಸ್. ಸೊ ಬ್ಲಡ್ ವೆಸಲ್ಸ್ಗಳನ್ನ ಕನ್ಸ್ಟ್ರಿಕ್ಟ್ ಮಾಡುತ್ತೆ. ದಟ್ ಇನ್ಕ್ರೀಸಸ್ ದ ಬ್ಲಡ್ ಪ್ರೆಷರ್, ಆಲ್ಸೋ ಇನ್ಕ್ರೀಸಸ್ ದ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್. ಅದು ಹಾರ್ಟ್ ಅಟ್ಯಾಕ್ ರಿಸ್ಕ್ ಅನ್ನು ಕೂಡ ಜಾಸ್ತಿ ಮಾಡುತ್ತೆ. ಯೂಸ್ ಆಫ್ ಟೊಬ್ಯಾಕೋ ಲೀಡ್ಸ್ ಟು ದ ಅಕ್ಯುಮುಲೇಷನ್ ಆಫ್ ಟಾರ್ ಇನ್ ದ ನೋಸ್, ಥ್ರೋಟ್, ಲಂಗ್ಸ್, ವಿಚ್ ಕಾಸ್ ಕಾಫ್ ಅಂಡ್ ಇರಿಟೇಷನ್. ಥಿಯೇಟ್ರಲ್ಲಿ ನೋಡಿರ್ತೀರಾ ನೀವು. ಓಕೆ, ಸೊ ಹಾಗಾಗಿ ಇಲ್ಲಿ ಟಾರ್ ಅನ್ನೋ ಒಂದು ಏನಾಗ್ತಾ ಹೋಗುತ್ತೆ, ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ದಟ್ ಬಿಕಮ್ಸ್ ಬ್ಲ್ಯಾಕ್ ಆ್ಯಂಡ್ ಇಟ್ ಬ್ಲಾಕ್ಸ್ ದ ಏರ್. ನೆಕ್ಸ್ಟ್, ದ ಫ್ಯೂಮ್ given out by burning of tobacco contains poisonous gases like a carbon monoxide, very dangerous gas, okay, which damages the health of smoker as well as non-smokers present nearby. You know that, right? Arsenic adu kuda irutte. Adrinda produce ago carbon monoxide that easily combines with hemoglobin. And andre iga carbon, so normal agi carbon dioxide matte ಕಾರ್ಬನ್ ಮೊನಾಕ್ಸೈಡ್ ಎರಡೂ ಇರುತ್ತೆ. ಮೊನಾಕ್ಸೈಡ್ ಇಟ್ಸ್ ಪಾಯ್ಸನಸ್, ಕಲರ್ಲೆಸ್. ಓಕೆ, ಕಲರ್ಲೆಸ್ ಆಗಿರುತ್ತೆ, ಸ್ಮೆಲ್ ಕೂಡ ಗೊತ್ತಾಗಲ್ಲ, ಸ್ಮೆಲ್ ಬರೋದು ಬೇರೆ ಕಾಂಪೊನೆಂಟಿಂದ. ಸೊ ದಟ್ ಇರಿಟೇಟ್ಸ್ ದ ಐ ಆ್ಯಂಡ್ ಫೈನಲಿ ಅದು ಮಾತ್ರ ಗೊತ್ತಾಗುತ್ತೆ ನಮಗೆ ಕಾರ್ಬನ್ ಮೊನಾಕ್ಸೈಡ್ ಇದೆ ಅಂತ. ಸೊ ಫೈನಲಿ ದಟ್ ಮೇ ಕಾಸ್ ದ ನಾನ್ ಸ್ಮೋಕರ್ ಆಸ್ ವೆಲ್. ಓಕೆ, ಸೊ ಹಾಗಾಗಿ ಈ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವು. ನೋಡಿ, ಎಲ್ಲ ಯೂನಿಕ್ ಆಗಿತ್ತು ಅಂತ ಅನ್ಕೊಂತೀನಿ ಕ್ವಶನ್ಸ್ಗಳು. ಇನ್ಯಾರಾದರೂ ಪ್ರೀವಿಯಸ್ ಫಸ್ಟ್ 3 ಮಾಡೆಲ್ ಕ್ವಶನ್ ಪೇಪರ್ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ನೋಡಿ, ಎಲ್ಲವನ್ನ ಕಂಬೈನ್ ಮಾಡಿ ಒಂದು ಕಡೆ ಇವಾಗ. ಓಕೆ, ಸೊ ಎಕ್ಸಾಮಿನೇಷನ್ ಹತ್ರ ಬರ್ತಾ ಇದೆ ಆ್ಯಂಡ್ ವಿ ಆರ್ ಕಮಿಂಗ್ ಲೈವ್ ಆ್ಯಸ್ ವೆಲ್. ಸೊ ಅಲ್ಲಿ ಲೈವ್ ಮ್ಯಾರಥಾನಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇವಾಗ ಬಾಟನಿ ಸೆಗ್ಮೆಂಟನ್ನು ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ನೈಸ್ ಡೇ. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಯವರೆಗೆ ನೀವು ಬಯಾಲಜಿ ಮಾಡೆಲ್ ಕ್ವಶನ್ ಪೇಪರ್ 2022-23 PU ಬೋರ್ಡ್ ರಿಲೀಸ್ ಮಾಡಿತ್ತಲ್ಲ, ಅದರಲ್ಲಿರುವ ಝುವಾಲಜಿ ಪಾರ್ಟ್ ಅನ್ನ ನೋಡಿದೀರಾ. ರಘುನಾಥ್ ಸರ್ ನಿಮ್ ಜೊತೆಗೆ ಕಂಪ್ಲೀಟ್ ಝುವಾಲಜಿ ಪಾರ್ಟ್ ಅನ್ನ ಡಿಸ್ಕಸ್ ಮಾಡಿದ್ದಾರೆ. ಅದರಲ್ಲಿರುವ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಇನ್ ಮುಂದೆ ನಾನು ನಿಮ್ ಜೊತೆಗೆ ಬಾಟ್ನಿ ಪಾರ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿರುವ ಎಲ್ಲ ಕ್ವಶನ್ಸ್ಗಳು, ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ ಇದೆ, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ ಮತ್ತೆ ಲಾಂಗ್ ಆನ್ಸರ್ ಕ್ವಶನ್ಸ್ ಕೂಡ ಇದೆ. ಈ ಕ್ವಶನ್ ಇಲ್ಲಿ ಸಾಲ್ವ್ಡ್ ಕ್ವಶನ್ ಪೇಪರ್ ನಾನು ನಿಮ್ ಜೊತೆಗೆ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಲ್ಲ, ಈ ವಿಡಿಯೋನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಕಾನ್ಸೆಪ್ಟ್ಗಳು ಎಲ್ಲ ಕ್ರಿಸ್ಟಲ್ ಕ್ಲಿಯರ್ ಆಗೋದ್ರಲ್ಲಿದೆ. ಸೊ ಅದರ ಜೊತೆಗೆ ಎಕ್ಸಾಮ್ ಪ್ರಿಪರೇಷನ್ ಕೂಡ ಜೋರಾಗಿ ನೀವು ಇಡಬೇಕು. ಬನ್ನಿ ನನ್ನ ಜೊತೆಗೆ ಫಸ್ಟ್ ಕ್ವಶನ್ ಇಂದ ಸ್ಟಾರ್ಟ್ ಮಾಡೋಣ.
ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಫಸ್ಟ್ ಬಾಟ್ನಿ ಪಾರ್ಟ್ ಅನ್ನು ನಾನು ಕವರ್ ಮಾಡ್ತಾ ಇದ್ದೀನಿ ಇಲ್ಲಿ ನೆನಪಿಟ್ಕೊಳ್ಳಿ. ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿ ಇಲ್ಲಿ, ಟ್ರಿಪ್ಲಾಯ್ಡ್ ಕಂಡೀಷನ್ ಈಸ್ ಅಬ್ಸರ್ವ್ಡ್ ಇನ್. ಈ ಟ್ರಿಪ್ಲಾಯ್ಡ್ ಕಂಡೀಷನ್ಸ್ ಯಾವ್ದ್ರಲ್ಲಿ ಇರುತ್ತೆ? ಎಗ್ ಸೆಲ್ ಇದು ಹೆಪ್ಲಾಯ್ಡ್ ಇರುತ್ತೆ, ಸಿನರ್ಜಿಡ್ಸ್ ಹೆಪ್ಲಾಯ್ಡ್ ಇರುತ್ತೆ, ಆಂಟಿಪೋಡಲ್ ಸೆಲ್ಸ್ ಹೆಪ್ಲಾಯ್ಡ್ ಇರುತ್ತೆ. ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಇದು ಟ್ರಿಪಲ್ ಫ್ಯೂಷನ್ ನಂತರ ಫಾರ್ಮ್ ಆಗಿದೆ. ಸೊ ಇಟ್ ಈಸ್ ಎ ಟ್ರಿಪ್ಲಾಯ್ಡ್ ಇನ್ ಕಂಡೀಷನ್. ಸೊ ಆಪ್ಷನ್ ನಂಬರ್ ಡಿ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ. ಅಪಿಯರೆನ್ಸ್ ಆಫ್ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ರಿಸಲ್ಟ್ಸ್ ಇನ್ ಕಂಡೀಷನ್ ಕಾಲ್ಡ್. ಇದರಲ್ಲಿ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಯಾವುದು? ಫಿನೈಲ್ ಕೀಟೋನೂರಿಯಾ ಆಟೋಸೋಮಲ್ ರಿಸೆಸಿವ್ ಇದೆ. ಟರ್ನರ್ ಸಿಂಡ್ರೋಮ್ ಇದು ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಇದೆ. ದಿಸ್ ಇಸ್ ದಿ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ, ಕ್ರೋಮೋಸೋಮಲ್ ಡಿಸಾರ್ಡರ್ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಅಂತ ಹೇಳ್ತೀವಿ. ದೆನ್ ಹಿಮೋಫಿಲಿಯಾ ಎಕ್ಸ್ ಲಿಂಕ್ಡ್, ಹಿಮೋಫಿಲಿಯಾ ಮತ್ತೆ ಕಲರ್ ಬ್ಲೈಂಡ್ನೆಸ್ ಎರಡೂ ಕೂಡ, ಬೋತ್ ಈಸ್ ಹಿಮೋಫಿಲಿಯಾ ಅಂಡ್ ಕಲರ್ ಬ್ಲೈಂಡ್ನೆಸ್ ಬೋತ್ ದೀಸ್ ಆರ್ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಇದೆ, ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್. ಇವು ಎರಡು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಇದೆ. ಸೊ ಇಲ್ಲಿಗೆ ಕರೆಕ್ಟ್ ಆನ್ಸರ್ ಆಗುತ್ತೆ ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ನೋಡೋಣ, ಬಯೋಫೋರ್ಟಿಫೈಡ್ ಬಿಟರ್ ಗಾರ್ಡ್ ಈಸ್ ಎನ್ರಿಚ್ಡ್ ಇನ್. ಕೆಲವೊಂದು ವೆಜಿಟೇಬಲ್ಸ್ ನೋಡಿ, ಯಾವುದು? ಬಿಟರ್ ಗಾರ್ಡ್, ದೆನ್ ಬಥುವಾ, ಬಿಟರ್ ಗಾರ್ಡ್, ಬಥುವಾ, ಟೊಮ್ಯಾಟೊ and mustard. Bitter gourd, bathua, tomato and mustard, all these are vitamin C rich ಇದೆ. These were developed by IRI, Indian Agriculture Research Institute. ಇದನ್ನ ಡೆವಲಪ್ ಮಾಡಿದೆ ಅಂಡರ್ ದಿ ಪ್ರಾಜೆಕ್ಟ್ ಆಫ್ ಬಯೋಫೋರ್ಟಿಫಿಕೇಶನ್. ಅಂಡ್ ದೀಸ್ ಆರ್ ವಿಟಮಿನ್ ಸಿ ಎನ್ರಿಚ್ಡ್ ವೆಜಿಟೇಬಲ್ಸ್ ಇದೆ, ವೆಜಿಟೇಬಲ್ ಕ್ರಾಪ್ ಪ್ಲಾಂಟ್ಸ್ ಇದೆ. ಸೊ ಆಪ್ಷನ್ ನಂಬರ್ ಸಿ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗಿದೆ. A typical example for mycorrhiza forming fungus is, mycorrhiza forming fungus ಯಾವ್ದು ಇದರಲ್ಲಿ? ಸೊ ಕರೆಕ್ಟ್ ಆನ್ಸರ್ ಇದೆ ಇಲ್ಲಿ ಆಪ್ಷನ್ ನಂಬರ್ ಡಿ, ಗ್ಲೋಮಸ್ ಇದೆಯಲ್ಲ, ಇಟ್ ವಿಲ್ ಫಾರ್ಮ್ಸ್ ಇಂಟು ಎ. ಇದು ಏನ್ ಫಾರ್ಮ್ ಆಗುತ್ತೆ ನೋಡಿ, ಎಂಡೋಮೈಕೋರೈಸಾ ಫಾರ್ಮೇಶನ್ ಆಗುತ್ತೆ. ಗ್ಲೋಮಸ್ ಇಂದ ಎಂಡೋಮೈಕೋರೈಸಾ ಫಾರ್ಮೇಶನ್ ಆಗ್ತಾ ಇದೆ. ಸೊ ಆಪ್ಷನ್ ನಂಬರ್ ಡಿ ಇಲ್ಲಿ ಕರೆಕ್ಟ್ ಆಗಿದೆ. The equation GPP, gross primary productivity minus R is equal to net primary productivity. So ಇಲ್ಲಿ R ಇದು respiratory loss ಅಂತ ಹೇಳ್ತೀವಿ. R ಅಂದ್ರೆ ಇದು respiratory loss. So ಇಲ್ಲಿ ಲೆಟರ್ R ಡಿನೋಟ್ಸ್ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ನಂಬರ್ ಬಿ ಇದೆಯಲ್ಲ ಅದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋಣ, the disorder characterized by trisomy of 21st chromosome. Okay, 21st is trisomy of 21st chromosome. So 21st chromosome alli instead of 2 homologous chromosome 3 chromosomes ಇದೆ. ಇಲ್ಲಿ ಏನಾಗಿದೆ ಟ್ರೈಸೋಮಿ ಅಂದ್ರೆ ಏನಾಗ್ತಾ ಇದೆ ಇಲ್ಲಿ? The trisomy is nothing but ಏನಾಗ್ತಾ ಇದೆ ನೋಡಿ, ಡ್ಯೂ ಟು ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ಸ್. ಅಲ್ಲಿ ಮಿಯಾಸಿಸ್ ಅಲ್ಲಿ ಅನಾಫೇಸ್ ಅಲ್ಲಿ ಕ್ರೋಮೋಸೋಮ್ ಹೋಮೋಲೋಗಸ್ ಕ್ರೋಮೋಸೋಮ್ ಸಪರೇಟ್ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ಹೋಮೋಲೋಗಸ್ ಕ್ರೋಮೋಸೋಮ್ ಸಪರೇಟ್ ಆಗೋದೇ ಇಲ್ಲ. ಸೊ ಡ್ಯೂ ಟು ನಾನ್ ಡಿಸ್ಜಂಕ್ಷನ್ ಏನಾಗ್ತಾ ಇದೆ ನೋಡಿ, 21st ಕ್ರೋಮೋಸೋಮ್ ಇದೆಯಲ್ಲ, ನಾರ್ಮಲ್ ಕಂಡೀಷನ್ ಅಲ್ಲಿ 21st ಕ್ರೋಮೋಸೋಮಲ್ ಪೇರ್ ಇದೆಯಲ್ಲ, ಅಲ್ಲಿ 2 ಹೋಮೋಲಾಗಸ್ ಕ್ರೋಮೋಸೋಮ್ ಇದ್ರೆ ಈ ರೀತಿ, ಅಂದ್ರೆ ಒಂದು ಪೇರ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ ಇದ್ರೆ ಇಲ್ಲಿ ಅಬ್ನಾರ್ಮಲ್, ದಟ್ ಇಸ್ ಟ್ರೈಸೋಮಿ ಆಫ್ 21st ಅಲ್ಲಿ ಏನಾಗುತ್ತೆ ನೋಡಿ, 21st ಕ್ರೋಮೋಸೋಮಲ್ ಟ್ರೈಸೋಮಿ ಡ್ಯೂ ಟು ದಿ ನಾನ್ ಡಿಸ್ಜಂಕ್ಷನ್ ಆಗಿದೆ ಇದು ಟ್ರೈಸೋಮಿ. ಇಲ್ಲಿ ಏನಾಗುತ್ತೆ, ದಟ್ ಈಸ್ ಇನ್ಸ್ಟೆಡ್ ಆಫ್ 2 ಕ್ರೋಮೋಸೋಮ್ಸ್ ಅಲ್ಲಿ 3 ಕ್ರೋಮೋಸೋಮ್ಸ್ ಆಗುತ್ತೆ. ಅಲ್ಲಿ ಕ್ರೋಮೋಸೋಮ್ ಸೆಪರೇಷನ್ ಪ್ರಾಪರ್ ಆಗಿ ಆಗಿರೋದೇ ಇಲ್ಲ. ಓಕೆ, ಕ್ರೋಮೋಸೋಮ್ ಸೆಪರೇಷನ್ ಪ್ರಾಪರ್ ಆಗಿ ಆಗಿರೋದೇ ಇಲ್ಲ. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಈಸ್ ಟ್ರೈಸೋಮಿ ಅಂತ ಹೇಳ್ತೀವಿ. ಅದರ್ವೈಸ್ ಬೆಟರ್ ಈ ರೀತಿ ಡಯಾಗ್ರಾಮ್ ಮಾಡೋದು ಬಹಳ ಬೆಟರ್. ಓಕೆ, ಇದು ಒಂದಾಯ್ತು, ಇದು ಹೋಮೋಲಾಗಸ್ ಪೇರ್. ಇಲ್ಲಿ ಏನಾಗಿದೆ, ಇದು ಈ ರೀತಿ ಆಗಿದೆ. ಸೊ ಈ ರೀತಿ ಆಗಿರುತ್ತೆ, ದಟ್ ಇಸ್ ಎ ಟ್ರೈಸೋಮಿ ಕಂಡೀಷನ್ ಡೆವಲಪ್ ಆಗಿರುತ್ತೆ. ಸೊ ದಟ್ ವಿ ಕ್ಯಾನ್ ಸೇ, ಅಂಡ್ ದಟ್ ರಿಸಲ್ಟ್ಸ್ ಇನ್ ಡಿಸಾರ್ಡರ್ ನಾವು ಹೇಳ್ತೀವಿ ಇದಕ್ಕೆ ಡೌನ್ ಸಿಂಡ್ರೋಮ್. ದಟ್ ವಿ ಕ್ಯಾನ್ ಸೇ ಇಟ್ ಇದೆ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ.
ದೆನ್ ಹಿಮೋಫಿಲಿಯಾ ಇದೆ, ಇದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಇದೆ. ದೆನ್ ಥೆಲಸೆಮಿಯಾ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಇದೆ, ಆಟೋಸೋಮಲ್. ಅಂಡ್ ಸಿಸ್ಟಿಕ್ ಫೈಬ್ರೋಸಿಸ್ ಇದು ಕೂಡ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಇದೆ, ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್. ಸೊ ಟ್ರೈಸೋಮಿಯಾ 21st ಕ್ರೋಮೋಸೋಮ್ಗೆ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಆಗಿತ್ತು. ನೆಕ್ಸ್ಟ್ ನೋಡಿ, ದ ಪ್ರೊಸೆಸ್ ಆಫ್ ಡಿಗ್ರೇಡೇಷನ್ ಆಫ್ ಡೆಟ್ರಿಟಸ್ ಇಂಟು ಸಿಂಪ್ಲರ್ ಇನ್ಆರ್ಗಾನಿಕ್ ಸಬ್ಸ್ಟೆನ್ಸಸ್ ಬೈ ಬ್ಯಾಕ್ಟೀರಿಯಲ್ ಅಂಡ್ ಫಂಗಲ್ ಎಂಜೈಮ್ಸ್ ಈಸ್. ಪ್ರೊಸೆಸ್ ಆಫ್ ಡಿಗ್ರೇಡೇಷನ್ ಯ ಬ್ರೇಕ್ ಡೌನ್ ಇದೆ, ಅದು ಫ್ರಾಗ್ಮೆಂಟೇಶನ್. ಬಟ್ ಸಿಂಪ್ಲರ್ ಇನ್ಆರ್ಗಾನಿಕ್ ಸಬ್ಸ್ಟೆನ್ಸಸ್ ಬೈ ದಿ ಎಂಜೈಮೆಟಿಕ್ ಆಕ್ಟಿವಿಟಿ ಅಂತಂದ್ರೆ ಅಲ್ಲಿ ಆಪ್ಷನ್ ನಂಬರ್ ಸಿ, ದಟ್ ಇಸ್ ಎ ಕೆಟಾಬೋಲಿಸಮ್ ಬರುತ್ತೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡೋಣ, ದ ಡೆಸರ್ಟ್ ಲಿಜಾರ್ಡ್ ಬಾಸ್ಕ್ ದಿ ಸನ್ ವೆನ್ ದೇರ್ ಬಾಡಿ ಟೆಂಪರೇಚರ್ ಡ್ರಾಪ್ಸ್ ಬಿಲೋ ದಿ ಕಂಫರ್ಟ್ ಝೋನ್ ಅಂಡ್ ಮೂವ್ ಇನ್ ಟು ದಿ ಸೇಡ್ ವೆನ್ ಅಂಬಿಯಂಟ್ ಟೆಂಪರೇಚರ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್, ಇದು ಬಿಹೇವಿಯರಲ್ ಅಡಾಪ್ಟೇಷನ್ ಅಂತೇಳಿ. ಡೆಸರ್ಟ್ ಲಿಜಾರ್ಡ್ ಇದೆಯಲ್ಲ, ಅದು ಬಾಡಿ ಟೆಂಪರೇಚರ್ ಅದು ಯಾವತ್ತೂ ಬರೋದಲ್ಲಿರುತ್ತೆ, ಅಂದ್ರೆ ನೆಲದ ಒಳಗಡೆ ಇರುತ್ತೆ. ನೆಲದ ಒಳಗಡೆ ಅದು ಕೋಲ್ಡ್ ಬ್ಲಡೆಡ್ ಎನಿಮಲ್ ಇದೆ. ನೆಲದ ಒಳಗಡೆ ಇರೋದ್ರಿಂದ ಅದರ ಬಾಡಿ ಟೆಂಪರೇಚರ್ ಯಾವಾಗ ಡಿಕ್ರೀಸ್ ಆಗ್ಲಿಕ್ಕೆ ಶುರು ಆಗುತ್ತಲ್ಲ, ಅದು ನೆಲದ ಒಳಗಡೆ ಗುಹೆಯಿಂದ ಹೊರಗಡೆ ಬಂದು, ಅಂದ್ರೆ ಕೇವ್ ಇರುತ್ತಲ್ಲ, ಬಿಲ ಒಳ್ಳೆ ವರ್ಡ್ ಇದಕ್ಕೆ. ಸೊ ಬಿಲದಿಂದ ಹೊರಗಡೆ ಬಂದು ಬಿಸಿಲಲ್ಲಿ ತನ್ನ ಬಾಡಿಯನ್ನ ಕಾಯಿಸ್ಕೊಳ್ಳುತ್ತೆ, ಅಲ್ಲಿ ಬಾಡಿ ಹೀಟ್ ಆಗುತ್ತೆ ಅಥವಾ ಬಾಡಿ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಮತ್ತೆ ಅದು ಬಿಲದ ಒಳಗಡೆ ಹೋಗುತ್ತೆ. ಈ ರೀತಿ ಅಡಾಪ್ಟೇಷನ್ ಇರುತ್ತೆ. ದಟ್ ವಿ ಕ್ಯಾನ್ ಸೇ ಇಟ್ ದ ಬಿಹೇವಿಯರಲ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ ಎಲ್ಲಿ, ಇನ್ ದಿ ಡೆಸರ್ಟ್ ಲಿಜಾರ್ಡ್ಸ್. ನೆಕ್ಸ್ಟ್, ಈಚ್ ಟ್ರಾಪಿಕ್ ಲೆವೆಲ್ ಹ್ಯಾಸ್ ಎ ಸರ್ಟನ್ ಮಾಸ್ ಆಫ್ ಲಿವಿಂಗ್ ಮಟೀರಿಯಲ್ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಈಸ್ ಕಾಲ್ಡ್. ಏನಿತ್ತು ನೋಡಿ, each tropic level has certain mass of living material at particular time called as, adana standing crop anta heltivi. We can say it is a standing crop. Next nodona, the species that invade a bare area, fill in the blank question illinda start agutte. Okay, ಕೆಲವೊಂದು ನೀವು zoology part allu fill in the blank ನೋಡಿದಿರಾ, ಕೆಲವೊಂದು ಇಲ್ಲಿದೆ. Okay, so a species that invade a bare area are called pioneer species anta ಹೇಳ್ತೀವಿ ಇದನ್ನ. These are pioneer species. The tissue that nourishes the developing pollen grains is tapetum. The lac operon, in lac operon, the Z gene codes for beta galactosidase enzyme. Beta galactosidase enzyme. What is the parthenogenesis? Give an example. ನಾನು ಇಲ್ಲಿ ಆನ್ಸರ್ ಬರ್ದಿದ್ದೀನಿ. Parthenogenesis ಅಂದ್ರೆ ಏನು? A female gamete without fertilization develops into a new individual. A female gamete without fertilization develops into a new individual is known as parthenogenesis ಅಂತ ಹೇಳ್ತೀವಿ. Parthenogenesis ಮತ್ತೆ ಪಾರ್ಥೆನೋಕಾರ್ಪಿ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಪಾರ್ಥೆನೋಕಾರ್ಪಿ ಅಂದ್ರೆ ಇಟ್ ಈಸ್ ಯೂಶಲಿ ಇದೇನಿರುತ್ತೆ ನೋಡಿ, ಪಾರ್ಥೆನೋಕಾರ್ಪಿ ಇಸ್ ನಥಿಂಗ್ ಬಟ್ ಡೆವಲಪ್ಮೆಂಟ್ ಆಫ್ ಫ್ರೂಟ್. ಇಲ್ಲಿ ಫ್ರೂಟ್ ಹೇಳ್ತಾ ಇಲ್ಲ, ಡೈರೆಕ್ಟ್ ಇಂಡಿವಿಜುವಲ್ ಡೆವಲಪ್ ಆಗ್ತಾ ಇದೆ. ಇದು ಡೆವಲಪ್ಮೆಂಟ್ ಆಫ್ ಫ್ರೂಟ್ ವಿದೌಟ್ ಫರ್ಟಿಲೈಸೇಷನ್. ಇದೇನಿರುತ್ತೆ, ದಿಸ್ ಇಸ್ ದಿ ಡೆವಲಪ್ಮೆಂಟ್ ಆಫ್ ಫ್ರೂಟ್, ಡೆವಲಪ್ಮೆಂಟ್ ಆಫ್ ಫ್ರೂಟ್ಸ್ ವಿದೌಟ್ ಫರ್ಟಿಲೈಸೇಷನ್, ವಿದೌಟ್ ಫರ್ಟಿಲೈಸೇಷನ್. ಡೆವಲಪ್ಮೆಂಟ್ ಆಫ್ ಫ್ರೂಟ್ ವಿದೌಟ್ ಫರ್ಟಿಲೈಸೇಷನ್, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಪಾರ್ಥೆನೋಜೆನೆಸಿಸ್ ಅಂತ ಹೇಳ್ತೀವಿ. ಸಾರಿ, ಪಾರ್ಥೆನೋಕಾರ್ಪಿ ಅಂತ ಹೇಳ್ತೀವಿ. ಪಾರ್ಥೆನೋಜೆನೆಸಿಸ್ ಇಸ್ ನಥಿಂಗ್ ಬಟ್, ಇಲ್ಲಿ ನೋಡಿ, ದ ಫೆನೋಮೆನಾನ್ ಇನ್ ವಿಚ್ ದ ಫೀಮೇಲ್ ಗ್ಯಾಮೆಟ್ ಅಂಡರ್ಗೋಸ್ ಡೆವಲಪ್ಮೆಂಟ್ ಟು ಫಾರ್ಮ್ ಎ ನ್ಯೂ ಆರ್ಗ್ಯಾನಿಸಮ್ ವಿದೌಟ್ ಫರ್ಟಿಲೈಸೇಷನ್. ಫೀಮೇಲ್ ಗ್ಯಾಮೆಟ್ ಡೈರೆಕ್ಟ್ ಆಗಿ ವಿದೌಟ್ ಫರ್ಟಿಲೈಸೇಷನ್ ನ್ಯೂ ಇಂಡಿವಿಜುವಲ್ ಆಗಿ ಡೆವಲಪ್ ಆಗೋದಿದೆಯಲ್ಲ, ಹೆಪ್ಲಾಯ್ಡ್ ನೀವು ಇಂಡಿವಿಜುವಲ್ ಆಗಿ ಡೆವಲಪ್ ಆಗೋದಿದೆ, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಪಾರ್ಥೆನೋಜೆನೆಸಿಸ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಹನಿ ಬಿ ಅಲ್ಲಿ ನೋಡಿದ್ರೆ, ಇನ್ ಕೇಸ್ ಆಫ್ ಹನಿ ಬಿ ದರ್ ಇಸ್ ಎ ಫಾರ್ಮೇಶನ್ ಆಫ್ ಡ್ರೋನ್ ಇದೆಯಲ್ಲ, ದ ಡೆವಲಪ್ಮೆಂಟ್ ಆಫ್ ಡ್ರೋನ್ ನಥಿಂಗ್ ಬಟ್ ದರ್ ಇಸ್ ಎ ಮೇಲ್ ಹನಿ ಬಿ ಅಂತ ಹೇಳ್ತೀವಿ. ದ ಡೆವಲಪ್ಮೆಂಟ್ ಆಫ್ ಡ್ರೋನ್ ವಿಚ್ ಇಸ್ ಹೆಪ್ಲಾಯ್ಡ್ ಇನ್ ನೇಚರ್, ಎ ಮೇಲ್ ಹನಿ ಬಿ, ಇಟ್ ಈಸ್ ಡ್ಯೂ ಟು ದಿ ಪಾರ್ಥೆನೋಜೆನೆಸಿಸ್. ಅಷ್ಟೇ ಅಲ್ಲ, ಇವನ್ ರೋಟಿಫರ್ಸ್ ಆಯ್ತು ಅಂಡ್ ಇವನ್ ಇನ್ ಸಮ್ ಲಿಜಾರ್ಡ್ಸ್ ಅಂಡ್ ಬರ್ಡ್ಸ್ ಅಲ್ಲೂ ಕೂಡ ಪಾರ್ಥೆನೋಜೆನೆಸಿಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. Not only that, even in some plants also parthenogenesis is reported.
ಪ್ಲಾಂಟ್ಸ್ ಗಳಲ್ಲೂ ಕೂಡ ನಮಗೆ ಎಸ್ಪೆಷಲಿ ದ ಮೆಂಬರ್ಸ್ ಆಫ್ ಫ್ಯಾಮಿಲಿ ಸೋಲನೇಸಿಯೇ ಅಲ್ಲಿ ಪಾರ್ಥೆನೋಜೆನೆಸಿಸ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಓಕೆ, ಸೊ ಅಲ್ಲಿಗೆ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳಿ. ಪಾರ್ಥೆನೋಕಾರ್ಪಿ ಇಟ್ ಈಸ್ ಇನ್ ಪ್ಲಾಂಟ್ಸ್, ಬಟ್ ಪಾರ್ಥೆನೋಜೆನೆಸಿಸ್ ಕ್ಯಾನ್ ಬಿ ಸೀನ್ ಇನ್ ಬೋತ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ನೆಕ್ಸ್ಟ್, ಡಿಫೈನ್ emasculation ಅಂಡ್ ಬ್ಯಾಗಿಂಗ್. ಇಲ್ಲಿ ಡೆಫಿನೇಷನ್ ನಾನು ಮೆನ್ಷನ್ ಮಾಡಿ ನೋಡಿ, ಯಾಕಂದ್ರೆ ಆಫ್ಟರ್ ದಿಸ್ ವಿಡಿಯೋ ಲೆಕ್ಚರ್ಸ್ ನೀವು ಇದು ಕಂಪ್ಲೀಟ್ ಈ ಸೊಲ್ಯೂಷನ್ಸ್ ಅನ್ನ ರೆಫರ್ ಮಾಡೋರಿದ್ರು ಮಾಡಬಹುದು. ಓಕೆ, ಸೊ ಅದಕ್ಕಾಗಿ ನಾನು ಪ್ರಿಂಟೆಡ್ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. emasculation ಅಂದ್ರೆ ಜನರಲಿ emasculation ಅಂದ್ರೆ ಏನು ತಿಳ್ಕೊಳ್ಳಿ. emasculation ಅನ್ನ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೈಮ್ ಅಲ್ಲಿ ಫಾಲೋ ಮಾಡ್ತಾರೆ ಇಫ್ ದ ಫ್ಲವರ್ ಈಸ್ ಬೈಸೆಕ್ಸುವಲ್. ಸೊ ಆಕ್ಚುಲಿ emasculation ಅಂದ್ರೆ ಏನ್ ಹಾಗಾದ್ರೆ? ರಿಮೂವಲ್ ಆಫ್ ಆಂಥರ್ ಫ್ರಮ್ ದಿ ಬೈಸೆಕ್ಸುವಲ್ ಫ್ಲವರ್ ಅಂತ ಹೇಳ್ಬೋದು. ರಿಮೂವಲ್ ಆಫ್ ಆಂಥರ್ ಫ್ರಮ್ ದಿ ಫಿಮೇಲ್ ಪೇರೆಂಟಲ್ ಫ್ಲವರ್ ಬಡ್ ಅಂತಾನು ಕೂಡ ಹೇಳ್ಬೋದು. ಅಂದ್ರೆ ಬೈಸೆಕ್ಸುವಲ್ ಫ್ಲವರ್ ಅನ್ನ ಯೂನಿಸೆಕ್ಸುವಲ್ ಫಿಮೇಲ್ ಫ್ಲವರ್ ಆಗಿ ಕನ್ವರ್ಟ್ ಮಾಡೋದಿದೆ. ಅಂದ್ರೆ ಅದರಿಂದ ಮೇಲ್ ಪಾರ್ಟ್ ಇದೆ, ಆಂಥರ್ ಅನ್ನ ರಿಮೂವ್ ಮಾಡೋದಿದೆ ಅಲ್ಲ, ದಟ್ ಪಾರ್ಟ್ ವಿ ಕ್ಯಾನ್ ಸೇ ಇದನ್ನ emasculation ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ ಡೆಫಿನೇಷನ್ ಏನಿದೆ, ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಆಂಥರ್ ಫ್ರಮ್ ದಿ ಬೈಸೆಕ್ಸುವಲ್ ಫ್ಲವರ್ ಬಡ್. ಅದು ಇನ್ನು ಬಡ್ ಕಂಡೀಷನ್, ಇನ್ನು ಮೊಗ್ಗು ಹೂ ಇರ್ತಾರ, ಕಂಪ್ಲೀಟ್ ಹೂ ಡೆವಲಪ್ ಆಗಿಲ್ಲ, ಮೊಗ್ಗು ಇರುವ ಕಂಡೀಷನ್ ಅಲ್ಲೇ, ಇನ್ನು ರೀಪ್ರೊಡಕ್ಟಿವ್ ಪಾರ್ಟ್ಸ್ ಮ್ಯಾಚ್ಯೂರ್ ಆಗದೇ ಇರುವಂತ ಟೈಮ್ ಅಲ್ಲಿ ಇಲ್ಲಿ ಫ್ಲವರ್ ಬಡ್ ಅನ್ನು ರಿಮೂವ್ ಮಾಡೋದಿದೆ, ದಟ್ ವಿ ಕ್ಯಾನ್ ಸೇ ಇಟ್ಸ್ emasculation. ದ ಪ್ರೊಸೆಸ್ ಆಫ್ ರಿಮೂವಲ್ ಆಫ್ ಆಂಥರ್ ಫ್ರಮ್ ದಿ ಬೈಸೆಕ್ಸುವಲ್ ಫ್ಲವರ್ ಬಡ್ ಬಿಫೋರ್ ಆಂಥರ್ ಡಿಹೈಸಿಸ್ ಯೂಸಿಂಗ್ ಎ ಪೇರ್ ಆಫ್ ಫೋರ್ಸೆಪ್ಸ್ ಅಂತ ಹೇಳ್ಬೋದು. ಸೊ ದಟ್ ವಿ ಕ್ಯಾನ್ ಸೇ ಇಟ್ ಇಸ್ emasculation. ದ ನೆಕ್ಸ್ಟ್ ಬ್ಯಾಗಿಂಗ್ ಅಂದ್ರೆ ಏನು? ಒನ್ಸ್ ದ emasculated flowers ಅದನ್ನ ಕ್ರಾಸ್ ಪಾಲಿನೇಷನ್ ಮಾಡೋದಿದೆ, ಬಟ್ ಸ್ಟಿಲ್ ಇಟ್ ಈಸ್ ಇನ್ ಬಡ್ ಕಂಡೀಷನ್. ಸೊ ರೀಪ್ರೊಡಕ್ಟಿವ್ ಪಾರ್ಟ್ಸ್ ವೇರ್ ನಾಟ್ ಮ್ಯಾಚ್ಯೂರ್ಡ್. ಆ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದ emasculated flowers ಆರ್ ಕವರ್ಡ್ ಬೈ ಎ ಪಾಲಿಥೀನ್ ಬ್ಯಾಗ್ ಆರ್ ಬಟರ್ ಪೇಪರ್. ಸೊ ದಟ್ ಪ್ರೊಸೆಸ್ ವಿ ಕ್ಯಾನ್ ಸೇ ಇಟ್ ಇಸ್ ಎ ಬ್ಯಾಗಿಂಗ್ ಟು ಎಂತಕ್ಕಿದು? ಟು ಅವಾಯ್ಡ್ ದಿ ಅನ್ವಾಂಟೆಡ್ ಪಾಲಿನೇಷನ್. ಸೊ ನೋಡಿಲಿ, ಟು ಪ್ರಿವೆಂಟ್ ದಿ ಪಾಲಿನೇಷನ್ ಬೈ ಅನ್ವಾಂಟೆಡ್ pollen. The emasculated flower is enclosed in a bag. And this is known as a bagging process ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ, ದ ಲಿಸ್ಟ್ ದಿ ಕ್ರೈಟೇರಿಯಾ ಫಾರ್ ಮಾಲಿಕ್ಯೂಲ್ ದಟ್ ಕ್ಯಾನ್ ಆಕ್ಟ್ ಆಸ್ ಎ ಜೆನೆಟಿಕ್ ಮಟೀರಿಯಲ್. ಒಂದು ಯಾವುದಾದ್ರೂ ಮಾಲಿಕ್ಯೂಲ್ ಇರಲಿ, ಅದು ಜೆನೆಟಿಕ್ ಮಟೀರಿಯಲ್ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ ಅಲ್ಲಿ ಮೇನ್ಲಿ 4 ಕ್ರೈಟೀರಿಯಾ ಅದು ಫಾಲೋ ಮಾಡಬೇಕು. ನಾವಿಲ್ಲಿ 2 ಮಾರ್ಕ್ಸ್ ಕ್ವೆಶ್ಚನ್ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆ, ಸೊ ಅಲ್ಲಿ 4 ಕ್ರೈಟೀರಿಯಾ ಅದು ಫಾಲೋ ಮಾಡಬೇಕಾಗುತ್ತೆ. ವಾಟ್ ಆರ್ ದಿ 4 ಕ್ರೈಟೀರಿಯಾಸ್? ಸೊ ನೋಡಿ, ಇಟ್ ಶುಡ್ ಬಿ ಏಬಲ್ ಟು ರೆಪ್ಲಿಕೇಟ್ ಅಂಡ್ ಶುಡ್ ಹ್ಯಾವ್ ದಿ ಅಬಿಲಿಟಿ ಟು ಜನರೇಟ್ ಇಟ್ಸ್ ಓನ್ ಕಾಪಿ. ತನ್ನ ಸ್ವಂತ ಕಾಪಿಯನ್ನು ಅದು ಸಿಂಥಸೈಸ್ ಮಾಡಬೇಕು ಅಂಡ್ ಅದು ರೆಪ್ಲಿಕೇಟ್ ಆಗಬೇಕು. ಸ್ವಂತಕ್ಕೆ ತನ್ನ ಇಟ್ ಶುಡ್ ಬಿ ಏಬಲ್ ಟು ರೆಪ್ಲಿಕೇಟ್ ಇಟ್ ಸೆಲ್ಫ್, ಅಂದ್ರೆ ರೆಪ್ಲಿಕೇಶನ್ ಶೋ ಮಾಡಬೇಕು. ಸೆಕೆಂಡ್ ಒನ್ ಈಸ್ ಸ್ಟೇಬಲ್. ಇಟ್ ಶುಡ್ ಬಿ ಸ್ಟೇಬಲ್ ಸ್ಟ್ರಕ್ಚರಲಿ ಅಂಡ್ ಕೆಮಿಕಲಿ. ಅದು ಸ್ಟ್ರಕ್ಚರಲಿ ಕೂಡ ಸ್ಟೇಬಲ್ ಆಗಿರಬೇಕು ಅಂಡ್ ಕೆಮಿಕಲಿ ಕೂಡ ಸ್ಟೇಬಲ್ ಆಗಿರಬೇಕು. ದೆನ್ ಥರ್ಡ್ ಇಂಪಾರ್ಟೆಂಟ್ ಕ್ರೈಟೇರಿಯಾ ಇದೆ ನೋಡಿ, ಪ್ರೊವೈಡ್ ಸ್ಕೋಪ್ ಫಾರ್ ಸ್ಲೋ ಮ್ಯೂಟೇಷನ್. ಅದರಲ್ಲಿ ಮ್ಯೂಟೇಷನ್ ಆಗಬೇಕು, ಬಟ್ ಇಟ್ ಶುಡ್ ಬಿ ಎ ಸ್ಲೋ ಮ್ಯೂಟೇಷನ್ ಆಗಬೇಕು, ಅಂಡ್ ಬಿಕಾಸ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ದಿ ಎವಲ್ಯೂಷನ್ ಪ್ರಾಸೆಸ್. ಶುಡ್ ಬಿ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ಸೆಲ್ಫ್ ಆಸ್ ಎ ಮೆಂಡಲಿಯನ್ ಫ್ಯಾಕ್ಟರ್ ಆರ್ ಮೆಂಡಲಿಯನ್ ಕ್ಯಾರೆಕ್ಟರ್ ಫಾರ್ಮ್ ಅಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತಾ ಇರಬೇಕು. ಸೊ ಈ 4 ಕ್ರೈಟೀರಿಯಾ ಯಾವ ಮಾಲಿಕ್ಯೂಲ್ ಫುಲ್ಫಿಲ್ ಮಾಡುತ್ತಲ್ಲ, that we can say it is a genetic material ಅಂತ ಹೇಳ್ತೀವಿ. So all these criteria were properly fulfilled by DNA. So generally we can say in all the organism DNA only act as a genetic material except few viruses. Distinguish between the linkage and recombination. Linkage nodili, linkage is nothing but the physical association of genes on a chromosome is called linkage ಅಂತ ಹೇಳ್ತೀವಿ. Physical association between the genes on a chromosome. ಒಂದು ಕ್ರೋಮೋಸೋಮ್ ಮೇಲೆ ಜೀನ್ಸ್ ಗಳ ಫಿಸಿಕಲ್ ಅಸೋಸಿಯೇಷನ್ ಇದೆಯಲ್ಲ, ಅದನ್ನ ಲಿಂಕೇಜ್ ಅಂತ ಹೇಳ್ತೀವಿ. ಹೆಂಗಿದೆ ನೋಡಿ, ಕನ್ಸಿಡರ್ಡ್ ಹಿಯರ್ ದರ್ ಇಸ್ ಒನ್ ಕ್ರೋಮೋಸೋಮ್. ಇಲ್ಲಿ ಒಂದು ಕ್ರೋಮೋಸೋಮ್ ಇದೆ, ಅಂಡ್ ಆನ್ ದಿಸ್ ಕ್ರೋಮೋಸೋಮ್ ಹಿಯರ್ ದರ್ ಆರ್ ದ ಜೀನ್ಸ್ ಆರ್ ಪ್ರೆಸೆಂಟ್. ಆನ್ ದಿಸ್ ಕ್ರೋಮೋಸೋಮ್ ಹಿಯರ್ ದೀಸ್ ಆರ್ ದಿ ಜೀನ್ಸ್. ಇಲ್ಲಿ ಜೀನ್ಸ್ ಗಳಿದೆ. ಆನ್ ದಿ ಕ್ರೋಮೋಸೋಮ್ ಹಿಯರ್ ದ ಜೀನ್ಸ್ ಆರ್ ಪ್ರೆಸೆಂಟ್. A, B, C, D, E, F, G and H genes. These genes are present. All these genes, the present together on a chromosome, that we can say all these are linked genes anta ಹೇಳ್ತೀವಿ. All the genes
present together on a chromosome, these are known as a linked genes, and the phenomenon is known as a linkage ಅಂತ ಹೇಳ್ತೀವಿ. ಈ ಎಲ್ಲ ಜೀನ್ಸ್ ಹೆಂಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ, ಒಂದೇ ಕ್ರೋಮೋಸೋಮ್ ಮೇಲಿದೆ, ಅವುಗಳ ಮಧ್ಯೆ ಒಂದು ಫಿಸಿಕಲ್ ಅಸೋಸಿಯೇಷನ್ ಇದೆ, ಒಂದು ಫಿಸಿಕಲ್ ಕನೆಕ್ಷನ್ ಇದೆ. ಸೊ ದಾಟ್ ವಿ ಕ್ಯಾನ್ ಸೇ ಲಿಂಕೇಜ್ ಅಂತ ಹೇಳ್ತೀವಿ. ಇಟ್ ಇಸ್ ಒಂದು ಲಿಂಕೇಜ್ ಅಂತ ಹೇಳ್ತೀವಿ. And all the linked genes on a haploid set of chromosomes. ಒಂದು haploid set of chromosomes ಇರ್ತಲ್ಲ, that is one linkage group ಅಂತ ಹೇಳ್ತೀವಿ. Next, recombination ನೋಡಿ. The generation of non-parental gene combination is called recombination ಅಂತ ಹೇಳ್ತೀವಿ. And it is due to recombination ಎಂತಕ್ಕಾಗುತ್ತೆ? It is due to the crossing over during the meiosis. It is due to crossing over during meiosis. And both these terms were introduced by linkage or recombination. These terms were introduced by H. Morgan. Okay, idನ್ನು ನೆನಪಿಟ್ಟುಕೊಳ್ಳಿ. Next, draw the pedigree symbol. Affected male individual. Affected male individual ಗೆ solid symbol ಅನ್ನ represent ಮಾಡ್ತೀವಿ. Here we can represent that one with a solid symbol. Okay, solid square symbol use ಮಾಡ್ತೀವಿ. Normal male square symbol. Affected ಇದ್ರೆ ಅದು ಕಂಪ್ಲೀಟ್ ಸಾಲಿಡ್ ಸಿಂಬಾಲ್ ಯೂಸ್ ಮಾಡ್ತೀವಿ. Then mating between the close relatives ಅಂತ ಕೊಟ್ಟಿದ್ದಾರೆ. So mating between the ಅದನ್ನ ಕನ್ಸಾಂಜಿನಸ್ ಮೇಟಿಂಗ್ ಅಂತ ಕೂಡ ಹೇಳ್ಬೋದು. It is a consanguineous mating ಅಂತ ಹೇಳ್ತೀವಿ. And this one we can represent like this. Mating between the close relatives or consanguineous mating. Female and male ಎರಡರ ಮಧ್ಯೆ ಎರಡು ಹಾರಿಜಾಂಟಲ್ ಲೈನ್ ಮೆನ್ಷನ್ ಮಾಡಿದ್ರೆ ಅದು ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್ ಆರ್ ಕನ್ಸಾಂಜಿನಸ್ ಮೇಟಿಂಗ್, ಆ ಕನ್ಸಾಂಜಿನಸ್ ಮ್ಯಾರೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಸ್ಕೆಚ್ ಅಂಡ್ ಲೇಬಲ್ ದಿ ಸ್ಕ್ರಬ್ಬರ್ ಮೆಥಡ್. ಸ್ಕ್ರಬ್ಬರ್ ಯೂಸ್ಡ್ ಇನ್ ಕಂಟ್ರೋಲಿಂಗ್ ಏರ್ ಪೊಲ್ಯೂಷನ್. ಸ್ಕ್ರಬ್ಬರ್ ಮೋಸ್ಟ್ಲಿ ಇಟ್ ಈಸ್ ಯೂಸ್ ಟು ರಿಮೂವ್ ದಿ ಸಲ್ಫರ್ ಡೈಆಕ್ಸೈಡ್ ಪೊಲ್ಯೂಷನ್. ಇದನ್ನ ಇಟ್ ಈಸ್ ಯೂಸ್ಡ್ ಟು ರಿಮೂವ್ ದಿ sulfur dioxide pollutants. Mostly ಎಲ್ಲಿ ಯೂಸ್ ಮಾಡ್ತಾರೆ? It is used maximum in the oil refineries, especially in oil refineries. ಯಾವುದು ಪೆಟ್ರೋಲಿಯಂ ಆಯಿಲ್ ಇದೆಯಲ್ಲ ಅಲ್ಲಿ, ಆಯಿಲ್ ರಿಫೈನರೀಸ್ ಅಲ್ಲಿ. ಹೆಂಗ್ ಕೆಲಸ ಮಾಡ್ತಾರೆ ನೋಡಿ. ಈಗ ಇಲ್ಲಿಂದ ಡರ್ಟ್ ಏರ್ ಬರ್ತಾ ಇದೆ. ಹಿಯರ್ ಕನ್ಸಿಡರ್, ಇಲ್ಲಿ ಡರ್ಟ್ ಏರ್ ಇದೆ, ಇದಾಯ್ತು. ಓಕೆ, ಇಲ್ಲಿ ಫೋಕಸ್ ಮಾಡಿ. ಹಿಯರ್ ಇಟ್ ಇಸ್ ಎ ಡರ್ಟ್ ಏರ್ ಇಸ್ ದೇರ್. ಓಕೆ, ಅಂಡ್ ಇನ್ ದಿಸ್ ಡರ್ಟ್ ಏರ್ ಈ ಕಡೆಯಿಂದ ಏರ್ ಎಂಟ್ರಿ ಆಗ್ತಾ ಇದೆ. ಹಿಯರ್ ಏರ್ ಈಗ ಇಲ್ಲಿ ಬಿಕಾಸ್ ಆಫ್ ದಿ ಲೋ ಡೆನ್ಸಿಟಿ ಇದು ಅಪ್ವರ್ಡ್ ಡೈರೆಕ್ಷನ್ ಫ್ಲೋ ಆಗ್ತಾ ಇದೆ. ಅಂಡ್ ಹಿಯರ್ ಫ್ರಾಮ್ ಹಿಯರ್ ಲೈಮ್ ವಾಟರ್ ಅನ್ನ ಸ್ಪ್ರೇ ಮಾಡ್ತಾರೆ. ಇಲ್ಲಿ ಲೈಮ್ ವಾಟರ್ ಅನ್ನ ಸ್ಪ್ರೇ ಮಾಡ್ಲಾಗ್ತಾ ಇದೆ. ಡರ್ಟ್ ಏರ್, ಲೈಮ್ ವಾಟರ್ ದಟ್ ಇಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಂಟೈನಿಂಗ್. ಓಕೆ, CaCO3 ಇದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದೆ. ಸೊ ದಿಸ್ ಡರ್ಟ್ ಏರ್ ವಿಚ್ ಕಂಟೈನ್ಸ್ ಎ ಸಲ್ಫರ್ ಡೈಆಕ್ಸೈಡ್, ಅದರಲ್ಲಿ ಸಲ್ಫರ್ ಡೈಆಕ್ಸೈಡ್ ಇದೆ. ದಿಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಟ್ ರಿಯಾಕ್ಟ್ಸ್ ವಿತ್ ದಿ ಸಲ್ಫರ್ ಡೈಆಕ್ಸೈಡ್ ಅಂಡ್ ಹಿಯರ್ ಪರ್ಟಿಕ್ಯುಲೇಟ್ ಇಲ್ಲಿ ಪ್ರೆಸಿಪಿಟೇಟ್ ಫಾರ್ಮ್ ಅಲ್ಲಿ ಈ ವೇಸ್ಟ್ ಎಲ್ಲ ಇನ್ ದಿ ಫಾರ್ಮ್ ಆಫ್ ಕ್ಯಾಲ್ಸಿಯಂ ಸಲ್ಫೇಟ್ CaSO4 ಫಾರ್ಮ್ ಅಲ್ಲಿ ಇದು ಹೊರಗಡೆ ಬರುತ್ತೆ. ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಕ್ಯಾಲ್ಸಿಯಂ ಸಲ್ಫೇಟ್ ಫಾರ್ಮ್ ಅಲ್ಲಿ ಇದು ಹೊರಗಡೆ ಬರುತ್ತೆ. ಅಂಡ್ ರಿಮೈನಿಂಗ್ ಕ್ಲೀನ್ ಏರ್ ವಿಟ್ ಇಸ್ ಎ ಕಾರ್ಬನ್ ಡೈಆಕ್ಸೈಡ್ ಕಂಟೈನಿಂಗ್ ಕ್ಲೀನ್ ಏರ್ ಇದೆಯಲ್ಲ ಅದನ್ನ ಇಲ್ಲಿಂದ ಹೊರಗಡೆ ಹಾಕಲಾಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಫ್ರೀ ಏರ್, ಕ್ಲೀನ್ ಏರ್ ಅಂದ್ರೆ ಏನಿದು? ಇದು SO2 ಫ್ರೀ ಏರ್. SO2 ಫ್ರೀ ಏರ್ ಇದೆಯಲ್ಲ ಅದನ್ನ ಇಲ್ಲಿಂದ ಹೊರಗಡೆ ಹಾಕಲಾಗುತ್ತೆ. ಸೊ ಇನ್ ದಿಸ್ ವೇ ದ ಸ್ಕ್ರಬ್ಬರ್ ಮೆಥಡ್ ವಿಲ್ ವರ್ಕ್ಸ್. ಮತ್ತೆ ಇಲ್ಲಿ ಡಯಾಗ್ರಾಮ್ ಇದು NCERT ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಡಲಾಗಿದೆ, ಅದನ್ನೇ ನಾನು ಇಲ್ಲಿ ಕಾಪಿ ಮಾಡ್ಕೊಂಡಿದ್ದೀನಿ. ಜಸ್ಟ್ ಒಂದು ಸಿಂಪಲ್ ಸ್ಕೆಚ್ ಇದನ್ನ ತೆಗೆದ್ರೆ ಸಾಕು. ಇಲ್ಲೆಲ್ಲ ಇಲ್ಲಿ ಡಾರ್ಕ್ನೆಸ್ ಅದೇನು ಡಿಸೈನ್ ಮಾಡಿದಾರಲ್ಲ ಅದೆಲ್ಲ ಏನ್ ಬೇಕಾಗಿಲ್ಲ, ಜಸ್ಟ್ ಇಲ್ಲೊಂದು ಹಿಂಗೆ ಎರೋ ಮಾರ್ಕ್ ಮಾಡಿ ತೋರಿಸಿದ್ರೆ ಸಾಕಾಗುತ್ತೆ. ಓಕೆ, ನೆಕ್ಸ್ಟ್ ಮೆನ್ಷನ್ ದಿ, ಈಗ ಲಾಂಗ್ ಆನ್ಸರ್ ಕ್ವಶನ್ಸ್ ಅನ್ನ ನಾವು ನೋಡಬೇಕಾಗಿದೆ. ಮೆನ್ಷನ್ ದಿ ಡಿಫರೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್. 5 ಮಾರ್ಕ್ಸ್ ಕ್ವಶನ್ಸ್ ಗಳಿದೆ ಇದೆಲ್ಲ. ಸೊ ಡಿಫರೆಂಟ್ ಸ್ಟೆಪ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಯಾವ್ದು ಬರುತ್ತೆ? ಒನ್ ಬೈ ಒನ್.
ಫಸ್ಟ್ DNA ನ ಐಸೋಲೇಟ್ ಮಾಡ್ಕೋಬೇಕಾಗುತ್ತೆ. ಐಸೋಲೇಷನ್ ಆಫ್ DNA ಫ್ರಮ್ ದಿ ಗಿವನ್ ಸ್ಯಾಂಪಲ್ಸ್ ಲೈಕ್ ಹೇರ್ ಫಾಲಿಕಲ್, ಸ್ಕಿನ್, ಬ್ಲಡ್, ನೇಲ್ಸ್. ಅದರಿಂದ ಫಸ್ಟ್ DNA ಸ್ಯಾಂಪಲ್ಸ್ ಅನ್ನ ಐಸೋಲೇಟ್ ಮಾಡ್ಕೊಳ್ಳಿ. ಸೆಕೆಂಡ್ ಈಸ್ ಕಟ್ ದಿ DNA into a several pieces by using the restriction endonuclease enzyme. ಸ್ಪೆಸಿಫಿಕ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಎಂಜೈಮ್ ಅನ್ನ ಯೂಸ್ ಮಾಡಿಕೊಂಡು DNA ನ ಕಟ್ ಮಾಡ್ಕೊಳ್ಳಿ. ದೆನ್ ಕಟ್ DNA ಇದೆಯಲ್ಲ ಅದನ್ನ ಸಪರೇಟ್ ಮಾಡ್ಕೊಳ್ಬೇಕಾಗುತ್ತೆ ಬೈ ಯೂಸಿಂಗ್ ದಿ ಅಗಾರೋ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅನ್ನ ಯೂಸ್ ಮಾಡಿಕೊಂಡು DNA ನ ಸಪರೇಟ್ ಮಾಡ್ಕೊಳ್ಳಿ. ಸಪರೇಟ್ ಫ್ರಾಗ್ಮೆಂಟ್ಸ್ ಆಗಿ ಮಾಡ್ಕೊಳ್ಳಿ. ದೆನ್ ಡಬಲ್ ಸ್ಟ್ಯಾಂಡರ್ಡ್ ಫ್ರಾಗ್ಮೆಂಟ್ಸ್ ಆಫ್ DNA ಇದೆಯಲ್ಲ ಬೈ ಯೂಸಿಂಗ್ ದಿ ಆಲ್ಕಲಿ ಟ್ರೀಟ್ಮೆಂಟ್. ಇದನ್ನ ಡಬಲ್ ಸ್ಟ್ಯಾಂಡರ್ಡ್ DNA ನ ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಹೇಗೆ? ಬೈ ಆಲ್ಕಲಿ ಟ್ರೀಟ್ಮೆಂಟ್. ಇಟ್ ಈಸ್ ಬೈ ಆಲ್ಕಲಿ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಇಟ್ ಈಸ್ ಬೈ ಆಲ್ಕಲಿ ಟ್ರೀಟ್ಮೆಂಟ್. ಆಲ್ಕಲಿ ಟ್ರೀಟ್ಮೆಂಟ್ ಇಂದ ಇಲ್ಲಿ ಏನ್ ಮಾಡ್ತಾರೆ, ಡಬಲ್ ಸ್ಟ್ಯಾಂಡರ್ಡ್ DNA ನ DNA ಅಂತ ಬರ್ತಾ ಇದ್ದೀನಿ. ಡಬಲ್ ಸ್ಟ್ಯಾಂಡರ್ಡ್ DNA ಇಸ್ ಕನ್ವರ್ಟೆಡ್ ಇಂಟು ಎ ಸಿಂಗಲ್ ಸ್ಟ್ಯಾಂಡರ್ಡ್ DNA ಆಗಿ ಕನ್ವರ್ಟ್ ಮಾಡ್ಕೊತಿದ್ದಾರೆ. ಆಫ್ಟರ್ ದಟ್ ಈಗ ಆನ್ ದಿ ಅಗಾರೋ ಜೆಲ್ ಅಲ್ಲಿ ಸಿಂಗಲ್ ಸ್ಟ್ಯಾಂಡರ್ಡ್ DNA ಇದೆ. ಸೊ ಬೈ ಯೂಸಿಂಗ್ ದಿ ಬ್ಲಾಟಿಂಗ್ ಟೆಕ್ನಿಕ್, ಓಕೆ, ದ ಫ್ರಾಗ್ಮೆಂಟೆಡ್ DNA, ಸಿಂಗಲ್ ಸ್ಟ್ಯಾಂಡರ್ಡ್ ಫ್ರಾಗ್ಮೆಂಟೆಡ್ DNA ವಿಚ್ ಈಸ್ ಟೇಕನ್ ಆನ್ ನೈಟ್ರೋಸೆಲ್ಲೋಸ್ ಪೇಪರ್ ಆರ್ ನೈಲಾನ್ ಮೆಂಬ್ರೇನ್ ಮೇಲೆ ಟ್ರೆಸಿಂಗ್ ಮಾಡ್ಕೊಳ್ಳಾಗುತ್ತೆ. ಅಂಡ್ ದಟ್ ಪ್ರೊಸೆಸ್ ವಿ ಕ್ಯಾನ್ ಸೇ ಇದೆ ಬ್ಲಾಟಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಟೆಕ್ನಿಕ್ ವಾಸ್ ಫಸ್ಟ್ ಟೈಮ್ ಡೆವಲಪ್ಡ್ ಬೈ ಸದರ್ನ್ ಬ್ಲಾಟ್ ಡೆವಲಪ್ ಮಾಡಿದ್ರು. ಸೊ ಇದನ್ನ ಸದರ್ನ್ ಬ್ಲಾಟಿಂಗ್ ಟೆಕ್ನಿಕ್ ಅಂತ ಕೂಡ ಹೇಳ್ತೀವಿ. ದೆನ್ ನಾವು ಈಗ ನೈಲಾನ್ ಮೆಂಬ್ರೇನ್ ಮೇಲೆ ಇಲ್ಲಿ ನಮಗೆ ಏನ್ ಸಿಕ್ತು, ಅಥವಾ ನೈಟ್ರೋಸೆಲ್ಲೋ ಸೀಟ್ ಮೇಲೆ ಸಿಂಗಲ್ ಸ್ಟ್ಯಾಂಡರ್ಡ್ DNA ಇಂಪ್ರಿಂಟ್ ಸಿಕ್ಕಿದೆ. ಬೈ ಯೂಸಿಂಗ್ ದಟ್ ಒನ್ ಈಗ DNA ಸೀಕ್ವೆನ್ಸ್ ಅನ್ನ ನಾವು ಅನಲೈಸ್ ಮಾಡಬೇಕಾಗಿದೆ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ನಮಗೆ VNTR ಸೀಕ್ವೆನ್ಸ್ ಯಾವ್ದಿದೆ ಅಂತ ನೋಡಬೇಕಾಗಿದೆ. ಬಿಕಾಸ್ ಇಲ್ಲಿ DNA ಫಿಂಗರ್ ಪ್ರಿಂಟ್ ಅಲ್ಲಿ VNTR ಸೀಕ್ವೆನ್ಸಸ್ ಅನ್ನು ಯೂಸ್ ಮಾಡ್ತಾರೆ. ಇನ್ ಆರ್ಡರ್ ಟು ಅನಲೈಸ್ ದಿ ಸದರ್ನ್ ಬ್ಲಾಟ್ ಅಲ್ಲಿ ನೈಟ್ರೋಸೆಲ್ಲೋಸ್ ಪೇಪರ್ ಅಥವಾ ನೈಲಾನ್ ಮೆಂಬ್ರೇನ್ ಇದೆಯಲ್ಲ ಅದರಲ್ಲಿರುವ DNA ಸೀಕ್ವೆನ್ಸ್ ಅನ್ನು ಅನಲೈಸ್ ಮಾಡಬೇಕಂದ್ರೆ ದೇ ಯೂಸ್ ದಿ ರೇಡಿಯೋಆಕ್ಟಿವ್ ಜೆನೆಟಿಕ್ ಪ್ರೋಬ್. ರೇಡಿಯೋಆಕ್ಟಿವ್ ಪ್ರೋಬ್ ಇದೆಯಲ್ಲ ಅಥವಾ DNA ಪ್ರೋಬ್ ಇದೆಯಲ್ಲ, ಯೂಶಲಿ ದೀಸ್ ಆರ್ ಸಿಂಗಲ್ ಸ್ಟ್ಯಾಂಡರ್ಡ್ DNA ಇರುತ್ತೆ, ನೌನ್ DNA ಸೀಕ್ವೆನ್ಸಸ್ ಇರುತ್ತೆ. ಆ DNA ಸೀಕ್ವೆನ್ಸ್ ಏನಿದೆ ನಮಗೆ ಮುಂಚೆನೆ ಗೊತ್ತಿದೆ. ನೌನ್ DNA ಸೀಕ್ವೆನ್ಸ್ ಇರುತ್ತೆ ಅಂಡ್ ರೇಡಿಯೋ ಲೇಬಲ್ಡ್ ಇರುತ್ತೆ. ರೇಡಿಯೋಆಕ್ಟಿವ್ ಎಲಿಮೆಂಟ್ ಲೇಬಲ್ಡ್ ಇರುತ್ತೆ. ರೇಡಿಯೋ ಲೇಬಲ್ಡ್ ಇರುತ್ತೆ. ಸೊ ಅದನ್ನ ಇಲ್ಲಿ ಯೂಸ್ ಮಾಡ್ತೀವಿ. ವೆರೆವರ್ ದರ್ ಇಸ್ ಅಂಡ್ ದೀಸ್ ಆರ್ ಕಾಂಪ್ಲಿಮೆಂಟರಿ ಟು VNTR. VNTR ಸೀಕ್ವೆನ್ಸ್ಗೆ ಇದು ಕಾಂಪ್ಲಿಮೆಂಟರಿ ಶೋ ಮಾಡುತ್ತೆ. ಸೊ ವೆರೆವರ್ ದಿ VNTRs ಆರ್ ದೇರ್, ಅದ್ರ ಜೊತೆಗೆ ಇದು ಹೈಬ್ರಿಡೈಸೇಷನ್ ಮಾಡ್ಕೊತ್ತೆ, ಅಂದ್ರೆ ಅದ್ರ ಜೊತೆಗೆ ಬಾಂಡಿಂಗ್ ಫಾರ್ಮೇಶನ್ ಮಾಡುತ್ತೆ. ಸೊ ಎಲ್ಲೆಲ್ಲಿ VNTR ಇದೆ ಅದನ್ನ ನೋಡ್ಬೇಕಂದ್ರೆ ಬೈ ಯೂಸಿಂಗ್ ದಿ ಎಕ್ಸ್ರೇ ಅನಾಲಿಸಿಸ್ ಯಾ ಆಟೋ ರೇಡಿಯೋಗ್ರಾಫಿ ಟೆಕ್ನಿಕ್ ಅಂತ ಹೇಳ್ತೀವಿ. ಬೈ ಯೂಸಿಂಗ್ ಆಟೋ ರೇಡಿಯೋಗ್ರಾಫಿ ಟೆಕ್ನಿಕ್ ಆರ್ ಎಕ್ಸ್ರೇ auto radiography, by using auto radiography or X-ray technique ali where VNTRs are there and what is the number of VNTR bands adanna ನೋಡಿ ಅಲ್ಲಿ ಅನಲೈಸ್ ಮಾಡಲಾಗುತ್ತೆ. ಸೊ ದಟ್ಸ್ ಅಬೌಟ್ ದಿ DNA ಫಿಂಗರ್ಪ್ರಿಂಟಿಂಗ್ ಟೆಕ್ನಿಕ್. ಈ ಸ್ಟೆಪ್ಸ್ ಗಳನ್ನ ನೀವು ನೆನಪಿಟ್ಕೊಳ್ಬೇಕಾಗಿದೆ. ನೆಕ್ಸ್ಟ್ ನೋಡೋಣ, ವೈ ಮೆರಿಸ್ಟೆಮ್ ಇಸ್ ಪ್ರಿಫರ್ಡ್ ಇನ್ ಟಿಶ್ಯೂ ಕಲ್ಚರ್ ಆಸ್ ಎಕ್ಸ್ಪ್ಲಾಂಟ್. ಎಕ್ಸ್ಪ್ಲಾಂಟ್ ಅಲ್ಲಿ ಮೆರಿಸ್ಟೆಮ್ ಅನ್ನ ಟಿಶ್ಯೂ ಕಲ್ಚರ್ ಅಲ್ಲಿ ಮೆರಿಸ್ಟಮ್ ಅನ್ನೇ ಎಕ್ಸ್ಪ್ಲಾಂಟ್ ಆಗಿ ಎಂತಕ್ಕೆ ಯೂಸ್ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಒಂದು ನೋಡಿ, ಮೆರಿಸ್ಟಮ್ ಇಲ್ಲಿ ಆನ್ಸರ್ ಬರ್ತೀನಿ. ಮೆರಿಸ್ಟಮ್ ಸ್ಪೆಷಲಿ ಅಪೈಕಲ್ ಆರ್ ಆಕ್ಸಿಲರಿ ಬಡ್ ಇರಲಿ is the only virus free part of the plant. In virus infected plant ali, if the plant virus infected is in that meristem is the only part where it is a virus free part. So that is used, therefore it is used as a explant in the tissue culture. Ashte alla, these meristems they divides continuously compared to the permanent tissue. Permanent tissue compare madidre meristem continuously divide ಆಗ್ತಿರುತ್ತೆ. So it is very easy to develop the callus. But main reason is that the meristems are always virus free, even in a virus infected plant. So because of that, meristems are preferred to use as an explant in the tissue culture. Then mention the objective of plant breeding. Plant breeding objectives ಏನಿದೆ ಒಂದು ನೋಡಿ, to increase the tolerance to environmental stress. Just like salinity, extreme temperature, a drought condition, ಇವುಗಳಿಗೆ
ಸ್ಟ್ರೆಸ್ ರೆಸಿಸ್ಟೆನ್ಸ್ ಪ್ಲಾಂಟ್ಸ್ ಅನ್ನ ಡೆವಲಪ್ ಮಾಡಬೇಕಾಗಿದೆ. ರೆಸಿಸ್ಟೆನ್ಸ್ ಟು ದಿ ಪ್ಯಾಥೋಜನ್ ಆರ್ ಪ್ಯಾಥೋಜನ್ ರೆಸಿಸ್ಟೆನ್ಸ್ ಪ್ಲಾಂಟ್, ವೈರಸ್, ಫಂಗಲ್ ಪ್ಯಾಥೋಜನ್ ಇರಲಿ, ಬ್ಯಾಕ್ಟೀರಿಯಲ್ ಪ್ಯಾಥೋಜನ್ ಇರಲಿ, ಅವುಗಳಿಗೆ ರೆಸಿಸ್ಟೆಂಟ್ ಪ್ಲಾಂಟ್ಸ್ ಅನ್ನ ಡೆವಲಪ್ ಮಾಡೋದಿದೆ. ಟು ಇನ್ಕ್ರೀಸ್ ದಿ ಟಾಲರೆನ್ಸ್ ಅಗೇನ್ಸ್ಟ್ ದಿ ಇನ್ಸೆಕ್ಟ್ ಪೆಸ್ಟ್. ಓಕೆ, ಇನ್ಸೆಕ್ಟ್ ಆರ್ ಪೆಸ್ಟ್ಗೆ ಟಾಲರೆಂಟ್ ಆಗಿರುವಂತಹ ಅಥವಾ ರೆಸಿಸ್ಟೆಂಟ್ ಆಗಿರುವಂತಹ ಕ್ರಾಪ್ ಪ್ಲಾಂಟ್ಸ್ ಗಳನ್ನ ಡೆವಲಪ್ ಮಾಡಬೇಕಾಗಿದೆ. ಟು ಗೆಟ್ ದಿ ಹೈ ಯೀಲ್ಡಿಂಗ್ ಅಂಡ್ ಇಂಪ್ರೂವ್ಡ್ ಕ್ವಾಲಿಟಿ ಆಫ್ ಕ್ರಾಪ್ ಪ್ಲಾಂಟ್ಸ್. ಹೈ ಯೀಲ್ಡಿಂಗ್ ಇರಬೇಕು, ಇಂಪ್ರೂವ್ಡ್ ಕ್ವಾಲಿಟಿ ಇರಬೇಕು ಅಂತ ಕ್ರಾಪ್ ಪ್ಲಾಂಟ್ಸ್ ಗಳನ್ನ ಡೆವಲಪ್ ಮಾಡಬೇಕಾಗಿದೆ. ಸೊ ದೀಸ್ ಆರ್ ದಿ 4 ಮೇನ್ ಆಬ್ಜೆಕ್ಟಿವ್ಸ್ ಇನ್ ದಿ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್. ನೆಕ್ಸ್ಟ್ ನೋಡೋಣ, ಡಿಫೈನ್ ಎಂಡೆಮಿಸಮ್. ಎಂಡೆಮಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಎಂಡೆಮಿಸಮ್ ಅಥವಾ ಎಂಡೆಮಿಕ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಏನು? ದ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ವಿಚ್ ಇಸ್ ರೆಸ್ಟ್ರಿಕ್ಟೆಡ್ ಟು ಎ ಸ್ಪೆಸಿಫಿಕ್ ಜಿಯೋಗ್ರಫಿಕಲ್ ಏರಿಯಾ. ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಇದೆ ಅಥವಾ ಅದರ ಸ್ಪೀಸೀಸ್ ಇದೆ, ದೇ ಆರ್ ರೆಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ. ಸೊ ಅದನ್ನ ನಾವು ಎಂಡೆಮಿಸಮ್ ಆ ಕಂಡೀಷನ್ ಅನ್ನ ಎಂಡೆಮಿಸಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ವೈಟ್ ಟೈಗರ್ಸ್, ದೇ ಆರ್ ರೆಸ್ಟ್ರಿಕ್ಟೆಡ್ ಟು ಬೆಂಗಾಲ್ ರೀಜನ್. ಕಿಂಗ್ ಕೋಬ್ರಾ, it is restricted to a specific variety of king cobra which is restricted to western ghat belt of Karnataka. Especially Agumbe forest king cobra ge famous ಇದೆ. ಈ ರೀತಿ the specific varieties, if they are restricted to particular area, then that we can say they are the endemic species and the condition is endemism ಅಂತ ಹೇಳ್ತೀವಿ. ನೋಡಿ, define endemism. The endemism is a state of species being found in a single defined geographical location. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಡಿಫೈನ್ಡ್ ಜಾಗ್ರಫಿಕಲ್ ಲೊಕೇಶನ್ ಅಲ್ಲಿ ಮಾತ್ರ ಸಿಗುತ್ತೆ, ಅದಕ್ಕೆ ಎಂಡೆಮಿಸಮ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನೋಡಿ, ಕ್ಯಾಂಗ್ರೂ. ಓಕೆ, ಕ್ಯಾಂಗ್ರೂ ಇದೆಯಲ್ಲ, ಅದು ಆಸ್ಟ್ರೇಲಿಯನ್ ಲೊಕೇಶನ್ ಅಲ್ಲಿ ಮಾತ್ರ ನಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಟಾಸ್ಮೇನಿಯನ್ ವುಲ್ಫ್, ದೇ ಆರ್ ಆಲ್ಸೋ ರೆಸ್ಟ್ರಿಕ್ಟೆಡ್ ಟು ಪರ್ಟಿಕ್ಯುಲರ್ ರೀಸನ್. ಈ ರೀತಿ ಆಯ್ತು. ದೆನ್ ನೆಕ್ಸ್ಟ್ ನೋಡಿ, ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್. ನೆಕ್ಸ್ಟ್ ಅದೇ ಕ್ವಶನ್ ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಓವರ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಬೈ ಹ್ಯೂಮನ್ಸ್ resulted in the extinction of many species in last 500 years. List any 2 examples for this. ಯಾವುದಾದ್ರೂ ಒಂದು 2 ಎಕ್ಸಾಂಪಲ್ ಕೊಡಿ ಅಂತ ಹೇಳ್ತಿದ್ದಾರೆ. ನೋಡಿ, when the biological system is over exploited by the man for natural resources, ಅಂದ್ರೆ anthropogenic causes, anthropogenic effect ಅಂತ ಹೇಳ್ತೀವಿ on the nature, it results in the degradation and extinction of many species or resources. And certain examples for that: Stiller sea cow, extinction of Stiller sea cow from the Russia. Passenger pigeon extinction from the America. Then many marine fishes were also extinct from the various different parts of the world anta ಹೇಳ್ತೀವಿ. So these are mainly because of overexploitation. And ಅಷ್ಟೇ ಅಲ್ಲ, dodo from the Mauritius. Dodo bird extinct from the Mauritius. Quagga from the Africa. So these are some important extinct species because of the overexploitation ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, schematically represent phosphorus cycling in the terrestrial ecosystem. Phosphorus cycle ಇದೆಯಲ್ಲ, it is the example for phosphorus cycle is the example for sedimentary cycle ಅಂತ ಹೇಳ್ತೀವಿ. It is the example for sedimentary cycle. And main resource, the source for the phosphorus is lithosphere. Yeah, the rocky places are rocks in the earth crust ಅಂತ ಹೇಳ್ತೀವಿ. ಹೆಂಗಾಗುತ್ತೆ ನೋಡಿ, ಯೂಶಲಿ ಫಾಸ್ಫರಸ್ ಈಸ್ ಪ್ರೆಸೆಂಟ್ ಇನ್ ದಿ ಫಾರ್ಮ್ ಆಫ್ ರಾಕ್ ಮಿನರಲ್ಸ್ ವಿತ್ ಇನ್ ದಿ ಅರ್ತ್. ವಿಥರಿಂಗ್ ಆಗ್ತಾ ಇದೆ, ಅದು ಸಾಯಿಲ್ ಸೊಲ್ಯೂಷನ್ ಫಾರ್ಮೇಶನ್ ಆಗ್ತಾ ಇದೆ ಅಲಾಂಗ್ ಬೈ ಮಿಕ್ಸಿಂಗ್ ವಿತ್ ದಿ ರೈನ್ ವಾಟರ್. ಅದರಲ್ಲಿ ಒನ್ಸ್ ಇಟ್ ವಿಲ್ ಫಾರ್ಮ್ಸ್ ಇನ್ ದಿ ಸಾಯಿಲ್ ಸೊಲ್ಯೂಷನ್, ಇಟ್ ಇಸ್ ಅಪ್ಟೇಕನ್ ಬೈ ದಿ ಪ್ಲಾಂಟ್ಸ್ ಅದನ್ನ ಮಿನರಲ್ ನ್ಯೂಟ್ರಿಯೆಂಟ್ಸ್ ಆಗಿ ಯೂಸ್ ಮಾಡ್ತಾ ಇದೆ. ದೆನ್ ಎಕ್ಸೆಸ್ ರೈನ್ ವಾಟರ್ ಇಂದ ಅಥವಾ ರನ್ ಆಫ್ ವಾಟರ್ ಫಾರ್ಮ್ ಅಲ್ಲಿ ಅದು ಎಕ್ಸೆಸ್ ಆಗಿ ಅಗೇನ್ ಡೀಪ್ ಲೇಯರ್ ಅಲ್ಲಿ ಎಂಟರ್ ಆಗ್ತಾ ಇದೆ. ಒನ್ಸ್ ಇಟ್ ಇಸ್ ಎಂಟರ್ಡ್ ಇನ್ ಟು ದಿ ಪ್ಲಾಂಟ್ಸ್ ಡೆತ್ ಆಗ್ತಾ ಇದೆ, ಪ್ಲಾಂಟ್ಸ್ ಬಾಡಿ ಡೆಟ್ರಿಟಸ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ದ ಪ್ಲಾಂಟ್ ಫಾಸ್ಫರಸ್ ಇಟ್ ಮೇ ಎಂಟರ್ಸ್ ಇನ್ ಟು ದಿ ಅನಿಮಲ್ ಬಾಡಿ ಆರ್ ಕನ್ಸ್ಯೂಮರ್ಸ್. ಪ್ಲಾಂಟ್ ಈಟಿಂಗ್ ಅನಿಮಲ್ಸ್ ಇದೆಯಲ್ಲ ಅವುಗಳಲ್ಲಿ ಹೋಗುತ್ತೆ. ಸೊ ಒನ್ಸ್ ಇಟ್ ಇಸ್ ಅನಿಮಲ್ ಫಾಸ್ಫರಸ್ ಆಯ್ತು, ಅನಿಮಲ್ ಬಾಡಿ ಡೆಡ್ ಆಗ್ತಾ ಇದೆ, ಅಗೇನ್ ಅನಿಮಲ್ ಡೆಟ್ರಿಟಸ್ ಆಗ್ತಾ ಇದೆ. ಐದರ್ ಇಟ್ ಮೇ ಬಿ ಪ್ಲಾಂಟ್ ಡೆಟ್ರಿಟಸ್ ಆರ್ ಅನಿಮಲ್ ಡೆಡ್ ಬಾಡಿ ಡೆಟ್ರಿಟಸ್ ಆಗ್ತಾ ಇದೆ. ಅಂಡ್ ಆಫ್ಟರ್ ಇಟ್ಸ್ ಕಂಪ್ಲೀಟ್ ಡಿಕಂಪೋಸಿಷನ್ ಅಗೇನ್ ಇಟ್ ಬಿಕಮ್ಸ್ ಎ ಸಾಯಿಲ್ ಸೊಲ್ಯೂಷನ್ ಆಗ್ತಾ ಇದೆ. ಸೊ ಈ ರೀತಿ ಫಾಸ್ಫರಸ್ ಸೈಕಲ್ ಕಂಟಿನ್ಯೂಸ್ಲಿ ಆಗ್ತಾ ಇದೆ. ಅಂಡ್ ಎಕ್ಸೆಸ್ ಇಟ್ ಈಸ್ ಸ್ಟೋರ್ಡ್ ಇನ್ ದಿ ಡೀಪ್ ಲೇಯರ್ ಆಫ್ ದಿ ಸಾಯಿಲ್ ಇನ್ ದಿ ಫಾರ್ಮ್ ಆಫ್ ರಾಕ್ ಮಿನರಲ್ ಫಾರ್ಮ್ ಅಲ್ಲಿ ಅದು ಸ್ಟೋರ್ ಆಗಿರುತ್ತೆ.
ಸೊ that's about the schematic representation of phosphorus cycle or sedimentary cycle ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕೂಡ ಲಾಂಗ್ ಆನ್ಸರ್ ಪಾರ್ಟ್ ಅಲ್ಲಿ ಇದೆ. 5 marks ಕ್ವಶನ್. ಡಿಸ್ಕ್ರೈಬ್ ದಿ ಸ್ಟ್ರಕ್ಚರ್ ಆಫ್ ಮ್ಯಾಚೂರ್ ಫಿಮೇಲ್ ಗ್ಯಾಮೆಟೋಫೈಟ್ ಇನ್ ಎಂಜಿಯೋಸ್ಪರ್ಮ್. ಫಿಮೇಲ್ ಗ್ಯಾಮೆಟೋಫೈಟ್ ಅಂದ್ರೆ ಯಾವುದು? ದಟ್ ಇಸ್ ಎಂಬ್ರಿಯೋ ಸ್ಯಾಕ್ ಅಂತ ಹೇಳ್ತೀವಿ. ಫಿಮೇಲ್ ಗ್ಯಾಮೆಟೋಫೈಟ್ ಇದೆ ಎಂಬ್ರಿಯೋ ಸ್ಯಾಕ್ ವಿಚ್ ಇಸ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಎಂಬ್ರಿಯೋ ಸ್ಯಾಕ್ ಈಸ್ 7-celled and 8 nucleated ಇರುತ್ತೆ. 7-celled and 8 nucleated. Embryo sac is 7-celled and 8 nucleated ಆಗಿರುತ್ತೆ. ಸೊ ನೋಡಿ ಇಲ್ಲಿ ಎಂಬ್ರಿಯೋ ಸ್ಯಾಕ್ ಮೀನ್ಸ್ ಕಂಪ್ಲೀಟ್ಲಿ ವೆಲ್ ಡೆವಲಪ್ಡ್ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ಡ್ರಾ ಮಾಡಿದ್ದೀನಿ. ದಿಸ್ ಈಸ್ ದಿ ಚಲಾಸಲ್ ಎಂಡ್ ಅಂಡ್ ಲೋವರ್ ಎಂಡ್ ವಿ ಕ್ಯಾನ್ ಸೇ ಇಟ್ ಇದೆ ಮೈಕ್ರೋಪೈಲಾರಿ ಎಂಡ್ ಇದೆ. ದಿಸ್ ಒನ್ ಇಸ್ ದಿ ಮೈಕ್ರೋಪೈಲಾರಿ ಎಂಡ್ ಅಂಡ್ ಹಿಯರ್ ಇಟ್ ಇದೆ ಚಲಾಸಲ್ ಎಂಡ್. Toward the chalazal end, the 3 haploid cells are present, and that we can say they are the antipodal cells. Toward the micropylary end, here there is one complete egg apparatus is present. Here also there are 3 cells are present, and all these 3 cells together they will form the egg apparatus. In that, one is egg cell which act as a female gamete, and 2 are the synergid cells. They are also haploid in nature. And in these synergid cells, there is a finger-like projections are present. And they are known as a filiform apparatus, and which release a chemical that is a calcium boron inositol sugar complex during the pollen tube growth, which attract by releasing the chemical which attract the pollen tube towards them. ಏನಿರ್ತದು ಶುಗರ್ ಕಾಂಪ್ಲೆಕ್ಸ್ ಇರುತ್ತೆ. ಕ್ಯಾಲ್ಸಿಯಂ ಬೋರಾನ್ ಇನೋಸಿಟಾಲ್ ಶುಗರ್ ಕಾಂಪ್ಲೆಕ್ಸ್ ಅನ್ನ ರಿಲೀಸ್ ಮಾಡಿ ಪೋಲನ್ ಟ್ಯೂಬ್ ಅನ್ನ ತಮ್ಮ ಕಡೆಗೆ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಅಷ್ಟೇ ಅಲ್ಲ, ಅಟ್ ದಿ ಸೆಂಟರ್ ದರ್ ಇಸ್ ಎ ಲಾರ್ಜ್ ಸೆಲ್ ಇಸ್ ಪ್ರೆಸೆಂಟ್. ದಟ್ ಇಸ್ ಎ ಸೆಂಟ್ರಲ್ ಸೆಲ್ ವಿತ್ 2 nuclei, ದಟ್ ಆರ್ 2 polar nuclei ಇರುತ್ತೆ. ಸೊ ಇದರ ಬಗ್ಗೆ ಡಿಸ್ಕ್ರಿಪ್ಷನ್ ಅನ್ನು ನೋಡಿ. ಫಸ್ಟ್ ಒನ್ ಈಸ್ ಎಂಬ್ರಿಯೋ ಸ್ಯಾಕ್ ಇಸ್ ರೆಫರ್ಡ್ ಟು ಆಸ್ ಫಿಮೇಲ್ ಗ್ಯಾಮೆಟೋಫೈಟ್ ಆಯ್ತು. ಅಂಡ್ ಫಾರ್ಮೇಶನ್ ಆಫ್ ಫಿಮೇಲ್ ಗ್ಯಾಮೆಟೋಫೈಟ್ ಈಸ್ ಕಾಲ್ಡ್ ಇಸ್ ಎ ಮೆಗಾ ಗ್ಯಾಮೆಟೋಜೆನಸಿಸ್ ಅಂತ ಹೇಳ್ತೀವಿ. ಮೆಗಾಸ್ಪೋರ್ ಇನ್ಕ್ರೀಸ್ ಫಸ್ಟ್ ಇನಿಷಿಯಲಿ ಸಿಂಗಲ್ ಮೆಗಾಸ್ಪೋರ್ ಇದೆ, ಅದರ ಸೈಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂಡ್ ಇಟ್ಸ್ ನ್ಯೂಕ್ಲಿಯಸ್ ಡಿವೈಡ್ಸ್ ಮೈಟೋಟಿಕಲಿ. ಇನಿಷಿಯಲಿ ಮೈಟೋಟಿಕಲಿ ಡಿವೈಡ್ ಆಗುತ್ತೆ ಇಂಟು 2 nuclei ವಿಚ್ ಮೂವ್. ಅವು ಎರಡು ಬೇರೆ ಕಡೆ ಮೂವ್ಮೆಂಟ್ ಆದ್ರೆ ಅಲ್ಲಿ 2 nucleated ಎಂಬ್ರಿಯೋ ಸ್ಯಾಕ್ ಆಗುತ್ತೆ. ಅಗೇನ್ ಮತ್ತೆ ಅದು ಇನ್ನೊಂದು ಮೈಟೋಸಿಸ್ ಆಗುತ್ತೆ, ಬಟ್ ಓನ್ಲಿ ಅಗೇನ್ ನ್ಯೂಕ್ಲಿಯರ್ ಡಿವಿಷನ್, ನೋ ಸೈಟೋಕೈನೆಸಿಸ್. ಸೊ ಅಲ್ಲಿ 4 nucleated ಸ್ಟೇಜ್. ಅಗೇನ್ ಒನ್ ಮೋರ್ ಮೈಟೋಟಿಕ್ ಡಿವಿಷನ್ ಆಗುತ್ತೆ, 4 nuclei ಇದ್ದದ್ದು ಟೋಟಲ್ 8 nuclei ಆಗುತ್ತೆ. ಒನ್ಸ್ ಇಟ್ ಬಿಕಮ್ 8 nucleated ಆಯ್ತಂದ್ರೆ ದೆನ್ ನಾವು ದರ್ ಇಸ್ ಎ ಸೈಟೋಕೈನೆಸಿಸ್ ಆಗುತ್ತೆ. ದಟ್ ಇಸ್ ಎ ಸೈಟೋಪ್ಲಾಸಮ್ ಆರ್ ಸೆಲ್ ಮೆಂಬ್ರೇನ್ ವಿಲ್ ಡೆವಲಪ್ಸ್ ಓವರ್ ಆಲ್ ದಿ nuclei. ಹೆಂಗೆ there are 3 nuclei, they will move toward the chalazal end and over them there will be a plasma membrane develop ಆಗುತ್ತೆ. Okay, and 3 nuclei were present toward the micropylary end. ಅವುಗಳ ಮೇಲೂ ಕೂಡ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ ಡೆವಲಪ್ ಆಗುತ್ತೆ ಸೆಪರೇಟ್ ಆಗಿ. And 2 nuclei that remains at the center, they become a part of central cell. ಅವು 2 nuclei ಗೆ polar nuclei ಅಂತ ಹೇಳ್ತೀವಿ. ಈ ರೀತಿ ಇರುತ್ತೆ. ದೆನ್ ಅಷ್ಟೇ ಅಲ್ಲ, ಇನ್ ದೀಸ್ ಟುವರ್ಡ್ ದಿ ಮೈಕ್ರೋಪೈಲಾರಿ ಎಂಡ್ ದರ್ ಇಸ್ ಎ ಸೆಂಟ್ರಲ್ ಸೆಲ್, ಅದು ಎಗ್ ಸೆಲ್ ಇರುತ್ತೆ. ದರ್ ಇಸ್ ಎ ಫಿಮೇಲ್ ಗ್ಯಾಮೆಟ್ ಇರುತ್ತೆ. ಅಂಡ್ ಬಟ್ ದಿಸ್ ಕಂಪ್ಲೀಟ್ ಅಪರ್ಟಸ್ ವಿ ಕ್ಯಾನ್ ಸಿಟ್ ಇದೆ ಎಗ್ ಅಪರ್ಟಸ್ ಅಂತ ಹೇಳ್ತೀವಿ. ಅಂಡ್ ದರ್ ಆರ್ 2 synergid cells ಕೂಡ ಇಲ್ಲಿದೆ. ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಅಂಡ್ ದ 3 cells ದೇ ಆರ್ ದಿ ಟುವರ್ಡ್ ದಿ ಚಲಾಸಲ್ ಎಂಡ್ ಆಂಟಿಪೋಡಲ್ ಸೆಲ್ಸ್ ಇದೆ. ಅಂಡ್ ಸ್ಪೆಷಲಿ ಹಿಯರ್ ಆಫ್ಟರ್ ದಿ ಡಬಲ್ ಫರ್ಟಿಲೈಸೇಷನ್ ಆಂಟಿಪೋಡಲ್ ಸೆಲ್ಸ್ ಅಂಡ್ synergid cells ಇವೆಲ್ಲವೂ ಡಿಜನರೇಟ್ ಆಗುತ್ತೆ. And after the fertilization, the large central cell ಇದೆಯಲ್ಲ, which it will forms into a primary endosperm nucleus ಆಗಿ ಅಥವಾ primary endosperm cell ಆಗಿ ಕನ್ವರ್ಟ್ ಆಗುತ್ತೆ, which nourishes the developing cell or developing embryo. And egg cell ಇದ್ದದ್ದು after fertilization ಎಂಬ್ರಿಯೋ ಝೈಗೋಟ್ ಆಗುತ್ತೆ, ಝೈಗೋಟ್ ಇದ್ದು ಎಂಬ್ರಿಯೋ ಆಗಿ ಡೆವಲಪ್ ಆಗ್ತಾ ಇರುತ್ತೆ. ಸೊ ಅದೇ ಕಾನ್ಸೆಪ್ಟ್ ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಅದನ್ನ ಒಂದ್ಸಲ ನೋಡ್ಕೊಳ್ಳಿ. ಆಫ್ಟರ್ ಫರ್ಟಿಲೈಸೇಷನ್ ಏನಾಗುತ್ತೆ ಅದು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಇದರ ಸ್ಟ್ರಕ್ಚರ್ ಇಲ್ಲಿ ಅದರ ಸ್ಟ್ರಕ್ಚರಲ್ ಡೀಟೇಲ್ ಕೇಳಿದ್ದಾರೆ, ಆ ಸ್ಟ್ರಕ್ಚರಲ್ ಡೀಟೇಲ್ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಷ್ಟು ಪಾಯಿಂಟ್ ಅಲ್ಲಿ ನೆನಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ನೋಡೋಣ, ದಟ್ ಈಸ್ ಎಕ್ಸ್ಪ್ಲೇನ್ 5 features ಆಫ್ ಜೆನೆಟಿಕ್ ಕೋಡ್. ಜೆನೆಟಿಕ್ ಕೋಡ್ ನ 5 ಫೀಚರ್ಸ್ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಜೆನೆಟಿಕ್ ಕೋಡ್ ಆರ್ ಕೋಡಾನ್ಸ್ ಅಂತ ಹೇಳ್ತೀವಲ್ಲ, ದೀಸ್ ಆರ್ ಆಲ್ವೇಸ್ ಟ್ರಿಪ್ಲೆಟ್ ನೇಚರ್ ಇರುತ್ತೆ. And totally there are 64 codons, and in that 61 codons code for the 20 amino acids, and 3 codons are the stop codon irutte. They are UAA, UGA and UAG. So these are the
3 ಸ್ಟಾಪ್ ಕೋಡಾನ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ನಾಟ್ ಕೋಡ್ ಫಾರ್ ಎನಿ ಅಮೈನೋ ಆಸಿಡ್ಸ್ ಆರ್ ದೇ ಆರ್ ದಿ ಟರ್ಮಿನೇಟಿಂಗ್ ಕೋಡಾನ್ಸ್. ಅಂದ್ರೆ ಪ್ರೋಟೀನ್ ಸಿಂಥೆಸಿಸ್ ಅನ್ನ ಟರ್ಮಿನೇಟ್ ಮಾಡುತ್ತೆ. ಪ್ರೋಟೀನ್ ಸಿಂಥೆಸಿಸ್ ಪ್ರೊಸೆಸ್ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಅನ್ನ ಟರ್ಮಿನೇಟ್ ಮಾಡ್ತಾ ಇರುತ್ತೆ, ಸ್ಟಾಪ್ ಮಾಡ್ತಾ ಇರುತ್ತೆ. ಸೊ ಟರ್ಮಿನೇಷನ್ ಕೋಡಾನ್ಸ್ ಆರ್ ಸ್ಟಾಪ್ ಕೋಡಾನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಒನ್ ಕೋಡಾನ್ ಕೋಡ್ ಫಾರ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಅಮೈನೋ ಆಸಿಡ್. ಒಂದು ಕೋಡಾನ್ ಇದೆ, ಅದು ಒಂದೇ ಪರ್ಟಿಕ್ಯುಲರ್ ಅಮೈನೋ ಆಸಿಡ್ ಕೋಡ್ ಮಾಡುತ್ತೆ. ಸೊ ದೇರ್ ಫೋರ್ ದೀಸ್ ಕೋಡಾನ್ಸ್ ಆರ್ ಅಂಬಿಗಿಯಸ್, ಅನ್ಅಂಬಿಗಿಯಸ್ ಆರ್ ದೇ ಆರ್ ಸ್ಪೆಸಿಫಿಕ್ ಇನ್ ನೇಚರ್. ಅನ್ಅಂಬಿಗಿಯಸ್ ಅಂತ ವರ್ಡ್ ಯೂಸ್ ಮಾಡಿ ಅಥವಾ ನಾನ್ ಅಂಬಿಗಿಯಸ್ ಅಂತಾನು ಹೇಳ್ಬೋದು. ಆರ್ ದೇ ಆರ್ ದಿ ಸ್ಪೆಸಿಫಿಕ್ ಇನ್ ನೇಚರ್. ಅಂದ್ರೆ ಅಂಬಿಗಿಯಸ್ ಅಂದ್ರೆ ಏನು? ಕನ್ಫ್ಯೂಷನ್. ಅನ್ಅಂಬಿಗಿಯಸ್ ಅಲ್ಲಿ ಏನು ಕನ್ಫ್ಯೂಷನ್ ಇಲ್ಲ, ಒಂದು ಕೋಡಾನ್ ಕೇವಲ ಒಂದೇ ಅಮೈನೋ ಆಸಿಡ್ ಗೆ ಕೋಡ್ ಮಾಡುತ್ತೆ ಅಂತ. ನೆಕ್ಸ್ಟ್ ಈಸ್ ಸಮ್ ಅಮೈನೋ ಆಸಿಡ್ಸ್ ಆರ್ ಕೋಡೆಡ್ ಬೈ ಮೋರ್ ದೆನ್ ಒನ್ ಕೋಡಾನ್. ಎಸ್, ಕೆಲವೊಂದು ಅಮೈನೋ ಆಸಿಡ್ ಇಲ್ಲಿ ಏನಿದೆ, ಒಂದು ಕೋಡಾನ್ ಒಂದೇ ಅಮೈನೋ ಆಸಿಡ್ ಗೆ ಕೋಡ್ ಮಾಡುತ್ತೆ. ಬಟ್ ಇಲ್ಲಿ ಏನಿದೆ, ಕೆಲವೊಂದು ಅಮೈನೋ ಆಸಿಡ್ಗಳು ಒಂದು ಕೋಡಾನ್ಗಿಂತಲೂ ಹೆಚ್ಚಿಗೆ ಇಂದ ಕೋಡ್ ಆಗುತ್ತೆ ಕೆಲವೊಂದು ಅಮೈನೋ ಆಸಿಡ್ಗಳು. ಸೊ ದಟ್ ನೇಚರ್ ವಿ ಕ್ಯಾನ್ ಸೇ ಇಟ್ ಇಸ್ ಡಿಜನರೇಟ್ ನೇಚರ್ ಆಫ್ ದಿ ಕೋಡಾನ್ಸ್ ಅಂತ ಹೇಳ್ತೀವಿ. Then these codes are genetic codes ಇದೆಯಲ್ಲ, these are the comma-less in nature and they are read in a continuous manner without any punctuation marks. ಅಲ್ಲಿ ಯಾವುದೇ ಪಂಕ್ಚುಯೇಷನ್ ಮಾರ್ಕ್ಸ್ ಅನ್ನ ಯೂಸ್ ಮಾಡಲಾಗೋದಿಲ್ಲ. ಈಗ ನೋಡಿ, ಈ ರೀತಿ ಕೋಡಾನ್ ಇದೆ, ಎ ಯು ಜಿ ಜಿ ಯು ಜಿ ಜಿ ಯು ಸಿ ಈ ರೀತಿ ಇದೆ. ಸೊ ಇದನ್ನ ಹೆಂಗ್ ಓದಬೇಕು? ಎ ಯು ಜಿ ಜಿ ಯು ಜಿ ಜಿ ಯು ಸಿ ಈ ರೀತಿ ಕಂಟಿನ್ಯೂಸ್. ಅಲ್ಲಿ ಹಿಂಗಿಲ್ಲ, ಇಲ್ಲಿವರೆಗೂ ಓದ್ದೆ ಮತ್ತೆ ಇಲ್ಲೊಂದು ಪಾಸ್ ಅಥವಾ ಫುಲ್ ಪಾಯಿಂಟ್, ಕಾಮಾ, ಸೆಮಿಕೋಲನ್ ಈ ರೀತಿ ಏನು ಕೊಡೋಂಗಿಲ್ಲ. ಸೊ ಅವುಗಳನ್ನ ಕಂಟಿನ್ಯೂಸ್ ಆಗಿ ಓದಬೇಕು. ಸೊ ದಟ್ ವಿ ಕ್ಯಾನ್ ಸೇ ದಿ ಕೋಡಾನ್ಸ್ ಆರ್ ಕಾಮಾಲೆಸ್ ಇನ್ ನೇಚರ್. ದೇ ಆರ್ ರೀಡ್ ಇನ್ ಎ ಕಂಟಿನ್ಯೂಸ್ ಫ್ಯಾಷನ್ ವಿದೌಟ್ ಎನಿ ಪಂಕ್ಚುಯೇಷನ್ ಮಾರ್ಕ್. ದೆನ್ ಆರ್ಗಾನಿಸಮ್ಸ್ ಎಕ್ಸೆಪ್ಟ್ ಮೈಟೋಕಾಂಡ್ರಿಯಾ ಅಂಡ್ ಫ್ಯೂ ಪ್ರೋಟೋಜೋವಾ. ಮೈಟೋಕಾಂಡ್ರಿಯಾ ಮತ್ತೆ ಕೆಲವೊಂದು ಪ್ರೋಟೋಜೋವಾಗಳನ್ನ ಎಕ್ಸೆಪ್ಟ್ ಅವುಗಳನ್ನ ಬಿಟ್ಟು ಜೆನೆಟಿಕ್ ಕೋಡ್ ಈಸ್ ನಿಯರ್ಲಿ ಯೂನಿವರ್ಸಲ್ ಇನ್ ಆಲ್ ದಿ ಆರ್ಗಾನಿಸಮ್. ಅಂದ್ರೆ ಈಗ ಅಲ್ಲಿ ಎಯುಜಿ ಇದೆ, ಅಲ್ಲಿ ಮಿಥಿಯೋನಿನ್ ಕೋಡ್ ಮಾಡುತ್ತೆ, ಅಂದ್ರೆ ಎಲ್ಲ ಆರ್ಗಾನಿಸಮ್ಗಳಲ್ಲೂ ಅದು ಮಿಥಿಯೋನಿನ್ ಕೋಡ್ ಮಾಡುತ್ತೆ. ಜಿಯುಜಿ ಇದೆ, ಅದು ವ್ಯಾಲಿನ್ ಕೋಡ್ ಮಾಡುತ್ತೆ, ಅಂದ್ರೆ ಎಲ್ಲ ಆರ್ಗಾನಿಸಮ್ಗಳಲ್ಲೂ ಅದು ವ್ಯಾಲಿನೇ ಕೋಡ್ ಮಾಡುತ್ತೆ. ಸೊ ಈ ರೀತಿ ಇದೆಯಲ್ಲ, ದೇ ಆರ್ ದಿ ಕೋಡಾನ್ಸ್ ಆರ್ ನಿಯರ್ಲಿ ಯೂನಿವರ್ಸಲ್ ಇನ್ ನೇಚರ್ ಎಕ್ಸೆಪ್ಟ್ ಮೈಟೋಕಾಂಡ್ರಿಯಲ್ ಕೋಡ್ಸ್ ಅಂಡ್ in few protozoa. Then next is AUG. ಇಲ್ಲಿ ಕೇವಲ 5 ಅಂತ ಹೇಳಿದ್ರೆ ನಾನು ಒಂದು ಅಡಿಷನಲ್ ಬರೆದಿದ್ದೀನಿ. ಓಕೆ, ಜೆನೆಟಿಕ್ ಕೋಡ್ ನ 6 ಫೀಚರ್ಸ್ ಇದೆ, ಅದೆಲ್ಲ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಸೊ AUG ಇಸ್ ಅ ಡ್ಯುಯಲ್ ಫಂಕ್ಷನ್. AUG ಕೋಡ್ ಅನ್ನೋದು ಅದು 2 ಫಂಕ್ಷನ್ ಮಾಡುತ್ತೆ. ಒಂದು, ಇಟ್ ಕೋಡ್ ಫಾರ್ ದಿ ಅಮೈನೋ ಆಸಿಡ್ ಮಿಥಿಯೋನಿನ್. ಅದರ ಜೊತೆಗೆ ಪ್ರತಿ ಸಲನು ಪ್ರೋಟೀನ್ ಸಿಂಥೆಸಿಸ್ ಮಾಡುವಾಗ ಇದು ಇನಿಷಿಯೇಟರ್ ಕೋಡಾನ್ ಆಗಿ ಕೆಲಸ ಮಾಡ್ತಾ ಇರುತ್ತೆ, ಅಥವಾ ಇನಿಷಿಯೇಟರ್ ಕೋಡಾನ್ ಅಥವಾ ವಿ ಕ್ಯಾನ್ ಸೇ ಇದನ್ನ ಸ್ಟಾರ್ಟ್ ಕೋಡಾನ್ ಅಂತಾನು ಹೇಳ್ತೀವಿ. You can use one more word, it act as a start codon. It always act as a start codon or initiator codon anta kelsa ಮಾಡ್ತಾ ಇರುತ್ತೆ. So these are the some important features of genetic code ಆಯ್ತು. Next question ನೋಡಿ, explain the different steps involved in the development of a new genetic variety of crop plant. ಒಂದು ಹೊಸ ವೆರೈಟಿ ಕ್ರಾಪ್ ಪ್ಲಾಂಟ್ ನ ಒಂದು ಹೊಸ ವೆರೈಟಿ ಡೆವಲಪ್ ಮಾಡ್ಬೇಕಂದ್ರೆ ಯಾವ್ಯಾವ ಸ್ಟೆಪ್ಸ್ ಫಾಲೋ ಮಾಡ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಟೋಟಲಿ 5 ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ತಾರೆ. ಎಸ್ಪೆಷಲಿ ಇನ್ ದಿ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್ ಒಂದು ಹೊಸ ಕ್ರಾಪ್, ಹೈಬ್ರಿಡ್ ಕ್ರಾಪ್ ಅಥವಾ ನಾವೆಲ್ ಕ್ರಾಪ್ ವೆರೈಟಿಯನ್ನು ಡೆವಲಪ್ ಮಾಡಬೇಕಾಗಿದೆ. ರಿಕಾಂಬಿನೆಂಟ್, ಹೈ ಯೀಲ್ಡಿಂಗ್, ಡಿಸೀಸ್ ರೆಸಿಸ್ಟೆಂಟ್ ಅಥವಾ ಎನ್ವೈರನ್ಮೆಂಟಲ್ ಸ್ಟ್ರೆಸ್ ರೆಸಿಸ್ಟೆಂಟ್, ಇನ್ಸೆಕ್ಟ್ ಪೆಸ್ಟ್ ರೆಸಿಸ್ಟೆಂಟ್ ಕ್ರಾಪ್ ಪ್ಲಾಂಟ್ಸ್ ಅನ್ನ ಡೆವಲಪ್ ಮಾಡಬೇಕಾಗಿದೆ ಅಂದ್ರೆ ಅಲ್ಲಿ 5 ಸ್ಟೆಪ್ಸ್ ಅನ್ನ ಮೇನ್ಲಿ ಫಾಲೋ ಮಾಡಲಾಗುತ್ತೆ. What are the 5 steps here? ನೋಡಿ, ಒಂದು ಕಲೆಕ್ಷನ್ ಆಫ್ ವೇರಿಯಬಿಲಿಟಿ. ಫಸ್ಟ್ ಸ್ಟೆಪ್ ಮೊದಲು ಅಂಡರ್ಲೈನ್ ಮಾಡ್ತೀನಿ, ಆಮೇಲೆ ಡೀಟೇಲ್ ಆಗಿ ನೋಡೋಣ. ಸೆಕೆಂಡ್ ಈಸ್ ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. ಥರ್ಡ್ ಒನ್ ಇದೆ ಕ್ರಾಸ್ ಹೈಬ್ರಿಡೈಸೇಷನ್ ಅಮಂಗ್ ದಿ ಸೆಲೆಕ್ಟೆಡ್ ಪೇರೆಂಟ್ಸ್. ಫೋರ್ತ್ ಒನ್ ಇದೆ ಸೆಲೆಕ್ಷನ್ ಅಂಡ್ ಟೆಸ್ಟಿಂಗ್ ಆಫ್ ಸುಪೀರಿಯರ್ ರೀಕಾಂಬಿನೆಂಟ್ಸ್. ಅಂಡ್ ಲಾಸ್ಟ್ ಇದೆ ಟೆಸ್ಟಿಂಗ್, ರಿಲೀಸ್ ಅಂಡ್ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಕಲ್ಟಿವರ್ಸ್. So these are the 5 steps were followed during the plant breeding to develop the new variety of crop plant. Collection of variability ಅಂದ್ರೆ ಏನು? Most commonly we can also say it is a germ plasm collection ಅಂತನೂ ಕೂಡ ಹೇಳ್ತೀವಿ. It is a germ plasm collection. That is a collection of plants, seeds having a different alleles, a genotypic combination, their different genes. Entire collection, either it may be wild variety ಇರಬಹುದು ಅಥವಾ ಹೈ ಯೀಲ್ಡಿಂಗ್ ವೆರೈಟೀಸ್ ಇರಬಹುದು, ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿ ಇರಬಹುದು, ಆರ್ ದ ಕ್ರಾಪ್ ಮೇ ಬಿ ಕಲ್ಟಿವೇಟೆಡ್
ಇನ್ ಅರ್ಲಿಯರ್, ಬಟ್ ನೌ ದೇ ಆರ್ ನೋ ಮೋರ್ ಇನ್ ಕಲ್ಟಿವೇಶನ್. ಅವುಗಳ ಸೀಡ್ಸ್ ಇದ್ರು ಕೂಡ ಕಲೆಕ್ಟ್ ಮಾಡಬೇಕು. ಅಂಡ್ ಫ್ರಮ್ ದಿ ಡಿಫರೆಂಟ್ ಜಿಯೋಗ್ರಫಿಕಲ್ ರೀಸನ್ಸ್ ಇಂದ ಡಿಫರೆಂಟ್ ಸೇಮ್ ಸ್ಪೀಸೀಸ್ ನ ಡಿಫರೆಂಟ್ ವೆರೈಟೀಸ್ಗಳು ಅಥವಾ ಡಿಫರೆಂಟ್ ಅಲಿಲಿ ಕಾಂಬಿನೇಷನ್, ಡಿಫರೆಂಟ್ ಜೆನೆಟಿಕ್ ಕಾಂಬಿನೇಷನ್ ಇರುತ್ತಾ ಸೀಡ್ಸ್ ಆಗಲಿ ಅಥವಾ ಬಡ್ಸ್ ಆಗಲಿ ಅಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ. ಸೊ ದಟ್ ವಿ ಕ್ಯಾನ್ ಸೆಟ್ ಇಸ್ ಜರ್ಮ್ ಪ್ಲಾಸಮ್ ಕಲೆಕ್ಷನ್, ಎ ಕಲೆಕ್ಷನ್ ಆಫ್ ವೇರಿಯಾಬಿಲಿಟಿ ಅಂತ ಹೇಳ್ತೀವಿ. ಇವನ್ ದೇಸಿ ಬ್ರೀಡ್, ವೈಲ್ಡ್ ವೆರೈಟೀಸ್ ಇರುತ್ತೆ, ಅವುಗಳನ್ನು ಕೂಡ ಇಲ್ಲಿ ಕಲೆಕ್ಟ್ ಮಾಡಲಾಗುತ್ತೆ. ದ ನೆಕ್ಸ್ಟ್ ಈಸ್ ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. ಈಗ ಸೀಡ್ಸ್ ಏನು, ಈಗ ನೋಡಿ ಒಂದು ಎಕ್ಸಾಂಪಲ್ ನೋಡಿ, ಮೇಜ್ ಗೋವಿನ ಜೋಳ, ಮುಸ್ಕಿನ ಜೋಳ, ಮೆಕ್ಕೆಜೋಳ ಅಂತ ಹೇಳ್ತೀವಿ. ಸೊ ಅದರ ನ್ಯೂ ವೆರೈಟಿಯನ್ನ ಡೆವಲಪ್ ಮಾಡಬೇಕಾಗಿದೆ. ಸೊ ಏನು ಮೇಜ್ ಸೀಡ್ಸ್ ಇರುತ್ತಲ್ಲ, ಬೇರೆ ಬೇರೆ ಸೀಡ್ಸ್ ಇರುತ್ತಲ್ಲ, ಅದೆಲ್ಲವೂ ಕಲೆಕ್ಟ್ ಮಾಡ್ಕೊಳ್ಳಾಗುತ್ತೆ. ಕಲೆಕ್ಟ್ ಮಾಡ್ಕೊಂಡಾಯ್ತು, ಬಟ್ ಯಾವುದ್ರ ಮಧ್ಯೆ ಕ್ರಾಸ್ ಪಾಲಿನೇಷನ್, ಕ್ರಾಸ್ ಬ್ರೀಡಿಂಗ್ ಮಾಡಬೇಕು ಅದು ಕ್ವಶನ್ ಬರ್ತಲ್ಲ. ಸೊ ಅದರಲ್ಲಿ ನಿಮಗೆ ಏನ್ ಬೇಕಾಗಿದೆ, ಒಂದು ಡಿಸೀಸ್ ರೆಸಿಸ್ಟೆಂಟ್ ಮತ್ತೆ ಹೈ ಯೀಲ್ಡಿಂಗ್ ವೆರೈಟಿ, ಅವು ಎರಡು ಒಂದೇ ಇದರಲ್ಲಿ ಒಂದೇ ಕ್ರಾಪ್ ಪ್ಲಾಂಟ್ಸ್ ಅಲ್ಲಿ ಎರಡು ಕ್ಯಾರೆಕ್ಟರ್ ಬೇಕಾಗಿದೆ. ಸೊ ಅವಾಗ ಏನ್ ಮಾಡಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಡಿಸೀಸ್ಗೆ ಆ ಕ್ರಾಪ್ ಪ್ಲಾಂಟ್ ರೆಸಿಸ್ಟೆಂಟ್ ತೋರಿಸುತ್ತೆ, ಆ ಪ್ಲಾಂಟ್ ನ ಸೀಡ್ಗಳು ಮತ್ತೆ ಹೈ ಯೀಲ್ಡಿಂಗ್, ಗುಡ್ ಕ್ವಾಲಿಟಿ ವಿತ್ ಹೈ ಯೀಲ್ಡ್ ಇರುವಂತಹ ಕ್ರಾಪ್ ಪ್ಲಾಂಟ್ ನ ಸೀಡ್ಸ್ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನ ನಾವೇಂತೀವಿ ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್. ನಮಗೆ ಯಾವ ಕ್ಯಾರೆಕ್ಟರ್ ನ ಪೇರೆಂಟ್ಸ್ ಗಳು ಬೇಕು, ಯಾವ ಕ್ಯಾರೆಕ್ಟರ್ ನಾವು ನೋಡ್ಲಿಕ್ಕೆ ಇಷ್ಟಪಡ್ತೀವಿ, ಆ ಕ್ಯಾರೆಕ್ಟರ್ ಹೊಂದಿರುವಂತ ಪೇರೆಂಟ್ಸ್ ಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ದಟ್ ವಿ ಕ್ಯಾನ್ ಸೆಟ್ ದ ಇವ್ಯಾಲ್ಯೂಯೇಷನ್ ಅಂಡ್ ಸೆಲೆಕ್ಷನ್ ಆಫ್ ಪೇರೆಂಟ್ಸ್ ಅಂತ ಹೇಳ್ತೀವಿ, with a good desirable characters. Next is cross hybridization among the selected parents. ಈಗ selected parents ಇದೆಯಲ್ಲ, ಅವುಗಳ ಮಧ್ಯೆ ಕ್ರಾಸ್ ಹೈಬ್ರಿಡೈಷನ್ ಅಂದ್ರೆ ಕ್ರಾಸ್ ಪಾಲಿನೇಷನ್ ಫಾಲೋ ಮಾಡಬೇಕು. ಅಂಡ್ ದಿಸ್ ಕ್ರಾಸ್ ಪಾಲಿನೇಷನ್, ಕ್ರಾಸ್ ಹೈಬ್ರಿಡೈಷನ್ is followed by using the emasculation method. If the flowers are bisexual ಇದ್ರೆ ಅಲ್ಲಿ emasculation ಮಾಡಬೇಕಾಗುತ್ತೆ. If the flowers are unisexual ಇದ್ರೆ there is no requirement of emasculation. So that we can say cross hybridization among the selected parents. ನೆಕ್ಸ್ಟ್ ನೋಡಿ, ಸೆಲೆಕ್ಷನ್ ಅಂಡ್ ಟೆಸ್ಟಿಂಗ್ ಆಫ್ ಸುಪೀರಿಯರ್ ರೀಕಾಂಬಿನೆಂಟ್ಸ್. ಈಗ ಕ್ರಾಸ್ ಪಾಲಿನೇಷನ್ ಆಯ್ತು, ಕ್ರಾಸ್ ಪಾಲಿನೇಷನ್ ಆದ್ಮೇಲೆ ಫರ್ಟಿಲೈಸೇಷನ್ ಆಗಿದೆ, ಫರ್ಟಿಲೈಸೇಷನ್ ಆದ್ಮೇಲೆ ಅಲ್ಲಿ ನ್ಯೂ ಸೀಡ್ಸ್ ಡೆವಲಪ್ ಆಗುತ್ತೆ. ಸೀಡ್ಸ್ ಡೆವಲಪ್ ಆದ್ಮೇಲೆ ಅಲ್ಲಿ ಫಾರ್ಮ್ ಆಗಿರುವ ಸೀಡ್ಸ್, ವಾಟ್ ಎವರ್ ದ ಡೆವಲಪ್ಡ್ ಸೀಡ್ಸ್, ಆಲ್ ದೇ ಆರ್ ನಾಟ್ ದೇ ನಾಟ್ ಕಂಟೈನ್ಸ್ ಎ ಡಿಸೈರ್ಡ್ ಕ್ಯಾರೆಕ್ಟರ್ಸ್. ಅಲ್ಲಿ ಡೆವಲಪ್ ಆಗಿರುವಂತ ಎಲ್ಲ ಹೈಬ್ರಿಡ್ ಸೀಡ್ಸ್ಗಳು ದೇ ಆರ್ ನಾಟ್ ಗುಡ್ ಡಿಸೈರ್ಡ್ ಕ್ಯಾರೆಕ್ಟರ್ ಕಂಟೈನಿಂಗ್ ಸೀಡ್ಸ್. ಎಲ್ಲವೂ ರೀಕಾಂಬಿನೆಂಟ್ ಸೀಡ್ಸ್ ಇರುತ್ತೆ ಅಂತ ಏನಿಲ್ಲ, ಅಲ್ಲಿ ಗುಡ್ ಕ್ವಾಲಿಟಿ ಸೀಡ್ಸ್ ಇರುತ್ತೆ ಅಂತ ಏನಿಲ್ಲ. ಚಾನ್ಸಸ್ ಆಫ್ ರೀಕಾಂಬಿನೇಷನ್ಸ್ ಡ್ಯೂರಿಂಗ್ ದಿ ಹೈಬ್ರಿಡೈಸೇಷನ್ ಈಸ್ 1 out of 100 to 1 out of 1000 ಇರುತ್ತೆ. ಸೊ ಅಲ್ಲಿ ಚಾನ್ಸಸ್ ಆಫ್ ರೀಕಾಂಬಿನೇಷನ್ ಇಸ್ ವೆರಿ ಲೆಸ್. ಬಟ್ ಅದರಲ್ಲಿ ಯಾವ್ದು ಗುಡ್ ಕ್ವಾಲಿಟಿ ಡಿಸೈರ್ಡ್ ಸೀಡ್ಸ್ ಯಾವ್ದಿದೆ ಅಲ್ಲ, ಸುಪೀರಿಯರ್ ರೀಕಾಂಬಿನೆಂಟ್ಸ್ ಯಾವುದಿಲ್ಲ, ಅದನ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಅಂಡ್ ದಟ್ ಈಸ್ ರಿಕ್ವೈರ್ಡ್ ಎ ಸೈಂಟಿಫಿಕ್ ಇವ್ಯಾಲ್ಯೂಯೇಷನ್, ಎ ಸೈಂಟಿಫಿಕ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಂತ ಕೂಡ ಇದನ್ನು ಹೇಳ್ಬೋದು. ಸೊ ಅಲ್ಲಿ ಸುಪೀರಿಯರ್ ರೀಕಾಂಬಿನೆಂಟ್ಸ್ ಯಾವ್ದಿದೆಯಲ್ಲ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಒನ್ಸ್ ದ ಸುಪೀರಿಯರ್ ರೀಕಾಂಬಿನೆಂಟ್ಸ್ ಆರ್ ಸೆಲೆಕ್ಟೆಡ್, ದೆನ್ ದೇ ಆರ್ ಅಲೋಡ್ ಫಾರ್ ದಿ ಸೆಲ್ಫ್ ಪಾಲಿನೇಷನ್ ಫಾರ್ 2 to 3 generations. ಕಂಟಿನ್ಯೂಸ್ ಆಗಿ ಅವುಗಳನ್ನ ಸೆಲ್ಫ್ ಪಾಲಿನೇಷನ್ಗೆ ಅಲೋ ಮಾಡಬೇಕಾಗುತ್ತೆ ಟು ಡೆವಲಪ್ ದಿ ಹೋಮೋಝೈಗೋಸಿಟಿ ಅಮಂಗ್ ದೆಮ್ಸೆಲ್ಸ್. ಒಂದ್ಸಲ ಅದು ಹೋಮೋಝೈಗಸ್ ಆದ್ರೆ ಅಲ್ಲಿ ಅದು ಇಮಿಡಿಯೇಟ್ಲಿ ತಮ್ಮ ವಿಗರ್ ಅನ್ನ ಲೂಸ್ ಮಾಡ್ಕೊಳ್ಳೋದಿಲ್ಲ. ದೆನ್ ಆಫ್ಟರ್ ದಟ್ ಒನ್ಸ್ ದ ಇನ್ ಲಾರ್ಜ್ ನಂಬರ್ ಆಫ್ ಸೀಡ್ಸ್ ಡೆವಲಪ್ ಆದ್ಮೇಲೆ ಟೆಸ್ಟಿಂಗ್, ಅವುಗಳ ಸೀಡ್ ಕ್ವಾಲಿಟಿ ಹೆಂಗಿದೆ, ಫಾರ್ ಡಿಸೀಸ್ ರೆಸಿಸ್ಟೆಂಟ್ ಪರ್ಪಸ್, ಯಾ ಕ್ವಾಲಿಟಿ ಪರ್ಪಸ್ ಆರ್ ಕ್ವಾಂಟಿಟಿ ಪರ್ಪಸ್, ಈಲ್ಡ್ ವೈಸ್ ಅಂಡ್ ಇನ್ ಡಿಫರೆಂಟ್ ಜಾಗ್ರಫಿಕಲ್ ಲೊಕೇಶನ್ ಅಲ್ಲಿ ಇದು ಹೆಂಗ್ ಗ್ರೋ ಆಗುತ್ತೆ, ವೆದರ್ ಇಟ್ ಇಸ್ ಅಡ್ಜಸ್ಟಬಲ್ ಆರ್ ನಾಟ್, ಅದೆಲ್ಲವೂ ಟೆಸ್ಟಿಂಗ್ ಮಾಡಲಾಗುತ್ತೆ. ದೆನ್ ರಿಲೀಸ್ ಮಾಡೋಗುತ್ತೆ. ಅಂಡ್ ದ ಕಮರ್ಷಿಯಲೈಸೇಷನ್ ಆಫ್ ನ್ಯೂ ಕಲ್ಟಿವರ್ಸ್, ಹೊಸ ಕಲ್ಟಿವರ್ ಅನ್ನ, ಹೊಸ ವೆರೈಟಿಯನ್ನ ಕಮರ್ಷಿಯಲೈಸ್ ಮಾಡಲಾಗುತ್ತೆ, ಮಾರ್ಕೆಟ್ ಅಲ್ಲಿ ರಿಲೀಸ್ ಮಾಡಲಾಗುತ್ತೆ. ಅಂಡ್ ಇಟ್ ಈಸ್ ಗಿವನ್ ಟು ದಿ ಫಾರ್ಮರ್ಸ್ ಆರ್ ಇಟ್ ಈಸ್ ಸೋಲ್ಡ್ ಟು ದಿ ಫಾರ್ಮರ್ಸ್. ಅಂಡ್ ಇದನ್ನ ಟೆಸ್ಟಿಂಗ್ ಮಾಡೋರು ನ್ಯಾಷನಲ್ ಸೀಡ್ ಟೆಸ್ಟಿಂಗ್ ಏಜೆನ್ಸಿ ಇದೆ, ಅವರು ಇದನ್ನ ಟೆಸ್ಟ್ ಮಾಡ್ತಿರ್ತಾರೆ, ನ್ಯಾಷನಲ್ ಸೀಡ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದಿ 5 steps which are followed in development of new crop plant, a new variety of crop plant during the plant breeding. Next ನೋಡಿ, mention the roles played by the microbes in household product. ಮೈಕ್ರೋಬ್ಸ್ ಅನ್ನ ಹೌಸ್ಹೋಲ್ಡ್ ಪ್ರಾಡಕ್ಟ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ, ದ ವೇರಿಯಸ್ ಡಿಫರೆಂಟ್ ಮೈಕ್ರೋಬ್ಸ್ ದೇ ಆರ್ ಯೂಸ್ಡ್ ಇನ್ ಹೌಸ್ಹೋಲ್ಡ್ ಪ್ರೊಡಕ್ಷನ್. ಒಂದು ನೋಡಿ, ದ ಲ್ಯಾಕ್ಟೋಬ್ಯಾಸಿಲಸ್ ಆರ್ ಕಾಮನ್ಲಿ ಯೂಸ್ಡ್ ಟು ಕನ್ವರ್ಟ್ ಮಿಲ್ಕ್ ಇನ್ ಟು ಕರ್ಡ್. ಮಿಲ್ಕ್ ಇದನ್ನ ಕರ್ಡ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಯೂಶಲಿ ದೀಸ್ ಲ್ಯಾಕ್ಟೋಬ್ಯಾಸಿಲಸ್ ಇನ್ಸೆಕ್ಟ್ಸ್ ಇದೆಯಲ್ಲ, ದೇ ಕಾಸಸ್ ದಿ ಕೊಯಾಗುಲೇಷನ್ ಆಫ್ ಮಿಲ್ಕ್ ಪ್ರೋಟೀನ್. ಮಿಲ್ಕ್ ಪ್ರೋಟೀನ್ ಅನ್ನ ಕೊಯಾಗುಲೇಟ್ ಮಾಡುತ್ತೆ ಅಂಡ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಡೆವಲಪ್ ಮಾಡುತ್ತೆ. ಇನ್ ದಟ್ ವೇ ವಿ ಕ್ಯಾನ್ ಸೇ ಲ್ಯಾಕ್ಟೋಬ್ಯಾಸಿಲಸ್ ಮೈಕ್ರೋಬ್ ವಿಚ್ ಹೆಲ್ಪ್ಸ್ ಟು ಕನ್ವರ್ಟ್ ಮಿಲ್ಕ್ ಇನ್ ಟು ಕರ್ಡ್ ಆಯ್ತು.
ದೆನ್ ಅದೇ ಇಲ್ಲಿ ಕೊಯಾಗುಲೇಷನ್ ಆಫ್ ಮಿಲ್ಕ್ ಪ್ರೋಟೀನ್, ಪಾರ್ಸಿಯಲ್ ಡೈಜೆಷನ್ ಆಫ್ ಮಿಲ್ಕ್ ಪ್ರೋಟೀನ್ ಅಂತ ಕೊಟ್ಟಿದ್ದೀನಿ ನೋಡಿ. ಓಕೆ, ಸೊ ದಟ್ಸ್ ಅಬೌಟ್ ದಿ ಕೇಸ್. ಸೆಕೆಂಡ್ ಇದೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಇದೆ ನೋಡಿ, ದರ್ ಇಸ್ ಡಿಫರೆಂಟ್ ವೆರೈಟೀಸ್ ಆಫ್ ಚೀಸ್ ವೇರ್ ಡೆವಲಪ್ಡ್. ಅಲ್ಲಿ ವೇರಿಯಸ್ ಡಿಫರೆಂಟ್ ಟೆಕ್ಸ್ಚರ್, ಫ್ಲೇವರ್ ಅಂಡ್ ಟೇಸ್ಟ್ ವೇರ್ ಇಂಟ್ರೊಡ್ಯೂಸ್ಡ್ ಬೈ ಯೂಸಿಂಗ್ ದಿ ವೇರಿಯಸ್ ಡಿಫರೆಂಟ್ ಟೈಪ್ಸ್ ಆಫ್ ಮೈಕ್ರೋಬ್ಸ್. ಯಾವುದಿದೆ ನೋಡಿ, ಯೂಶುವಲಿ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಕೊಟ್ಟಿದ್ದೀನಿ, ಲಾರ್ಜ್ ಹೋಲ್ಡ್ ಸ್ವಿಸ್ ಚೀಸ್ ಡೆವಲಪ್ ಮಾಡಬೇಕಾಗಿದೆ. ಸೊ ಯೂಶುವಲಿ ಅಲ್ಲಿ ದರ್ ಇಸ್ ಸ್ಪೆಸಿಫಿಕಲಿ ದೇ ವಿಲ್ ಯೂಸ್ ಎ ಬ್ಯಾಕ್ಟೀರಿಯಂ, ದರ್ ಇಸ್ ಎ ಪ್ರೊಪಿನೋಬ್ಯಾಕ್ಟೀರಿಯಂ, ಇದು ಪಿ ಕ್ಯಾಪಿಟಲ್ ಆಗಬೇಕು ಇಲ್ಲಿ, ಪ್ರೊಪಿನೋಬ್ಯಾಕ್ಟೀರಿಯಂ ಶರ್ಮಾನಿ ಯೂಸ್ ಮಾಡಲಾಗುತ್ತೆ. ರಾಕ್ಫೋರ್ಟಿ ಚೀಸ್ ಡೆವಲಪ್ ಮಾಡಬೇಕಾಗಿದೆ ಅಂದ್ರೆ ಅಲ್ಲಿ ಫಂಗಾಯಿ ಯೂಸ್ ಮಾಡ್ತಾರೆ, ದರ್ ಇಸ್ ಎ ಪೆನ್ಸಿಲಿಯಂ ರಾಕ್ಫೋರ್ಟಿ ಯೂಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಕಮೆಂಬರ್ಟಿ ಚೀಸ್ ಡೆವಲಪ್ ಮಾಡಬೇಕಂದ್ರೆ ಅಲ್ಲಿ ಪೆನಿಸಿಲಿಯಂ ಕಮೆಂಬರ್ಟಿ ಫಂಗಲ್ ಸ್ಪೀಸಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ವಿದ್ಯಾರ್ಥಿ ಮಿತ್ರರೇ, ಅಲ್ಲಿ ಕೆಳಗಡೆ ಕಮೆಂಟ್ ಮಾಡಿ ನನಗೆ ಹೇಳಿ, ರೆಗ್ಯುಲರ್ ಆಗಿ ನೀವು ಪಿಜ್ಜಾ ತಿಂತೀರಲ್ಲ, ಆ ಪಿಜ್ಜಾದಲ್ಲಿ ಯಾವ ಚೀಸ್ ಬಳಸಲಾಗುತ್ತೆ? ರೆಗ್ಯುಲರ್ ಆಗಿ ನೀವು ಏನ್ ಪಿಜ್ಜಾ ತಿಂತೀರಲ್ಲ, ಆ ಪಿಜ್ಜಾದಲ್ಲಿ ವೆದರ್ ದೇ ಯೂಸ್ ದಿ ಸ್ವಿಸ್ ಚೀಸ್, ಯಾ ರಾಕ್ಫೋರ್ಟಿ ಚೀಸ್, ಯಾ ಕಮೆಂಬರ್ಟಿ ಚೀಸ್ ಯೂಸ್ ಮಾಡ್ತಾರೋ, ಅಥವಾ ಅದು ಬಿಟ್ಟು ಬೇರೆ ಯಾವ ಚೀಸ್ ಯೂಸ್ ಮಾಡ್ತಾರೆ, ನೀವು ಅಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಬೇಕು. ನೆಕ್ಸ್ಟ್ ನೋಡೋಣ, ಟಾಡಿ. ಟಾಡಿ ಅಥವಾ ಕರ್ನಾಟಕದಲ್ಲಿ ಮಂಗಳೂರು, ಉಡುಪಿ ಸೈಡ್ ಎಲ್ಲ ಹೋದ್ರೆ ಇದನ್ನ ನೀರಾ ಅಂತ ಹೇಳ್ತಿರ್ತಾರೆ, ಟಾಡಿ ಅಂತ ಕೂಡ ಕರೀತಿರ್ತಾರೆ. ಏನ್ ನೋಡಿ ಇದು ಟಾಡಿ ಅಥವಾ ತಾಡಿ, ಎ ಟ್ರೆಡಿಷನಲ್ ಡ್ರಿಂಕ್ ಇನ್ ದಿ ಸೌತ್ ಇಂಡಿಯಾ, ಎ ಸೌತ್ ಇಂಡಿಯನ್ ಟ್ರೆಡಿಷನಲ್ ಡ್ರಿಂಕ್. ಇಟ್ ಈಸ್ ಡೆವಲಪ್ ಫ್ರಮ್ ದಿ ಫರ್ಮೆಂಟೆಡ್ ಸ್ಯಾಪ್ ಆಫ್ ಪಾಮ್ ಟ್ರೀ, ಆರ್ ದ ಸೈಂಟಿಫಿಕ್ ನೇಮ್ ಇದೆ ಕ್ಯಾರಿಯೋಟಾ ಯುರೇನ್ಸ್. ಇಟ್ ಇಸ್ ಎ ಪಾಮ್ ಟ್ರೀಯ ಸ್ಪ್ಯಾಡಿಕ್ಸ್ ಇನ್ಫ್ಲೋರೆಸೆನ್ಸ್ ಅನ್ನ ಟ್ಯಾಪ್ ಮಾಡಿ ಅದರಿಂದ ಏನ್ ಸ್ಯಾಪ್ ಬರುತ್ತಲ್ಲ, ರಿಲೀಸ್ಡ್ ಸ್ಯಾಪ್ ಇಂದ ಅಲ್ಲಿ ಟಾಡಿ ಫರ್ಮೆಂಟೆಡ್ ಡ್ರಿಂಕ್ ಟಾಡಿಯನ್ನ ಡೆವಲಪ್ ಮಾಡಲಾಗುತ್ತೆ. And some other parts or other plant parts or other organisms are also used as a fermented product where it is due to the microbial activity in the just like soya bean, which is used for the soya sauce development. Bamboo shoots are also kalale ಅಂತ ಹೇಳ್ತೀವಿ. ಓಕೆ, ಈ ವೆಸ್ಟರ್ನ್ ಘಾಟ್ ಬೆಲ್ಟ್ ಗಳಲ್ಲೆಲ್ಲ ಹೋದ್ರೆ ಶಿವಮೊಗ್ಗ ಆಯ್ತು, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಗಳೂರು, ಕಾರವಾರ ಈ ಸೈಡ್ ಎಲ್ಲ ಹೋದ್ರೆ ಬ್ಯಾಂಬೂ ಶೂಟ್ಸ್ ಅನ್ನ ಕಳಲೆ ಅಂತ ಯೂಸ್ ಮಾಡ್ತಾರೆ. ಅದನ್ನ ಅದರ ಫರ್ಮೆಂಟೆಡ್ ಪ್ರಾಡಕ್ಟ್ ಅನ್ನ ಕೂಡ ಪಲ್ಯ ಆಗಿ ಕೂಡ ಯೂಸ್ ಮಾಡ್ತಿರ್ತಾರೆ. ಓಕೆ, ಸೊ ದಟ್ ವಿ ಕ್ಯಾನ್ ಸೇ ದಟ್ ಇಸ್ ಸೋಯಾಬೀನ್ ಅಂಡ್ ಆರ್ ಸೋಯಾ ಸಾಸ್. ಸೋಯಾಬೀನ್ ಅನ್ನ ಸೋಯಾ ಸಾಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಬ್ಯಾಂಬೂ ಶೂಟ್ಸ್ ಆಲ್ ದೇ ಆರ್ ದಿ by using the fermentation process with the help of microbes, they are used as a food. So these are the some important household product. They are produced with the help of microbes. Next nodi, define the following. Biochemical oxygen demand. Biochemical oxygen demand. Total ಎಷ್ಟಿದೆ 5 definitions ನಾವು ಬರಿಬೇಕಾಗಿದೆ. 5 marks question ಇದೆ ಇದು. ಇಲ್ಲಿ 1 2 3 4 5 A B C D E ಅಂತ ಬರ್ತೀನಿ ನೋಡಿ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂದ್ರೆ ಏನ್ ನೋಡಿ. ವಾಟ್ ಇಸ್ ದಿಸ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್? ದ ಡಿಮಾಂಡ್ ಆಫ್ ಆಕ್ಸಿಜನ್ ಬೈ ದಿ ಮೈಕ್ರೋಬ್ಸ್ ಟು ಡಿಗ್ರೇಡ್ ದಿ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ದಿ ವಾಟರ್, ದಟ್ ವಿ ಕ್ಯಾನ್ ಸೇ ಇಟ್ ಇಸ್ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಹೇಳ್ತೀವಿ. ಸೊ ನೋಡಿ ಇಲ್ಲಿ ಏನ್ ಡೆಫಿನೇಷನ್ ಇದೆ. ದ biological oxygen demand, the amount of oxygen required for microbial breakdown of biodegradable organic matter called as a BOD. Microbes ಗಳಿಗೆ ಆರ್ಗ್ಯಾನಿಕ್ ಮ್ಯಾಟರ್ ಬ್ರೇಕ್ ಡೌನ್ ಮಾಡಲಿಕ್ಕೆ ಎಷ್ಟು ಆಕ್ಸಿಜನ್ ಬೇಕಾಗುತ್ತೆ ಅದು ನಾವು ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ ಯೂಟ್ರಾಫಿಕೇಶನ್. ಯೂಟ್ರಾಫಿಕೇಶನ್ ಅಂದ್ರೆ ಇಟ್ಸ್ ಎ ನ್ಯಾಚುರಲ್ ಏಜಿಂಗ್ ಆಫ್ ಲೇಕ್ ಡ್ಯೂ ಟು ದಿ ನ್ಯೂಟ್ರಿಯೆಂಟ್ ಎನ್ರಿಚ್ಮೆಂಟ್ ಅಂತ ಹೇಳ್ತೀವಿ. Natural aging of lake water due to the nutrient enrichment, especially it may be because of nitrogen and phosphorus enrichment anta heltivi, that we can say it is a eutrophication. That is the aging of lake due to the nutrient enrichment. Il nodi, there is a natural aging of lake by the biological enrichment of its water is known as eutrophication. Next nodona biomagnification. Biomagnification andrenu, it is a process in which increase in the concentration of non-biodegradable chemical toxicants at the successive trophic level, at the increasing trophic level is known as biomagnification anta heltivi. Use best example ide idakke DDT pollution. Okay, DDT pollution agutalla, so adrinda ali biomagnification agta hogutte. Next D nodi, algal bloom. Illi algal bloom kodidare ade ide algal bloom. The domestic sewage contains a nutrient like nitrogen and phosphorus. Nitrogen ಮತ್ತೆ phosphorus ಜಾಸ್ತಿ ಇದೆ. Which favors the excessive growth of planktonic organisms, planktonic algae.
ಅಲ್ಲಿ ಯುನಿಸೆಲ್ಯುಲರ್ ಆಲ್ಗೆ ಇರ್ಬೋದು ಅಥವಾ ಸೈನೋಬ್ಯಾಕ್ಟೀರಿಯಾ ಇರ್ಬೋದು. ಪ್ಲಾಂಕ್ಟಾನಿಕ್ ಆಲ್ಗೆ ಕಾಲ್ಡ್ ಆಸ್ ಎ ಆಲ್ಗಲ್ ಬ್ಲೂಮ್. ಅಂದ್ರೆ ಏನಾಗ್ತಾ ಇದೆ, ಡ್ಯೂ ಟು ದಿ ಅಲ್ಲಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಯೂಟ್ರಾಪಿಕೇಶನ್ ಆಗ್ತಾ ಇದೆ. ಈ ರೀತಿನೂ ಹೇಳ್ಬೋದು, ಡ್ಯೂ ಟು ದಿ ಯೂಟ್ರಾಪಿಕೇಶನ್ or due to the nutrient enrichment which support the excess growth of immediate rapid and excess growth of planktonic organism, phytoplanktons like unicellular algae and cyanobacteria that results in a formation of a green scum on the water body is known as algal bloom anta ಹೇಳ್ತೀವಿ. Then ecological sanitation. Ecological sanitation is the sustainable system of handling human excreta using dry composting method. Yeah, dry composting toilets is known as the eco sanitation ಅಂತ ಹೇಳ್ತೀವಿ, ಅಥವಾ ಇದನ್ನ eco save toilets ಅಂತ ಹೇಳ್ತೀವಿ. And nowadays these eco toilets or eco sanitation toilets or eco save toilets we can see commonly in the Kerala and even in Sri Lanka also. ಕೇರಳ ಮತ್ತೆ ಶ್ರೀಲಂಕಾದಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಇನ್ ಮೆಂಡಲಿಯನ್ ಎಕ್ಸ್ಪೆರಿಮೆಂಟ್ when two pairs of traits are combined in a hybrid, the segregation of one pair of character is independent of the other pair of character. Justify this by representing the schematically the two gene inheritance ಅಂತ ಹೇಳ್ತೀವಿ. ನೋಡಿ, ಇದು ಏನ್ ಹೇಳ್ತಿದ್ದಾರೆ, that is when two pair of traits are combined in a hybrid, the segregation of one pair of character is independent of the other pair of character. There is a law of independent segregation ಕೊಡಿದಾರಲ್ಲ ಇಲ್ಲಿ, independent independent of another pair. There is a law of independent assortment ಅಂತ ಹೇಳ್ತೀವಿ. ಇಲ್ಲಿ ಏನೋ ಎಡವಟ್ ಆಗಿದೆ ರೀ. when two pairs of traits combined in a hybrid, segregation of one pair. ಇದು law of segregation. A pair of alleles segregate from each other during the gamete formation. ಇಲ್ಲ, ಇದು ತಪ್ಪಿದೆ ನೋಡಿ. ಓಕೆ, ಇಲ್ಲಿ ತಪ್ಪಾಗಿದೆ. ಇಲ್ಲಿ ನಾವು law of independent assortment statement ಕೊಡಬೇಕು. We have to mention the law of independent assortment. So ಇದೇನಿದೆಯಲ್ಲ, this is the statement of law of independent assortment ಇದೆ. law of independent assortment. Whatever the statement given here, ಏನಿದೆ law of independent assortment statement ಇಲ್ಲಿ ನೋಡಿ. When two pair of traits combined in a hybrid, the segregation of one pair of character is independent of the other pair of character. That we can say it is a law of independent assortment ಅಂತ ಹೇಳ್ತೀವಿ. And this law of independent assortment was explained by the Mendel by using dihybrid cross. Dihybrid cross, or we can say ಇದನ್ನ two gene inheritance ಅಂತಾನೂ ಕೂಡ ಹೇಳ್ಬೋದು. It is also referred as a two gene inheritance. So what is this dihybrid cross? What is this two gene inheritance? Dihybrid cross is nothing but the cross between the two plants. A cross between the two organisms differ with a two pair of traits. Or two contrasting characters is known as a dihybrid cross ಅಂತ ಹೇಳ್ತೀವಿ. Mendel performed this dihybrid cross using the pea plant and by selecting the characters. ಯಾವುದು? round yellow seed. round is with respect to seed shape ಅಲ್ಲಿ ಎರಡು trait, round and wrinkled. seed color ಅಲ್ಲಿ ಎರಡು trait, that is yellow and green. round is dominant over the wrinkled and yellow is dominant over the green. Okay, so ಇಲ್ಲೇನ್ ಮಾಡಿದಾರೆ ನೋಡಿ, round yellow seed, that is a dominant parental trait, and wrinkled green seed, that is a recessive parental trait ತಗೊಂಡ್ರು, ಅವುಗಳನ್ನ ಕ್ರಾಸ್ ಮಾಡ್ಲಿಕ್ಕೆ ಅಲೋ ಮಾಡಿದರು. ಓಕೆ, ಮೀನ್ಸ್ ಬೈ ಇಲ್ಲಿ ಕ್ರಾಸ್ ಪಾಲಿನೇಷನ್ ಮಾಡಿದ್ದಾರೆ. that is the artificial cross pollination by following the emasculation method. So ಇಲ್ಲಿ cross pollination ಮಾಡಲಾಗಿದೆ. Here they perform the cross pollination, that is the emasculation method by the Mendel. Then ಏನಾಯ್ತು, in the F1 generation, ಇಲ್ಲಿ ಇದೆಯಲ್ಲ, that is the F1 generation, all the F1 generation plants are round and yellow, but the genotype ಈ ರೀತಿ ಬರ್ತಾ ಇದೆ. That is a capital R, small r, capital Y, small y. And the F1 plants are allowed to self. So F1 plants ಅಲ್ಲಿ selfing, because ಇಲ್ಲಿ it is a bisexual plants ಇದೆ, flowers are bisexual ಇದೆ. So the four gametes are formed. Female gametes are, that is a antheridium ಅಲ್ಲಿ ಮೇಲ್ ಗ್ಯಾಮೆಟ್ಸ್ ಆಗ್ತಾ ಇದೆ, ಅಂಡ್ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಲ್ಲಿ ಫೀಮೇಲ್ ಗ್ಯಾಮೆಟ್ ಡೆವಲಪ್ ಆಗ್ತಾ ಇದೆ. ಸೊ ಫೀಮೇಲ್ ಗ್ಯಾಮೆಟ್ಸ್ ಆರ್ 4 types, ಮೇಲ್ ಗ್ಯಾಮೆಟ್ಸ್ ಆರ್ 4 types ಆಗ್ತಾ ಇದೆ.
ಅವುಗಳನ್ನ ಸೆಲ್ಫ್ ಪಾಲಿನೇಷನ್ ಮಾಡಲಿಕ್ಕೆ ಅಲೋ ಮಾಡಿದ ಮೇಲೆ ಇನ್ ದಿ F2 ಜನರೇಷನ್ 16 ಡಿಫರೆಂಟ್ ಪ್ರೊಜೆನೀಸ್ ವೇರ್ ಡೆವಲಪ್ಡ್ ವಿತ್ 9 genotype. ಟೋಟಲ್ 9 genotype ಆಗಿದೆ ಅಂಡ್ 4 phenotypes. 9 genotype and 4 phenotypes. 4 phenotypes ಡೆವಲಪ್ ಆಗಿದೆ. 9 genotypes and 4 phenotypes were developed, and phenotypic ratio ಏನ್ ಬರುತ್ತೆ ನೋಡಿ ಇಲ್ಲಿ. Here the phenotypic ratio for this one is, it is 9:3:3:1, where 9 are round yellow, then round wrinkled, then here round yellow, round green, wrinkled yellow, wrinkled green. ಈ ರೀತಿ ಇದೆ. And genotypic ratio for this dihybrid cross is, genotypic ratio ಇದೆ. Genotypic ratio is ಏನ್ ಬರ್ತಾ ಇದೆ ನೋಡಿ. It is 1:2:1:2:4:2:1:2:1 ಈ ರೀತಿ ಬರ್ತಾ ಇದೆ. ಈಗ ನಮಗೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಏನು ಹೇಳಿದ್ದಾರೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್? ವೆನ್ ದ ಟೂ ಪೇರ್ ಆಫ್ ಟ್ರೇಟ್ಸ್ ಕಂಬೈನ್ಡ್ ಇನ್ ಎ ಹೈಬ್ರಿಡ್, ದ ಸೆಗ್ರಿಗೇಷನ್ ಆಫ್ ಒನ್ ಪೇರ್ ಆಫ್ ಕ್ಯಾರೆಕ್ಟರ್ ಇಸ್ ಇಂಡಿಪೆಂಡೆಂಟ್ ಆಫ್ ದಿ ಅನದರ್ ಪೇರ್ ಆಫ್ ಕ್ಯಾರೆಕ್ಟರ್. ಸೊ ಇಲ್ಲಿ ಒಂದೊಂದು ಪೇರ್ ಆಫ್ ಕ್ಯಾರೆಕ್ಟರ್ ನಾವು ಸೆಲೆಕ್ಟ್ ಮಾಡಿದ್ದೆ ಆದ್ರೆ ಫಸ್ಟ್ ಏನ್ ಮಾಡೋಣ, ಸೀಡ್ ಸೇಪ್. ಇಫ್ ಯು ಕನ್ಸಿಡರ್ ಓನ್ಲಿ ದಿ ಸೀಡ್ ಸೇಪ್, ಓಕೆ, ಇದರ ಜೊತೆಗೆ ಸೆಗ್ರಿಗೇಷನ್ ಆಫ್ ಕ್ಯಾರೆಕ್ಟರ್ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಸೀಡ್ ಸೇಪ್ ಕ್ಯಾರೆಕ್ಟರ್ಸ್ ಅನ್ನ ಅಷ್ಟೇ ಕನ್ಸಿಡರ್ ಮಾಡಿದ್ದೆ ಆದ್ರೆ, ಓಕೆ, ಇಫ್ ಯು ಕನ್ಸಿಡರ್ ಓನ್ಲಿ ಸೀಡ್ ಸೇಪ್, ಸೊ ಅಲ್ಲಿ ಏನಾಗ್ತಾ ಇದೆ ನೋಡಿ, ಇನ್ ದಿ ಸೀಡ್ ಸೇಪ್ ರೌಂಡ್ ಅಂಡ್ ರಿಂಕಲ್ಡ್ ಇದೆ. ಸೊ ಇಲ್ಲಿ 9 ಆರ್ ರೌಂಡ್ ಮತ್ತೆ ದೀಸ್ 3 ಆರ್ ಆಲ್ಸೋ ರೌಂಡ್ ಇದೆ. ಸೊ ಟೋಟಲ್ ರೌಂಡ್ ಆರ್ ಎಷ್ಟಿದೆ? ರೌಂಡ್ ಟೋಟಲ್ 12 ಇದೆ. 9 + 3 12 ಇದೆ. 12 ಎಷ್ಟು ಟೋಟಲ್ ಔಟ್ ಆಫ್ 16. ಅಂಡ್ ರಿಂಕಲ್ಡ್ ಎಷ್ಟಿದೆ ನೋಡಿ ಇಲ್ಲಿ. ದ ಸೇಮ್ ವೇ ರಿಂಕಲ್ಡ್ ಆರ್, ಸೇಮ್ ವೇ ರಿಂಕಲ್ಡ್ ಆರ್ ಎಷ್ಟಿದೆ? 3 + 1 ದಟ್ ಇದೆ 4 ಔಟ್ ಆಫ್ 16 ಆಗುತ್ತೆ. ಸೊ ಇದು ಎಷ್ಟು ಬಂತು? 12 ಔಟ್ ಆಫ್ 16, ದಟ್ ಇಸ್ ಸಿಂಪ್ಲಿಫೈ ಮಾಡಿದ್ರೆ ಇಟ್ ಇಸ್ 3 ಔಟ್ ಆಫ್ 4 ಆಗುತ್ತೆ. ಅಂಡ್ ಇದು 1 ಔಟ್ ಆಫ್ 4 ಆಗುತ್ತೆ. ದೆನ್ ವಿತ್ ರೆಸ್ಪೆಕ್ಟ್ ಟು ಸೀಡ್ ಕಲರ್ ನೀವು ಸೆಲೆಕ್ಟ್ ಮಾಡಿದ್ದೆ ಆದ್ರೆ, ಇಫ್ ಯು ಕನ್ಸಿಡರ್ ದಿ ಸೀಡ್ ಕಲರ್, ಸೊ ಅಲ್ಲಿ ನಾನು ಫಸ್ಟ್ ಯೆಲ್ಲೋ ಕಲರ್ ತಗೋತೀನಿ. ವೈ? ದಟ್ ಇಸ್ ಯೆಲ್ಲೋ ಕಲರ್. ಟೋಟಲ್ ಯೆಲ್ಲೋ ಕಲರ್ ಎಷ್ಟಿದೆ? ರೌಂಡ್ ಯೆಲ್ಲೋ ಅಂಡ್ ರಿಂಕಲ್ಡ್ ಯೆಲ್ಲೋ ಬರುತ್ತೆ. ಸೊ ಯೆಲ್ಲೋ ಆರ್ ಆಲ್ಸೋ 12 ಔಟ್ ಆಫ್ 16. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಆದ್ರೆ ಇದು 3 ಔಟ್ ಆಫ್ 4 ಆಯ್ತು. ಅಂಡ್ ಗ್ರೀನ್ ಕಲರ್ ಇದೆ, ಜಿ ಅಂತ ಬರಿತಾ ಇದ್ದೀನಿ. ಗ್ರೀನ್ ಕಲರ್ ಎಷ್ಟಿದೆ ನೋಡಿ, ದಟ್ ಇದೆ 3. ಏನಂತ ಇದು? ರಿಂಕಲ್ಡ್ ಗ್ರೀನ್ ಅಂಡ್ ಇನ್ನೊಂದು ರೌಂಡ್ ರಿಂಕಲ್ಡ್, ಇದು ಒಂದು ಇಲ್ಲಿ ರಿಂಕಲ್ಡ್ ಗ್ರೀನ್ ಅಂಡ್ ಇದು ರೌಂಡ್ ಗ್ರೀನ್ ಬರ್ತಾ ಇದೆ. ಸೊ ಇದು ಕೂಡ 4 ಔಟ್ ಆಫ್ 16 ಬರ್ತಾ ಇದೆ. ಸೊ ಇದು 1 ಔಟ್ ಆಫ್ 4 ಅಂತ ನಾವು ಸಿಂಪ್ಲಿಫೈ ಮಾಡಬಹುದು. ಸೊ ಬೋತ್ ದಿ ರೇಷಿಯೋಸ್ ವಿತ್ ರೆಸ್ಪೆಕ್ಟ್ ಟು ಸೆಪರೇಟ್ ಕ್ಯಾರೆಕ್ಟರ್ ನೀವು ಕನ್ಸಿಡರ್ ಮಾಡಿದ್ರೆ, ಸೀಡ್ ಸೇಪ್ ಅಂಡ್ ಸೀಡ್ ಕಲರ್ ಸೆಪರೇಟ್ ಕ್ಯಾರೆಕ್ಟರ್ ನೀವು ಕನ್ಸಿಡರ್ ಮಾಡಿದ್ದೆ ಆದ್ರೆ ಅಲ್ಲಿ ರೇಷಿಯೋ 3:, ಇಲ್ಲೂ 3:1 ಅಂಡ್ ಇಲ್ಲೂ ಕೂಡ 3:1 ಬರ್ತಾ ಇದೆ, ಸೇಮ್ ಬರ್ತಾ ಇದೆ. ಸೊ ಕ್ಯಾರೆಕ್ಟರ್ಸ್ ಇನ್ ಎ ಹೈಬ್ರಿಡ್, ಇಫ್ ದ ಕ್ಯಾರೆಕ್ಟರ್ಸ್ ಆರ್ ಕಂಬೈನ್ಡ್ ಇನ್ ಎ ಹೈಬ್ರಿಡ್, ದರ್ ಸೆಗ್ರಿಗೇಷನ್ ಆರ್ ದ ಸೆಪರೇಷನ್ ಈಸ್ ಇಂಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ಇಲ್ಲಿ ಇಂಡಿಪೆಂಡೆಂಟ್ ಟ್ರೇಟ್ಸ್ ಡೆವಲಪ್ ಆಗಿದೆ ಅಥವಾ ರೀಕಾಂಬಿನೆಂಟ್ ಟ್ರೇಟ್ಸ್ ಇಲ್ಲಿ ಡೆವಲಪ್ ಆಗಿದೆ, ಅದನ್ನ ಶೋ ಮಾಡಬೇಕಾಗಿತ್ತು. ಇನ್ ದಿ 2 gene ಇನ್ಹೆರಿಟನ್ಸ್ ಆರ್ ಡೈಹೈಬ್ರಿಡ್ ಕ್ರಾಸ್, ಈ ರೀತಿ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್, ಏನ್ ಹೇಳ್ತಿದ್ದಾರೆ ನೋಡಿ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಯೂರಿಹೆಲೈನ್ ಅನಿಮಲ್ಸ್ ಅಂಡ್ ಸ್ಟೆನೋಹೆಲೈನ್ ಅನಿಮಲ್ಸ್. ಯೂರಿಹೆಲೈನ್ಸ್ ಅಂದ್ರೆ ಸ್ಟೆನೋಹೆಲೈನ್ಸ್ ಅಂದ್ರೆ ಏನು? The organisms which tolerate the wide range of salinity, wide range of salt concentration are called as a uriheline anta heltivi. The organism which are able to tolerate only narrow range of salinity concentration, the organisms which are able to tolerate only narrow range of salt concentration, they are known as the stenohelines anta heltivi. Next idaರಲ್ಲಿ ಇನ್ನೂ ಒಂದು ಕ್ವೆಶ್ಚನ್ ಕೇಳಿದ್ದಾರೆ, describe the sexual decit in the ovaries. ಓಫ್ರೈಸ್ ಯೂಶಲಿ ಇಲ್ಲಿ ಇದು ಬರ್ತಲ್ಲ, ಒಂದು ರಿಲೇಶನ್ಶಿಪ್ ಬರ್ತಾ ಇದೆ, ದಟ್ ಇಸ್ ಫಾರ್ ದಿ ಸುಡೋ ಕಾಪುಲೇಷನ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸುಡೋ ಕಾಪುಲೇಷನ್ ಮೆಕ್ಯಾನಿಸಮ್ ಬಿಟ್ವೀನ್ ಆರ್ಕಿಡ್ಸ್ ಅಂಡ್ ಇನ್ಸೆಕ್ಟ್ಸ್ ಅಂತ, ಆರ್ಕಿಡ್ಸ್ ಅಂಡ್ ಹನಿ ಬೀಸ್ ಅಂತ ಹೇಳ್ತೀವಿ. ಸೊ ನೋಡಿ, ಅದನ್ನ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಸೆಕ್ಸುವಲ್ ಡೆಸಿಟ್ ಈಸ್ ದಿ ಪ್ರೊಸೆಸ್ ಇನ್ ವಿಚ್ ದ ಪೆಟಲ್ಸ್ ಆಫ್ ಆರ್ಕಿಡ್ ಫ್ಲವರ್ bears a
ಸಿಮಿಲರ್ ರಿಸಂಬಲ್, ಅನ್ಕ್ಯಾನಿ ಅಂದ್ರೆ ಎಕ್ಸಾಕ್ಟ್, ಅಲ್ಲಿ ಏನು ಡಿಫರೆನ್ಸ್ ಇಲ್ಲ. ಅನ್ಕ್ಯಾನಿ ರಿಸಂಬ್ಲೆನ್ಸ್, ಎಕ್ಸಾಕ್ಟ್ಲಿ ಸಿಮಿಲರ್ ಟು ಫಿಮೇಲ್ ಬಿ ತರ, ಅದು ಒನ್ ಪೆಟಲ್, ಆರ್ಕಿಡ್ ಫ್ಲವರ್ ನ ಒನ್ ಪೆಟಲ್, ಇಟ್ ಎಕ್ಸಾಕ್ಟ್ಲಿ ರಿಸೆಂಬಲ್ಸ್ ದಿ ಫಿಮೇಲ್ ಬಿ ವಿತ್ ರೆಸ್ಪೆಕ್ಟ್ ಟು ದೇರ್ ಸೈಜ್, ಕಲರ್ಸ್ ಅಂಡ್ ಮಾರ್ಕಿಂಗ್ಸ್, ಅಂಡ್ ವಿಚ್ ಅಟ್ರಾಕ್ಟ್ ದಿ ಮೇಲ್ ಹನಿ ಬಿ. ಮೇಲ್ ಬಿ ಹನಿ ಬಿ ಏನ್ ಮಾಡುತ್ತೆ, ದಟ್ ಪೆಟಲ್ ಇಟ್ ಸೆಲ್ಫ್ ಇಸ್ ಅ ಫಿಮೇಲ್ ಹನಿ ಬಿ ಇದೆ ಅಂತ ರಿಸೆಂಬಲ್ ಮಾಡ್ಕೊಂಡು ಅದ್ರ ಜೊತೆಗೆ ಕಾಪುಲೇಷನ್ ಮಾಡುತ್ತೆ. ದಟ್ ಇಸ್ ಎ ಸುಡೋ ಕಾಪುಲೇಷನ್. ಅದು ಆಕ್ಚುಲಿ ಫ್ಲವರ್ ಜೊತೆ ಕಾಪುಲೇಷನ್ ಮಾಡ್ತಾ ಇದೆ. ಸೊ ಫಾಲ್ಸ್ ಕಾಪುಲೇಷನ್ ಇರುತ್ತೆ. ಆಫ್ಟರ್ ದಿ ಕಾಪುಲೇಷನ್, ಆಸ್ ಇಟ್ ವಿಲ್ ಮೂವ್ ವಿಸಿಟ್ ಟು ದಿ ಅನದರ್ ಫ್ಲವರ್, ಇಟ್ ವಿಲ್ ಕ್ಯಾರಿ ದಿ ಪೋಲನ್ ಗ್ರೇನ್ಸ್ ಅಂಡ್ ವೇರ್ ಇಟ್ ವಿಲ್ ಕಾಸಸ್ ದಿ ಕ್ರಾಸ್ ಪಾಲಿನೇಷನ್. ಸೊ ಅಲ್ಲಿ ಏನಾಗ್ತಾ ಇದೆ, ಓಫ್ರೈಸ್ಗೆ ಸೆಕ್ಸುವಲ್ ಡೆಸಿಟ್ ಸಿಗ್ತಾ ಇದೆ. ಅಂಡ್ ಅಷ್ಟೇ ಅಲ್ಲ, ದರ್ ಇಸ್ ಎ ಕ್ರಾಸ್ ಪಾಲಿನೇಷನ್ ಕೂಡ ಆಗ್ತಾ ಇದೆ. ಅಂಡ್ ದಟ್ ವಿ ಕ್ಯಾನ್ ಸೇ ಇಲ್ಲಿ ಬಟ್ ಇಲ್ಲೇ ಕಾಪುಲೇಷನ್ ಆಗ್ತಾ ಇದೆಯಲ್ಲ, ಇಟ್ ಇಸ್ ನಾಟ್ ಎ ಟ್ರೂ ಕಾಪುಲೇಷನ್, ಸುಡೋ ಕಾಪುಲೇಷನ್ ಮೆಕ್ಯಾನಿಸಮ್ ಆಗ್ತಾ ಇದೆ. ದಟ್ ಇಸ್ ಎ ಆರ್ಕಿಡ್ ಅಂಡ್ ಹನಿ ಬಿ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಸೊ ದಟ್ ಇಸ್ ಎ ಸೆಕ್ಸುವಲ್ ಡೆಸಿಟ್ ಆರ್ ಸುಡೋ ಕಾಪುಲೇಷನ್ ಮೆಕ್ಯಾನಿಸಮ್ ಅಂತ ಹೇಳ್ಬಹುದು ನಾವು. ಸೊ ವಿದ್ಯಾರ್ಥಿ ಮಿತ್ರರೇ, ಇದರ ಜೊತೆಗೆ PU ಬೋರ್ಡ್ ಇಂದ ರಿಲೀಸ್ ಆಗಿರುವಂತಹ 2022-23 ರಿಲೀಸ್ ಆಗಿರುವಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ನ ವಿಡಿಯೋ ಸೊಲ್ಯೂಷನ್ಸ್ ನೀವು ಕಂಪ್ಲೀಟ್ ಆಗಿ ನೋಡಿದೀರಾ ಫಾರ್ ಬೋತ್ ಝುವಾಲಜಿ ಅಂಡ್ ಬಾಟ್ನಿ ಪಾರ್ಟ್. ಅದರ ಜೊತೆಗೆ ಇನ್ನು ಮುಂದೆ ಇನ್ನೂ ಅಷ್ಟು ಕೆಲವೊಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನ ಡಿಸ್ಕಸ್ ಮಾಡೋಣ. ಅಲ್ಲಿಯವರೆಗೆ ನೀವು ನಮ್ಮ ಜೊತೆಗೆ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಭಾರತ್ ಮಾತೆ.